ಇನ್ನೊಂದು ಆಶ್ಚರ್ಯ ಗೊತ್ತಾ ರಾಜೇಶ, ಅದೊಂದು ಹೇಳ್ಬೇಕು ನಿನಗೆ. ನನ್ಗೆ ಯಾರ್ಯಾರು ಕೆಡಕ್ ಮಾಡ್ತಾರೆ, ಯಾರ್ಯಾರು ಇದ್ ಮಾಡ್ತಾರೋ ಅವ್ರಾಗಿ ಹೊಟ್ಟೋಗಿದ್ದಾರೆ. ನಾನು ಯಾರನ್ನೂ ದೂರ ಇಲ್ಲ. ಇವತ್ವರೆಗೂ ನಾನು ಯಾರ ಹತ್ರನೂ ಮಾತ್ ಬಿಟ್ಟಿದ್ದೇ ಇಲ್ಲ. ಅಂಬರೀಶ್ ಅವ್ರ ಹತ್ರ ಕಲಿಯೋದು ಅವರು ಹಿ ವಾಸ್ ಕಿಂಗ್ ಮೇಕರ್ ತರ. ನಮ್ದು ಇಂಡಸ್ಟ್ರಿದು ಏನೇ ಪ್ರಾಬ್ಲಮ್ ಇದ್ರು ಒಂಥರ ಹೋಗಿ ಹೇಳ್ಕೊಳ್ತಾ ಇದ್ವಿ, ಒಂದ್ ನಿಮಿಷ ಸಾಲ್ವ್ ಮಾಡ್ಬಿಡೋರು. ಸೌಂದರ್ಯ ಅವ್ರ ಜೊತೆ ಅವಳ ನಿಜವಾದ ಹೆಸರು ಸೌಮ್ಯ. ಅವತ್ತು ಮನೇಲಿದ್ದೆ, ಯಾರು ಫೋನ್, ಸೌಂದರ್ಯ ಹೋಗ್ಬಿಟ್ರೆ ಎಲ್ಲ ಹೋಗಿರ್ತಾಳೆ ಅಂತ ಹೋಗ್ಬಿಟ್ಲಂತ. ತಡ್ಕೊಳಕ್ಕೆ ಆಗ್ಲಿಲ್ಲಪ್ಪ. ಇಂಡಸ್ಟ್ರಿನೇ ಅವ್ರ ಮನೆಗೆ ಹೋಯ್ತು. ಐ ಥಿಂಕ್ ಒಂದು 15 ದಿವಸದಲ್ಲಿ ಅವ್ರ ಮನೆಗೆ ಹೋಗ್ತೀನಿ. ಹೋದ್ರೆ ಮನೆ ಹಾಲಲ್ಲಿ ಅವ್ರ ತಂದೆ, ಅವ್ರ ಅಣ್ಣ, ಇವ್ರದ್ದು ದೊಡ್ಡ ಫೋಟೋ, ಫುಲ್ಲು ಹಾರ, ದೇವ್ರ ಮನೆ ದೊಡ್ಡ ಬೀಗ. ಯಾಕಮ್ಮ ದೇವ್ರ ಮನೆ ಏನಕ್ಕೆ ದೇವ್ರನ್ನ ಪೂಜೆ ಮಾಡ್ಲಿ ತಾರ, ನಾನು ಏನಕ್ಕೆ ಮಾಡ್ಬೇಕು ನೋಡು, ಎಲ್ರನ್ನೂ ಕರ್ಕೊಂಡ್ಬಿಟ್ಟ. ಅಯ್ಯಪ್ಪ ನನಗೆ ಹೆಂಗಾಯ್ತು ಅಂತಂದ್ರೆ, ಏನೋ ಸಂತ ಇರ್ತೀವಿ, ಪ್ರೊಸೆಷನ್ ಎಲ್ಲ ಮುಗಿಯುತ್ತೆ, ನೆಕ್ಸ್ಟ್ ಡೇ ಏನೋ ಒಂದು ಫಂಕ್ಷನ್ ಏನೋ ಇರುತ್ತೆ ಅಂತ ಅಲ್ಲೇ ಇರ್ತೀವಿ. ಅಲ್ಲಿ ನಮ್ಗೆ ವಿಷಯ ಗೊತ್ತಾಗುತ್ತೆ, ಶಂಕರ್ ನಾಗ್ ಈಸ್ ನೋ ಮೋರ್, ಹಿ ಮೆಟ್ ಆನ್ ಆಕ್ಸಿಡೆಂಟ್ ಅಂತ. ದೇವನು ಚಂದ್ರ ಇವರಿಬ್ರು ನನ್ನ ಮನೆಗೆ ಬರ್ತಾರೆ ಕರ್ಕೊಂಡು ಹೋಗೋಕೆ. ಅವ್ನ ಕಾರಲ್ಲಿ ಹೋಗ್ತೀನಿ, ಆದ್ರೆ ನಾನು ಇಳಿಯಲ್ಲ, ಕಾರಲ್ಲೇ ಕೊರ್ತೀನಿ. ಇವ್ರು ಹೋಗಿ ಬಾಡಿ ಎಲ್ಲ ನೋಡ್ಕೊಂಡ್ ಬರ್ತಾರೆ. ನನ್ಗೆ ಅಲ್ಲೂ ಶಂಕರ್ನಾಗ್ ಬಾಡಿನೂ ನೋಡೋದು ಇಲ್ಲ. ನಾನು ಆ ಥರ ಗ್ಯಾಪ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅವ್ರನ್ನ. ಇವ್ರು ಹೋಗಿ ಅಂತಿಮ ದರ್ಶನ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ಶಾಕಿಂಗ್ ಒಂಥರ ನಮಗೆ. ಶೂಟಿಂಗ್ ಮಾಡ್ಬೇಕಾದ್ರೆ ನಮಗೆ ಸುದ್ದಿ ಬರುತ್ತೆ, ಈ ತರ ಆಕ್ಸಿಡೆಂಟ್ ಆಗಿ ಮಾಲಾಶ್ರೀ ಇಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್ ಅಂಡ್ ಸುನಿಲ್ ಇಸ್ ನೋ ಮೋರ್ ಅಂತ. ನೋಡಕ್ಕೆ ಹೋಗ್ತಿರ್ಲಿಲ್ಲ. ನೋಡೋದು ಅಂದ್ರೆ ಏನೋ ಒಂಥರ ಭಯ. ನಾನು ಅಲ್ಲೇ ಉಳ್ಕೊಂಡ್ಬಿಡ್ತೀನಿ ಸೆಟ್ ಅಲ್ಲಿ, ನಾನು ಬರಲ್ಲ, ಹೋಗಲ್ಲ. ತುಂಬಾ ಹತ್ಕೊಂಡ್ ಬರ್ತಾರೆ ಎಲ್ರು. ಮಾಲಾಶ್ರೀ ಶಿ ವಾಸ್ ದೇರ್ ಇನ್ ನಿಮಾನ್ಸ್ ಅಲ್ಲಿ ಇರ್ತಾಳೆ ಅವಾಗ. ಮಾಲಾಶ್ರೀನ ಆಸ್ಪತ್ರೆ ನೋಡಕ್ ಹೋಗ್ತೀನಿ ನಾನು. ಈಗ ಹೆಣ್ಮಕ್ಳಿಗೆ ಸೀರೆ ಅಂದ್ರೇನೆ ಹಬ್ಬ, ಸೀರೆ ಅಂದ್ರೇನೆ ಇಷ್ಟ. ಈಗ ನಿಮ್ಮ ಹತ್ರ ಎಷ್ಟೋ ಸಾವಿರಾರು ಸೀರೆ ಸಿಗುತ್ತೆ. ಈಗ ಒಂದ್ಸರಿ ಹುಟ್ಟಿದ ಸೀರೆನ ಈಗ ಬೇರೆಯವರಾದ್ರೆ ಅಟ್ಲೀಸ್ಟ್ ರಿಪೀಟ್ ಮಾಡ್ಬೋದು. ಈಗ ನೀವು ಸೆಲೆಬ್ರಿಟೀಸ್, ನೀವು ಒಂದ್ಸರಿ ಇವಾಗ ಪಾಡ್ಕಾಸ್ಟ್ ಹುಟ್ಟಿರೋ ಈ ಸೀರೆ ನೆಕ್ಸ್ಟ್ ಟೈಮ್ ಎಲ್ಲಾರು ಹುಟ್ರೆ ಕಮೆಂಟ್ ಬರುತ್ತೆ, ನೀವು ರಾಜೇಶ್ ಪಾಡ್ಕಾಸ್ಟ್ ಅಲ್ಲಿ ನೀವು ರಿಪೀಟ್ ಮಾಡಕ್ ಆಗಲ್ಲ ಜಾಸ್ತಿ. ಅದನ್ನು ಪಾಪ ಯಾರು ಕಮೆಂಟ್ ಮಾಡಿಲ್ಲ ನನ್ನ ಸೀರೆ ಈ ತರ. ಅಲ್ಲ, ನೀವ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅದೆಲ್ಲ ಸೀರೆಗಳು? ಅಂದ್ರೆ ಸೀರೆ ತಗೊಂಡ್ಮೇಲೆ ಈಗ ಈ ವರ್ಷ ಹುಟ್ಟಿದ ಸೀರೆ ಮತ್ತೆ ಮುಂದಿನ ವರ್ಷ ಉಡೋದು ಅಂತನಾ, ಅಥವಾ ಎಷ್ಟು ಸಾರಿ ಉಟ್ಟು ಗೊತ್ತಿಲ್ಲ. ಬಟ್ ನಾನು ಈಗ ಅದೇ ತುಂಬಾ ಸಾರಿ ಉಟ್ಟಿರೋ ಸೀರೆ ಎಲ್ಲ ಅದನ್ನೆಲ್ಲ ತೆಗೆದು ಡ್ರೆಸ್ ಹೊಲ್ಸ್ಕೊಳ್ಳೋದು ಅಥವಾ ಚೂಡಿದಾರ್ ಮಾಡೋದು, ಅಥವಾ ತುಂಬಾ ಜನ ಕೊಟ್ಟಿದ್ದೀನಿ ನಾನು, ನನ್ನ ಫ್ರೆಂಡ್ಸ್ಗಳಿಗೆ ಅಥವಾ ನಮ್ಮ ಮನೇಲಿ ಹೆಚ್ಚು ಪಾಪ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರೋ ಹೆಣ್ಮಕ್ಳಿಗೆ ನಾನು ಒಂದೊಂದೇ ಸತಿ ಉಟ್ಟಿರ್ತೀನಿ. ಆ ಥರ ಸೀರೆಗಳು ಅವ್ರಿಗೆ ಕೊಡೋದು, ಅಥವಾ ನನ್ನ ಗಿವ್ ಟು ಸಂಬಡಿ ಆ ಥರ ಎಲ್ಲ ಕೊಡ್ತೀನಿ. ಎಷ್ಟು ವರ್ಷದ ಹಳೆಯ ಸೀರೆಗಳೆಲ್ಲ ಇಟ್ಟಿದ್ರ? ಒಂದೊಂದಷ್ಟೆಲ್ಲ ಒಂದು ಇಂಪಾರ್ಟೆಂಟ್ ಅಕೇಶನ್ಸ್. ಅಫ್ಕೋರ್ಸ್ ಅಮ್ಮಂದಲ್ಲಿ ತುಂಬ ಡ್ರೆಸ್ ಹೊಲ್ಸ್ಕೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಅಕೇಶನ್ ಸೀರೆಗಳನ್ನ ಹಾಗೆ ಇಟ್ಟಿದ್ದೀನಿ. ಇಂಪಾರ್ಟೆಂಟ್ ಅಕೇಶನ್ಸ್, ನನ್ನ ಮದುವೆ ಸೀರೆ, ಇದು ಕೃಷ್ಣ ಹುಟ್ಟಿದಾಗ ಸೀರೆ, ಈ ಸೀರೆ, ಆ ಥರ ದಟ್ ಬಿ ಕೆಪ್ಟ್ ಇಟ್. ನಾನು ಕೃಷ್ಣಂದು ಅಷ್ಟೇ, ಅವನದು ಫಸ್ಟ್ ನಮ್ಮ ಅತ್ತಿಗೆ ತಂದು ಕೊಟ್ಟಿದ್ದು ಬಟ್ಟೆ ಅವನಿಗೆ ಆಸ್ಪತ್ರೆಯಲ್ಲಿ, ಆ ಬಟ್ಟೆಯಿಂದ ಹಿಡಿದು ಅವನು ಹುಟ್ಟಿದಾಗ ಒಂದು ಎಲ್ಲ ವರ್ಷದ್ದು ಇಂಪಾರ್ಟೆಂಟ್ ಅಕೇಶನ್ಸ್ದೆಲ್ಲ ಬಟ್ಟೆ ಇಟ್ಟಿದ್ದೀನಿ. ಓಕೆ, ಕುತೂಹಲಕ್ಕೆ ಒಂದು ಪ್ರಶ್ನೆ. ಎಷ್ಟೋ ಸೀರೆಗಳಿದೆ ನಿಮ್ಮ ಹತ್ರ ಇರೋ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಸೀರೆ ಇರ್ಬೋದು, ಎಷ್ಟೋ ಇರ್ಬೋದು. ಬಟ್ ನನಗೆ ರೇಟ್ಸ್ ತುಂಬ ಕಾಸ್ಟ್ಲಿ ಸೀರೆಗಳು ಅಂತೆಲ್ಲ ತಂದ್ಕೊಟ್ಟಿದ್ದು ವೇಣುನೇ ಹೆಚ್ಚು. ಯಾಕಂದರೆ ನಾನು ಯಾವಾಗಲೂ ಅಂತಿರ್ತೀನಿ, ಇವು ಇಷ್ಟು ಕಾಸ್ಟ್ಲಿ ಸೀರೆ ಯಾಕೆ ತರ್ತೀವಿ ಅಂತೆಲ್ಲನೂ. ತುಂಬ ಅಂದರೆ ನನಗೆ ಏನು ಅಂದರೆ, ನನಗೆ ಒಂದಷ್ಟು ಪ್ರಿಯವಾದ ಕಲರ್ಸು ಅಂಥವೆಲ್ಲ ಇದೆ. ಬಟ್ ತುಂಬ ಕಾಸ್ಟ್ಲಿ ಸೀರೆ ಎಲ್ಲ ತಂದಿದ್ದು ಜಾಸ್ತಿ ನಾನು ಯಜಮಾನ್ರೆ. ಅಂಡ್ ನೀವು ಸೀರೆ ತುಂಬಾ ಚೆನ್ನಾಗಿ ಉಡ್ತೀರಾ, ತುಂಬಾ ಚೆನ್ನಾಗಿ ಚೂಸ್ ಮಾಡ್ತೀರಾ. ಥ್ಯಾಂಕ್ ಯು. ಈಗ ಪ್ರೀತಿಯ ತಾರಕಂಗೆ ನಂದೇ ಬ್ರ್ಯಾಂಡು ಅಂಸುಕಂ ಬೈ ರಾಮ್. ಅಂಸುಕಂ ಬೈ ರಾಮ್ ಅಂತ. ಏನು ಹಂಗಂದ್ರೆ? ಅಂಸುಕಂ ಅಂದ್ರೆ ಸಂಸ್ಕೃತದಲ್ಲಿ ಸೀರೆ ಅಂತ. ಹಂಸಕಂ. ಅಂಸುಕಂ ಅಂಸುಕಂ ಸಾರೀಸ್ ಬೈ ರಾಮ್ ಅಂತ. ಸೊ ಚಂದದ ಹೆಣ್ಣಿಗೆ ಚಂದದ ಸೀರೆ. ಥ್ಯಾಂಕ್ ಯು. ಒಳ್ಳೆ ಪ್ಯಾಕಿಂಗ್ ಮಾತ್ರ ಇದು. ಓ, ಸೋ ನೈಸ್, ಸೋ ನೈಸ್. ತುಂಬ ಚೆನ್ನಾಗಿದೆ ಕಣೋ. ನೋಡಿ, ನೀವು ಕಲರ್ ಎಲ್ಲ ನೋಡಿ. ನಮ್ಮ ಮನೇಲಿ ನನ್ನ ಮಗನಿಗೂ ನಮ್ಮ ಯಜಮಾನ್ರಿಗೆ ಕೋಪ.
ಯಾಕೆ ಗೊತ್ತಾ? ಹ್ಮ್ ನಮ್ಮ ರೂಮಲ್ಲಿ ಬೀರುಲಿ ನಂದೇ ಸೀರೆ. ಹ್ಮ್ ಅವ್ರು ಪಾಪ ಕಬೋರ್ಡ್ಸ್ ಎಲ್ಲ ಬೇರೆ ಇಟ್ಕೊಂಡಿದ್ದಾರೆ, ಮಗನೂ ನಮ್ಮ ಯಜಮಾನ್ರು. ಹ್ಮ್ ಅವ್ರ ಕಬೋರ್ಡಲ್ಲಿ ಮುಕ್ಕಾಲು ನಂದೇ ಸೀರೆ, ಹ್ಮ್ ಇವನ್ ಕಬೋರ್ಡಲ್ಲಿ ನನ್ನ ಮುಕ್ಕಾಲು ನಂದೇ ಆ ಸೀರೆ. ಅದಕ್ಕೆ ಅಮ್ಮ ಇದು ನನ್ನ ಕಬೋರ್ಡ್ ಬಿಟ್ಬಿಡು, ನನ್ನ ರೂಮಲ್ಲಿ ಆದ್ರೂ ಇಡ್ಬೇಡ ನೀನು ಅಂತಾನೆ. ಏನು ಸ್ವಲ್ಪ ಕಣೋ ಅಂದ್ಬಿಟ್ಟು ಎಲ್ಲ ಮುಕ್ಕಾಲು ಆವರ್ಸ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಬೈತಾ ಇರ್ತಾರೆ, ಸೀರೆನಾ ಅಂತ. ಅಂಸುಕಂ ಸಾರೀಸ್ ಬೈ ರಾಮ್ ಇದರಲ್ಲಿ ಪ್ರತಿ ಸಾರಿ ಯಾರು ಶಾಪಿಂಗ್ ಮಾಡಿದ್ರು ಹಾ. ಇದ್ರಲ್ಲಿ ಬರ್ತಕ್ಕಂಥ ಒಂದು ಪೋರ್ಷನ್ ಹೆಣ್ಮಕ್ಳ ಎಜುಕೇಶನ್ಗೆ ನಾವು ಸ್ಪಾನ್ಸರ್ ಮಾಡ್ತೀವಿ. ಹೌ ಸ್ವೀಟ್, ವೆರಿ ಗುಡ್, ವೆರಿ ಗುಡ್. ನಿಮ್ಮ ಕೆರಿಯರ್ ಅಲ್ಲಿ ಎಷ್ಟು ಅವಾರ್ಡ್ ತಂದ್ಕೊಟ್ಟಿರೋ ಸಿನಿಮಾಗಳು ತುಂಬಾನೇ ಇದೆ. ಮುಂಜಾನೆ ಮಂಜು ಇಂದ ಹಿಡಿದು ಮತದಾನ, ಕಾನೂರು ಹೆಗ್ಗಡತಿ, ಕ್ರಮ. ಕ್ರಮ ಫಸ್ಟ್ ಟೈಮ್ ನೀವು ಸ್ಟೇಟ್ ಅವಾರ್ಡ್ ತಗೊಂಡಿದ್ದೀರಾ. ಈ ತರದ್ದು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಿದೆ. ಇದೆಲ್ಲ ಇದ್ರೂ ಕೂಡ ನನಗೆ ಒಂಥರ ತುಂಬಾ ಚೆನ್ನಾಗಿ ಇಷ್ಟ ಆಗಿದ್ದ ಸಿನಿಮಾ ಅಂದ್ರೆ ನಿಮ್ದು ಬೆಳ್ಳಿ ಕಾಲುಂಗುರ. ಅದೇನೋ ಗೊತ್ತಲ್ಲ, ನಿಮ್ಮನ್ನ ಮಾಲಾಶ್ರೀ ಅವ್ರನ್ನ ಅದೊಂದು ಸಾಂಗ್ ನೋಡಿದ್ದು. ಅಂಡ್ ಸುನಿಲ್ ಅವ್ರ ಬಗ್ಗೆ ಹೇಳಿ ಆ ಸಿನಿಮಾ. ಓ, ಸುನಿಲ್ ಒಂಥರ ಚಾಕ್ಲೇಟ್ ಹೀರೋ ಅಂಡ್ ಮುದ್ದಾಗಿರುವಂಥ ಒಬ್ಬ ಕಲಾವಿದ. ಆಮೇಲೆ ವೆರಿ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಡೀಸೆಂಟ್ ಹುಡುಗ. ಒಂಥರ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂಥರ ತುಂಬ ತುಂಬ ವೆರಿ ಸಿಂಪಲ್, ಒಂಥರ ಖುಷಿ ಆಗೋದು. ಸಖತ್ ಸ್ಮಾರ್ಟ್. ಅದೇ ಮುದ್ದಾಗಿರೋ ಶಶಿಕುಮಾರ್ ಆದ್ಮೇಲೆ ವಿಷ್ಣು ಸರ್ ಆಗಿ, ಆಮೇಲೆ ಶಶಿಕುಮಾರ್ ಅವರು, ಅನಂತ್ ನಾಗ್ ಅವರು ಅಂತ ಒಂಥರ ಮುದ್ದಾಗಿ ಇದ್ದಿದ್ದಂದ್ರೆ ಸುನಿಲ್. ತುಂಬ ಒಂಥರ ವೆರಿ 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 ಚಾಕ್ಲೇಟ್. ನಾನು ಅವನ ಜೊತೆ ಹೀರೋಯಿನ್ ಆಗಿ ಒಂದು 4-5 ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಒಂದು 2 ಹೀರೋಯಿನ್ಸು ಅವನ ಜೊತೆ ಆ ಥರನೂ ಮಾಡಿದ್ದೀನಿ. ಯಾವುದೋ ಪಿಕ್ಚರ್ ತೆಂಗಿನೂ ಮಾಡಿದ್ದೀನಿ ಅವನಿಗೆ. ಅದರಲ್ಲಿ ಒಂದು ಕಾಲೇಜ್ ಸ್ಟೋರಿ ನಿಮ್ದು ಸುನಿಲ್ ಅವ್ರದ್ದು. ಪ್ರಭಾಕರ್ ಅವರು, ಪ್ರಭಾಕರ್ ಅಂಕಲು, ಇನ್ನೊಬ್ರು ಇನ್ನೊಬ್ರು ಇದ್ದಾರೆ, ಅವನು ಗಣೇಶ ನೀರಲ್ಲಿ ಮುಳುಗೋದು, ಅದೆಲ್ಲ ಕರೆಕ್ಟ್ ಅದೊಂದು ಸಿನಿಮಾ ಇದೆ. ಈ ಥರ ನಾನು ತುಂಬ ನಮಗೆ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ರತನ್ ಕುಮಾರ್ ಹೌಸ್ ಅಂತ ಒಂದು ಶೂಟಿಂಗ್ ಮನೆ ಇತ್ತು. ಇವಾಗ ದೂರದರ್ಶನ್ ಕೇಂದ್ರ ಇದೆಯಲ್ಲ, ಅದ್ರ ಹತ್ರ ಒಳಗಡೆ ಆ ಮನೆ ತುಂಬ ಶೂಟಿಂಗ್ ಮಾಡಿದ್ದೀವಿ. ಆ ಮನೆ ತುಂಬ ದೊಡ್ಡ ಬಂಗ್ಲೆ ಅದು. ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನಮಗೆ ಸುದ್ದಿ ಬರುತ್ತೆ, ಈ ಥರ ಆಕ್ಸಿಡೆಂಟ್ ಆಗಿ ಮಾಲಾಶ್ರೀ ಈಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್ ಆ್ಯಂಡ್ ಸುನಿಲ್ ಈಸ್ ನೋ ಮೋರ್ ಅಂತ. ಹೆಂಗೆ ಗಾಬರಿ ಆಗುತ್ತೆ ನನಗೆ ಅಂದರೆ, ನನಗೆ ಅವಾಗೆಲ್ಲ ಡೆಡ್ ಬಾಡಿ ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ನನಗೆ ಡೆಡ್ ಬಾಡಿ ನೋಡೋದು ಅಂದರೆ ಏನೋ ಒಂಥರ ಭಯ, ಜ್ವರ ಬಂದ್ಬಿಡೋದು, ಭಯ ಬಂದ್ಬಿಡೋದು. ಸೊ ನಾನು ಹೋಗಲಿಲ್ಲ ಅವತ್ತು. ಐ ಥಿಂಕ್ ನನಗೆ ನೆನಪಿದ್ದಾಗೆ ಶ್ರುತಿ ಏನೋ, ವಿನಯ ಪ್ರಸಾದ್ ಏನೋ ಅನ್ಸುತ್ತೆ, ವಿನಯ ಪ್ರಸಾದ್, ಶ್ರುತಿ, ನಾನು ಎಲ್ಲ ಇದ್ವ ಒಟ್ಟಿಗೆ, ಏನೋ ಮರ್ತೋಗಿದೆ ನನಗೆ. ಅಲ್ಲಿಂದ ನಾನು ಅಲ್ಲೇ ಉಳ್ಕೊಂಡ್ಬಿಡ್ತೀನಿ ಸೆಟ್ಟಲ್ಲಿ. ನಾನು ಬರಲ್ಲ, ಹೋಗಲ್ಲ ನೋಡೋಕ್ಕೆ. ಇವರೆಲ್ಲ ಹೋಗ್ತಾರೆ, ತುಂಬ ಹತ್ಕೊಂಡು ಬರ್ತಾರೆ ಎಲ್ಲರೂ. ಐ ಥಿಂಕ್ ವಿನಯ ಇರಬೇಕು, ಮೋಸ್ಟ್ಲಿ ವಿನಯನೇನು. ತುಂಬ ಹತ್ಕೊಂಡು ಏನೇ ಅವ್ನ ಫೇಸ್ ಎಲ್ಲ, ಅಂದರೆ ಅವ್ರ ಮನೆಯಲ್ಲೆಲ್ಲೋ ಬಸವೇಶ್ವರ ರಾಜಾಜಿನಗರದಲ್ಲಿ ಇರುತ್ತೆ ಅವರ ಮನೆ, ಅಲ್ಲಿ ಇಟ್ಟಿದ್ರು ಒಂಥರ ಅಂತ. ನನಗೆ ಅವ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮಾಲಾಶ್ರೀ ಶಿ ವಾಸ್ ದೇರ್ ಇನ್ ನಿಮಾನ್ಸಲ್ಲಿ ಇರ್ತಾಳೆ ಅವಾಗ. ಮಾಲಾಶ್ರೀನ ಆಸ್ಪತ್ರೆ ನೋಡೋಕೆ ಹೋಗ್ತೀನಿ ನಾನು. ದೆನ್ ದೇ ಶಿಫ್ಟೆಡ್ ಹರ್. ಅವತ್ತು 2 ದಿನ ಆದಮೇಲೆ ನಿಮಾನ್ಸಿಂದ ಶಿಫ್ಟ್ ಮಾಡ್ತಾರೆ ಅವಳನ್ನ. ಆಮೇಲೆ ಅವಳು ಶಿ ವಿಲ್ ಕಮ್ ಔಟ್ ಆಫ್ ದಿ ಡೇಂಜರ್, ಶಿ ವಿಲ್ ಕಮ್. ಸೊ ಅವ್ರು ಯಾವುದೋ ಒಂದು ಫಂಕ್ಷನ್ ಒಟ್ಟಿಗೆ ಹೋಗ್ಬೇಕಾದ್ರೆ ದೇ ಮೆಟ್ ಎನ್ ಆಕ್ಸಿಡೆಂಟ್ ಅವಾಗ, ಆ ಟೈಮಲ್ಲಿ. ಸೊ ಇಟ್ ವಾಸ್ ಎ ವೆರಿ ಶಾಕಿಂಗ್. ಅದು ಅಷ್ಟೇ, ಶಂಕರ್ನಾಗ್ ಅವರು ಹೋಗಿದ್ದು ಶಾಕಿಂಗು. ಅದೆಲ್ಲ ತುಂಬ ಬೇಜಾರು. ಶಂಕರ್ನಾಗ್ ಅವ್ರ ಜೊತೆ ಒಂದು 4-5 ಸಿನಿಮಾ ಮಾಡಿದ್ರೆ ಅನ್ಸುತ್ತೆ. ತುಂಬ ಫಿಲ್ಮ್ಸ್ ಮಾಡಿದ್ದೀನಿ. ಎಗೇನ್ ಶಂಕರ್ನಾಗ್ ಅವ್ರ ಜೊತೆ ತಂಗಿಯಾಗಿ, ಮಗಳು ಮಾಡಲಿಲ್ಲ ಅವ್ರ ಜೊತೆ, ತಂಗಿಯಾಗಿ ಮಾಡಿದ್ದೀನಿ, ಹೀರೋಯಿನ್ ಆಗಿ ಮಾಡಿದ್ದೀನಿ ಅವ್ರ ಜೊತೆ ತುಂಬ ಫಿಲ್ಮ್ಸ್. ಅವ್ರದ್ದು ತುಂಬ ಶಾಕಿಂಗ್ ಅಲ್ಲ? ಅಯ್ಯೋಯ್ಯಪ್ಪ, ನಾವೆಲ್ಲರೂ ದಸರಾ ಫೆಸ್ಟಿವಲ್ಗೆ ನಮಗೆ ಚೇಂಬರ್ ಅವರು ಮೈಸೂರು ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಇರ್ತೀವಿ. ಪ್ರೊಸೆಷನ್ ಎಲ್ಲ ಮುಗಿಯುತ್ತೆ, ನೆಕ್ಸ್ಟ್ ಡೇ ಏನೋ ಒಂದು ಫಂಕ್ಷನ್ ಏನೋ ಇರುತ್ತೆ ಅಂತ ಅಲ್ಲೇ ಇರ್ತೀವಿ. ಅಲ್ಲಿ ನಮ್ಗೆ ವಿಷಯ ಗೊತ್ತಾಗುತ್ತೆ, ಶಂಕರ್ನಾಗ್ ಈಸ್ ನೋ ಮೋರ್, ಈ ಮೆಟ್ ಎನ್ ಆಕ್ಸಿಡೆಂಟ್ ಅಂತ. ಎಲ್ಲರೂ ಚೇಂಬರಿಂದ ಎಲ್ಲರೂ ಬರ್ತೀವಿ. ಅಲ್ಲಿ ಚೇಂಬರಲ್ಲೇ ಅವರು ಬಾಡಿ ಇಡ್ತಾರೆ. ಆಮೇಲೆ ನಾನು ಮನೆಗೆ ಬಂದುಬಿಡ್ತೀನಿ. ನನ್ನ ಮನೆಗೆ ದೇವುನು ಚಂದ್ರಲೇಖ ದೇವು ಹೆಂಡತಿ, ಇವರಿಬ್ಬರು ನನ್ನ ಮನೆಗೆ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಅವ್ನ ಕಾರಲ್ಲಿ ಹೋಗ್ತೀನಿ, ಆದರೆ ನಾನು ಇಳಿಯಲ್ಲ, ಕಾರಲ್ಲೇ ಕೂರ್ತೀನಿ. ಇವರು ಹೋಗಿ ಬಾಡಿ ಎಲ್ಲ ನೋಡ್ಕೊಂಡ್ಬರ್ತಾರೆ. ನನಗೆ ಅಲ್ಲೂ ಶಂಕರ್ನಾಗ್ ಬಾಡಿನೂ ನೋಡೋಕೆ ಹೋಗಿಲ್ಲ, ಚೇಂಬರಲ್ಲಿ ಇಟ್ಟಿದ್ರು. ಅಂದರೆ ಅವ್ರದ್ದು ಸಂಕೇತ್ ಸ್ಟುಡಿಯೋ ಇತ್ತು. ಸರ್ ನನಗಂತೂ ನೋಡೋಕೆ ಅವ್ರನ್ನ ಇಲ್ಲ, ನಂಗೆ ನೋಡೋದು ಇಲ್ಲ, ನಾನು ಆ ಥರ ಗ್ಯಾಪ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅವ್ರನ್ನ. ಫಸ್ಟ್ ಆಫ್ ಆಲ್ ಭಯ ಬೇರೆ ಒಂದು, ಬೇಡಪ್ಪ ನಾನು ಬರಲ್ಲ ಅಂದ್ಕೊಂಡು ಕಾರಲ್ಲೇ ಕೂತ್ಕೊಳ್ತೀನಿ. ಇವ್ರು ಹೋಗಿ ಅಂತಿಮ ದರ್ಶನ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ದಟ್ಸ್ ಅಂಡ್ ಆಲ್ ಶಾಕಿಂಗ್. ಒಂಥರ ನಮಗೆ ಸಿನಿಮಾದಲ್ಲಿ ಅದೆಲ್ಲ ಬೇಕಾಗಿರಲಿಲ್ಲ, ಇಂಥ ಸಾವುಗಳು ಬೇಕಾಗಿರಲಿಲ್ಲ. ಮತ್ತು ಆಮೇಲೆ
ಸಿಪಾಯಿ ಫಿಲಮ್ ಅಲ್ಲಿ ನಿಮ್ಮ ಮೇಲೆ ಒಂದು ಸ್ಪೆಷಲ್ ಸಾಂಗ್ ನ ಶೂಟ್ ಹಾ, ಹೇ ರುಕ್ಕಮ್ಮ ಹಾ. ಅದೇ ಸಿನಿಮಾಲಿ ಸೌಂದರ್ಯ ಅವ್ರ ಜೊತೆ ಜೊತೆ ಹೌದು ಹೌದು. ಅದು ಒಂದು ದೊಡ್ಡ ಶೋಕಲ್ಲ ನಿಮ್ಗೆ. ಅಯ್ಯಯ್ಯೋ! ಸೌಮ್ಯ ಅಫ್ಕೋರ್ಸ್ ಅವಳ ನಿಜವಾದ ಹೆಸರು ಸೌಮ್ಯ. ಆ, ಮ ತುಂಬ ನಾನು ಒಂದು ಬಿಗಿನಿಂಗ್ಸ್ ಇದರಲ್ಲಿ ತಮಿಳ್ ಮಾಡಲ್ಲ ಆದಮೇಲೆ ತೆಲುಗುಗೂ 1-2 ಸಿನಿಮಾ ಮಾಡ್ತೀನಿ. ಬಾಲಕೃಷ್ಣ ಅವ್ರ ಜೊತೆ ಹಾಂ. ಅದು ಮತ್ತು ನಾಗಾರ್ಜುನ ಅವ್ರ ಜೊತೆ ನೀತಿ ಸಿದ್ಧಾರ್ಥ ಮಾಡ್ತೀನಿ. ಮಾಡ್ಬೇಕಾದ್ರೆ ಸೌಂದರ್ಯ ಆವಾಗಲೇ ಶಿ ವಾಸ್ ಸೂಪರ್ ಸ್ಟಾರ್. ಅಂದರೆ ಸೂಪರ್ ಸ್ಟಾರ್ ಅಂದರೆ ಅವಳದು ಸಿನಿಮಾ ಎಲ್ಲ ಹಿಟ್ ಆಗಿರುತ್ತೆ ಅಲ್ಲಿ. ಅವಳದು ಸಿನಿಮಾ ಶಿ ಈಸ್ ವೆರಿ ವೆಲ್ ನೋನ್ ಹೀರೋಯಿನ್, ಫೇಮಸ್ ಹೀರೋಯಿನ್. ಆವಾಗ ನಾನು ಅಲ್ಲಿ ಒಂದು ಬಿಗಿನಿಂಗ್ ಆಫ್ ನಾನು ಒಂದು 2-3 ಸಿನಿಮಾ ಮಾಡಿದಾಗ ಎಲ್ಲರೂ ನನ್ನನ್ನು ಗುರುತಿಸ್ತಾ ಇದ್ದಿದ್ದೆ, ನೀನು ಸೌಂದರ್ಯ ಥರ ಇದ್ದೀರಾ, ನೀವು ಸೌಂದರ್ಯ ಥರ ಇದ್ದೀರಾ ಅಂತ. ಅಂದರೆ ಸೌಮ್ಯಂಗೆ ಮೇ ಬಿ ಏನೋ ಒಂದು ಹೋಲ್ತಿತ್ತೋ ಏನೋ ಗೊತ್ತಿಲ್ಲ. ಸೌಮ್ಯಂಗೆ ಸೌಮ್ಯ ನನಗೆ ಪರಿಚಯನೇ. ಬಟ್ ಯಾವಾಗಲೂ ಹೇಳ್ತಿದ್ದೆ, ನಿನಗೆ ತುಂಬ ಹೋಲಿಸ್ತಾರೆ ನನ್ನ ಜೊತೆ ಅಂತ. ಸೊ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಆದರೆ ಸಿಪಾಯಿಯಲ್ಲಿ ಒಟ್ಟಿಗೆ ಕೆಲಸ ಮಾಡೋ ಅಂಶ. ಹನುಮಂತ ನಗರ ಮನೆಯವರು ಹನುಮಂತ ನಗರದಲ್ಲಿ ಮನೆ ಇತ್ತು, ಹೌದು ಕರೆಕ್ಟ್. ಅದಾದಮೇಲೆ ದೊಡ್ಡ ಮನೆಯೂ ಕಟ್ಟಿದ್ಲು ಡಾಲರ್ಸ್ ಕಾಲೋನಿಲಿ. ಅಲ್ಲಿಗೆ ಗೃಹ ಪ್ರವೇಶಕ್ಕೂ ಪಾಪ ಅವಳು ಅವ್ರ ಅಣ್ಣ ಇಬ್ಬರು ಬಂದು, ಮಹೇಶ ಅವನು ಇಬ್ಬರು ಬಂದು ನಮ್ಮ ಮನೆಗೆ ಬಂದು ಕರೆದಿದ್ರು. ನಾನು ಗೃಹ ಪ್ರವೇಶಕ್ಕೆ ಹೋಗಲಿಲ್ಲ. ಅದಾದಮೇಲೆ ಬೇರೆ ಯಾವುದೋ ಒಂದು ಫಂಕ್ಷನ್ಗೆ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಎಂಗೇಜ್ಮೆಂಟ್ಗೆ ಏನಕ್ಕೋ ಹೋಗಿದೆ ಅನ್ಸುತ್ತೆ. ಮದುವೆಗೆ ಹೋಗಲಿಲ್ಲ. ಮದುವೆ ಅವರು ಒಂದು ರೆಸಾರ್ಟಲ್ಲಿ ಮಾಡಿದ್ರು, ದೊಡ್ಡಬಳ್ಳಾಪುರ ರೆಸಾರ್ಟಲ್ಲಿ. ಅದಕ್ಕೂ ಅವರಿಬ್ಬರು ಬಂದಿದ್ರು ಕರೆಯೋಕ್ಕೆ. ಅವಳು ಬಂದಿದ್ಲು, ಅವನು ಬಂದಿದ್ದ. ಇಲ್ಲ, ನಾನು ಹೋಗಲಿಲ್ಲ ಮದುವೆಲಿ, ನಾನು ಊರಲ್ಲಿ ಇರಲಿಲ್ಲ. ಬಟ್ ಅವ್ರ ಮನೆಗೆ ಏನಕ್ಕೋ ಫಂಕ್ಷನ್ಗೆ ಹೋಗಿದ್ದೆ ಕಣೋ, ಯಾವುದೋ ಪೂಜೆಗೋ ಏನಕ್ಕೋ ಹೋಗಿದ್ದೆ. ಯಾಕೆಂದರೆ ಅವಳು ಗೃಹ ಪ್ರವೇಶಕ್ಕೆ ಹೋಗಲಿಲ್ಲ ಅಂತ ಹೇಳ್ಕೊಂಡೇ ಹೋಗಿದ್ದೆ ಮನೆ ನೋಡಲಿಕ್ಕೆ. ಯಾಕೆಂದರೆ ಅವಳು ಚೆನ್ನಾಗಿ ಮನೆ ಕಟ್ಟಿದ್ದೀನಿ, ನೀನು ಬಾ ಅಂತೆಲ್ಲನೂ ಕರೆದು ಎಲ್ಲನೂ ತೋರಿಸಿದ್ಲು. ಅದಕ್ಕೆ ಹೋಗಿದ್ದೆ ನಾನು. ಹೋದ್ಮೇಲೆ ಅದಾದಮೇಲೆ ಐ ಥಿಂಕ್ ಎಗೇನ್ ಅವತ್ತು ಮನೇಲಿದ್ದೆ. ನನಗೆ ಯಾರೋ ಫೋನ್ ಮಾಡಿಬಿಟ್ಟು, ಸೌಂದರ್ಯ ಯಾರೋ ಪ್ರೆಸ್ಸೋ ಯಾರೋ ಅನಿಸುತ್ತೆ, ಯಾರೋ ಫೋನ್, ಸೌಂದರ್ಯ ಹೋಗ್ಬಿಟ್ರೆ. ನಾನು ಎಲ್ಲೋದ್ಲಂತೆ. ಅದಕ್ಕೆಂದರೆ ಆಕೆ ಹಿಂದಿನ ದಿನ ಪ್ರಚಾರ ಮಾಡಿದ್ದು ನನಗೆ ಗೊತ್ತು, ಮಲ್ಲೇಶ್ವರಂ ಗೋಕುಲಮಲ್ಲಿ. ಯಾಕೆ ನನಗೆ ಗೊತ್ತು ಅಂತಂದರೆ, ನಮ್ಮ ಅತ್ತೆ ಮಗಳು, ಅದೇ ಶಾರದಾ ಥಿಯೇಟ್ರ್ ಅಂತ ಹೇಳಿದ್ನಲ್ಲ, ಅವ್ರ ಮಗಳು ನಮ್ಮ MS ರಾಮಯ್ಯನ ಸೊಸೆ, ಕೋದಂಡರಾಮ್ನ ಹೆಂಡತಿ. ಈಗಲೂ ಅನ್ಸಿದ್ದು ನಾನು ನೋಡು ನಮ್ಮ ಕೋದಂಡರಾಮ್ ಹೆಂಡತಿ ಹೋಯ್ತೇನಾ. ಅವಳ ಮನೆಗೆ ಹೋಗಿದ್ದೆ ಹಿಂದಿನ ದಿನ. ಹೋದಾಗ ಪ್ರಚಾರದ ವ್ಯಾನು, ನಾನು ಅವಾಗ BJPಗೆಲ್ಲ ಸೇರಿರಲಿಲ್ಲ, ಅಂದರೆ ನಾನು ರಾಜಕೀಯದಲ್ಲೇ ಇಲ್ಲ. ಸೊ ಇವಳು ಪ್ರಚಾರ ಮಾಡ್ತಿದ್ದಾಳೆ ಅಲ್ಲಿ. ಸೌಂದರ್ಯ ಪ್ರಚಾರ ಮಾಡ್ತೀಯಾಳ ಅಂತಂದೆ ನಾನು ಅವಾಗ. ಅಂದರೆ ನಂಗೊಂದು ಆಶ್ಚರ್ಯ ಅದು. ಅವಳು ಓಪನ್ ಜೀಪಲ್ಲಿ ಗೋಕುಲಂ, ಅದೇ MS ರಾಮಯ್ಯ ಮನೆ ಮುಂದೆ ಹೋದ್ಲು ಅಂತ ಹೇಳಿದ್ರು. ಬಟ್ ನಾವು ನೋಡಲಿಲ್ಲ. ದಟ್ ಈಸ್ ಪ್ರೀವಿಯಸ್ ಡೇ, ಆಯಿತಾ. ನೆಕ್ಸ್ಟ್ ಡೇ ನಿನಗೆ ಈ ಥರ ಸುದ್ದಿ ಬರುತ್ತೆ ಮನೇಲಿ. ನಾನು ಮನೇಲಿದ್ದೀನಿ, ಒಂದು ಫೋನ್ ಬರುತ್ತೆ, ಸೌಂದರ್ಯ ಹೌದು ಎಲ್ಲಿ ಹೋದ್ಲಂತೆ ಅಂತ. ನಾನಂದರೆ ಈ ಪ್ರಚಾರಕ್ಕಿದ್ಲಲ್ಲ, ಎಲ್ಲೋ ಹೋಗಿರ್ತಾಳೆ ಅಂತ. ಹೋಗ್ಬಿಟ್ಲಂತೆ. ಎಲ್ಲಿ ಹೋಗ್ಬಿಟ್ಲು? ನನಗೆ ರಿಸೀವೇ ಮಾಡ್ಕೊಳಕ್ಕಾಗ್ತಿಲ್ಲ ನಮಗೆ. ಎಲ್ಲಿ ಹೋಗ್ಬಿಟ್ಲು ಅಂದ್ರೆ, ಫ್ಲೈಟ್ ಆಕ್ಸಿಡೆಂಟ್ ಆಗಿಬಿಟ್ಟು ನನಗೆ ತಡ್ಕೊಳಕ್ಕೆ ಆಗಲಿಲ್ಲಪ್ಪ. ಏನು ಮಾತಾಡ್ತಿದ್ರು ಅಂತಂದ್ರೆ, ಹೌದು ಹಿಂಗೆ ಅಂತಲ್ಲ. ಅಮ್ಮ ಹೋಗಲಿಲ್ಲಪ್ಪ, ಎಲ್ಲರೂ ಹೋದರು. ನನಗೆ ಗೊತ್ತಿರೋ ಥರ ಇಂಡಸ್ಟ್ರಿನೇ ಅವ್ರ ಮನೆಗೆ ಹೋಯಿತು. ನಾನು ಹೋಗಲಿಲ್ಲ ರಾಜೇಶ. ಐ ಥಿಂಕ್ ಅವಳದು ಕಾರ್ಯಕ್ಕೂ ಕರೆದ್ರು. ಅವ್ರ ಅತ್ತಿಗೆನೇ ಬಂದು ಪಾಪ ಮಾತಾಡಿದ್ಲು, ಕರೆದ್ಲು, ಫೋನ್ ಮಾಡಿದ್ಲು. ಐ ಥಿಂಕ್ ನನಗೆ ಗೊತ್ತಿರೋ ಥರ ನನಗೆ ಕಾರ್ಯಕ್ಕೆ ಕರೆದಿದ್ದು ಅವರೊಬ್ಬರು ಡಿಸ್ಟ್ರಿಬ್ಯೂಟ್ರು. ಅವರು ಸೌಂದರ್ಯನ ಜೊತೆನೇ ತುಂಬ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು, ಅವ್ರ ಹೆಸರು ಮರ್ತೋಗಿದೆ. ಅವರು ಕರೆದ್ರು ಬಂದು ಅವ್ರ ಕಾರ್ಯಕ್ಕೆಲ್ಲನೂ ಹೋಗಲಿಲ್ಲ. ಅದಾದಮೇಲೆ ಐ ಥಿಂಕ್ ಒಂದು 15 ದಿವಸದಲ್ಲಿ ಅವ್ರ ಮನೆಗೆ ಹೋಗ್ತೀನಿ. ಹೋದರೆ ಮನೆ ಹಾಲಲ್ಲಿ ಇವನೇ, ಅವ್ರ ತಂದೆ, ಅವ್ರ ಅಣ್ಣ, ಇವಳದು ದೊಡ್ಡ ಫೋಟೋ, ಫುಲ್ಲು ಹಾರ. ಅವ್ರ ತಾಯಿ ಕೂತಿದ್ದಾರೆ ಹಾಲಲ್ಲಿ. ದೇವ್ರ ಮನೆ ದೊಡ್ಡ ಬೀಗ, ದೇವ್ರ ಮನೆ ಇದೆಯಲ್ಲ ಅದು ದೊಡ್ಡ ಬೀಗ ಹಾಕ್ಬಿಟ್ಟವ್ರೆ. ಅವ್ರ ಅತ್ತಿಗೆ ಕೆಳಗಡೆ ಏನೋ ಮಾಡ್ತಿದ್ಲು. ಹೋದೆ ಕರ್ಕೊಂಡು ಹೋದ್ಲು, ಮೇಲ್ಗಡೆ ಕೂತ್ಕೊಂಡ್ವಿ. ಅವ್ರ ಅಮ್ಮನ ಹತ್ರ, ಏನು ಮಾತಾಡ್ತೀಯಾ? ಆ 3 ಫೋಟೋ, ದೊಡ್ಡ ಫೋಟೋಗೆ ಹಾರ ಹಾಕ್ಬಿಟ್ಟು ಅವ್ರ ತಾಯಿ, ಯಾಕಮ್ಮ ದೇವ್ರ ಮನೆ ಏನಕ್ಕೆ ದೇವ್ರನ್ನ ಪೂಜೆ ಮಾಡಲಿ ತಾರ, ನಾನು ಏನಕ್ಕೆ ಮಾಡಬೇಕು ನೋಡು, ಎಲ್ರನ್ನೂ ಕರ್ಕೊಂಡ್ಬಿಟ್ಟ, ಬೀಗ ಹಾಕ್ಬಿಟ್ಟು ಹುಡ್ಕೊಣೋ ದೇವ್ರ ಮನೆ. ಅಯ್ಯಪ್ಪ, ನನಗೆ ಹೆಂಗಾಯ್ತು ಅಂತಂದರೆ ಒಂಥರ ಏನೋ ಸಂಕಟ ನೋಡೋಕ್ಕೆ. ಯಾಕಂದರೆ ಅವ್ರ ಮನೆಗೆ ಪೂಜೆಗೆ ಹೋದಾಗ
ಅವಳು ಇಡೀ ಮನೆ, ನಾನು ಗೃಹಪ್ರವೇಶ ಹೋಗಿಲ್ಲ ಅನ್ನಲ್ಲ, ಹೋಗಿರಲಿಲ್ಲ ನಾನು. ಸೊ ಮನೆ ಇಡೀ ಮನೆ ಪರಿಚಯ ಮಾಡಿಸಿದ್ಲು. ಇದು ನಂದು, ಇದು ನನ್ನ ಮನೆ, ಇದು ಅಂತೆಲ್ಲ. ಮನೆಯವರು ಬಾತ್ರೂಮ್ ಎಲ್ಲ, ನಾನು ಬಾತ್ರೂಮ್ ಏನೇ ಬಾತ್ರೂಮಲ್ಲಿ ಒಂದು 4-5 ಜನ ಆಟ ಆಡ್ಬೋದಿಲ್ಲ, ಅಷ್ಟು ದೊಡ್ಡ ದೊಡ್ಡ ಬಾತ್ರೂಮ್ ಕಟ್ಟಿದ್ವಿ. ನಾನು ಅಂದರೆ ನಮಗೆ ಅಷ್ಟು ಒಂಥರ ಸ್ಟೈಲಿಶ್ ಬಾತ್ರೂಮ್ ಎಲ್ಲ ನಾವು ಬರೀ ಹೋಟ್ಲ್ಗಳಲ್ಲಿ ಅಂಥವೆಲ್ಲ ನೋಡಿರೋದು ಜಾಸ್ತಿ. ನಮ್ಮ ಮನೆಗಳಲ್ಲಿ ಅದೇ ಒಂದೇ ಬಾತ್ರೂಮ್, ಇದು ಒಂದೇ ಟಾಯ್ಲೆಟು, ಎಲ್ಲರೂ ಒಂದೇ ಬಾತ್ರೂಮ್, ಆ ಥರ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಬದುಕಿದವರು. ಸೊ ನಮ್ಮ ದೊಡ್ಡ ದೊಡ್ಡ ಬಾತ್ರೂಮ್ಗಳೆಲ್ಲ ಇವಾಗ ಮನೆ ಕಟ್ಕೊಂಡಾಗ ಇದೇ ಹೊರತು, ಬಟ್ ಅವಾಗೆಲ್ಲ ಇರಲಿಲ್ಲ. ಅಂದರೆ ಇವಳ ಮನೇಲಿ ನಾನು ದೊಡ್ಡ ಬಾತ್ರೂಮ್ ನೋಡಿದ್ದು ಫಸ್ಟ್ ಟೈಮು. ಇಷ್ಟು ದೊಡ್ಡ ಬಾತ್ರೂಮ್? ಇಲ್ಲ ಕಣೆ, ಇವೆಲ್ಲ ಸ್ಟೈಲು ನೋಡಿ, ಇದನ್ನು ಇಲ್ಲಿಂದ ತರಿಸಿದ್ದೀನಿ, ಅಲ್ಲಿಂದ, ಅಂದರೆ ಪ್ರತಿಯೊಂದು ಹೇಳಿದ್ಲಪ್ಪ. ಒಂದೊಂದು ಇದನ್ನು ನಲ್ಲಿ ಇದು ಎಕ್ಸ್ಪ್ಲೈನ್ ಮಾಡಿ ಅಂದರೆ ಅವಳಿಗೆ ಅಷ್ಟು ಖುಷಿ ಇತ್ತು ತನ್ನ ಮನೆ ಬಗ್ಗೆ. ಅಂದು ಅವ್ರ ಮನೆ ಗೇಟ್ ತೆಗೆದ ತಕ್ಷಣ ಹಿಂಗೆ ಹತ್ಬೇಕಿತ್ತು. ನೀನು ನೋಡಿದ್ಯಾ ಮನೆ, ನೋಡಿದ್ಯಾ? ಹೋಗ್ತಿರ್ತಾರೆ ಅವರು. ಅದೊಂಥರ ಮೂಲೆಯಲ್ಲಿ ಮನೆ. Okay. ಆಮೇಲೆ ಯಾರು ಅಂದರು ಅದು ವಾಸ್ತು ಸರಿ ಇಲ್ಲ, ಅದು ಇದು ಅಂತಂದರು. ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಬಟ್ ತುಂಬ ಒಳ್ಳೆಯ ಶ್ರೀಮಂತ ಮನೆ. ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಅದೇ ನನಗೆ ಅವಳ ಹತ್ರ ಕೂತಿರ್ಬೇಕಾರೆ, ಅವಳ ಫೋಟೋ ನೋಡ್ಬೇಕಾರೆ ಅಂದ್ಕೊಳ್ತಾ ಇದ್ದೆ, ಎಷ್ಟು ಮನೆಯನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಲು. ದೇವ್ರ ಮನೆ ಎಕ್ಸ್ಪ್ಲೈನ್ ಮಾಡಿದ್ಲು. ದೇವ್ರ ಮನೆ ಫುಲ್ಲು ರೋಸ್ವುಡ್, ಬ್ಲ್ಯಾಕ್ ಕಲರ್ ಡೋರು, ಅದ್ರ ಮುಂದೆ 2 ಕಂಬ. ಅಫ್ಕೋರ್ಸ್ ನೀನು ಮನೆ ಹಾಲಲ್ಲಿ ಎಸ್ 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 ನೋಡಿದರೆ ನಿಂಗೆ ನೆನಪಾಗತ್ತೆ. ಅದೊಂಥರ ಹಿಂಗೆ ತಕ್ಕಳೋದು, ಅದು ಕಂಬದಕ್ಕೆ ಒರ್ಕೊಳ್ಳೋದು ಡೋರು, ಹೊರಗಡೆ ತೆಗೆಯುವಂಥದ್ದು. ಸೊ ಏನೋ ಅವಳು ಅದು ಏನೇನೋ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ರಿ, ಇದೆಲ್ಲ ಭಾಳ ಬೇಜಾರಾಯಿತು. ಅದಾದಮೇಲೆ ನಾನು ಅವ್ಳ ಜೊತೆ ಕೆಲಸ ಮಾಡಿದ್ದೆ ಸಿಪಾಯಿಲಿ. ಅಫ್ಕೋರ್ಸ್ ಮಾಡಿದಾಗ ಅವಳೊಂದು ಹೊಸ ಕಾರ್ ತೊಗೊಂಡಿದ್ಲು ಅವಾಗ, ಬೆನ್ಸ್ ಕಾರು. ಸೊ ಬೆನ್ಸ್ ರೆಡ್ ಕಲರ್ ಕಾರು. ಐ ಥಿಂಕ್ ಅವಾಗ 40 ಲಕ್ಷನೋ ಏನೋ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ ಅದು ಕರೆಕ್ಟ್ ರೇಟ್. ಅದು ತುಂಬ ಜಾಸ್ತಿ ಆಯಿತಾ. 40 ಲಕ್ಷದ ಮೇಲೇ, 40-50 ಲಕ್ಷ ಇರ್ಬೋದೇನೋ. ಅವರು ಅಲ್ಲಿ ಬೆಂಗಳೂರಿಂದ ಬರ್ತಾ ಏನಾಗೋಗಿದೆ, ಅವ್ರು ವೆನ್ ಶಿ ವಾಸ್ ಇದಕ್ಕೆ ರೀಚ್ ಆಗಬೇಕು ಸಕಲೇಶ್ಪುರಕ್ಕೆ, ದೇ ಮೆಟ್ ಆನ್ ಆಕ್ಸಿಡೆಂಟ್ ಅಂತೆ. ಇಲ್ಲಿ ಹಾಸನ್, ಈ ಹಾಸನ ಹತ್ರ, ಚನ್ನರಾಯಪಟ್ಟಣ ಹತ್ರ. ಚನ್ನರಾಯಪಟ್ಟಣ. ಅಂತ ಅಲ್ಲ, ಬಂದ ಮೇಲೆ ಹೇಳಿದ್ರು ಈ ಥರ ಆಕ್ಸಿಡೆಂಟ್ ಆಯಿತು, ಹಂಗೆ ಹಿಂಗೆ. ಸೊ ರೆಡ್ ಬೆನ್ಸ್ ಕಾರ್ ತೊಗೊಂಡಿದ್ವಿ. ಸೊ ನನಗೆ ಆಮೇಲೆ ಎಲ್ಲ ಕೂತಿದ್ವಿ ಎಲ್ಲರೂ ಮಧ್ಯಾಹ್ನ. ಈ ರವಿ ಸರ್ಗೆ ಎಲ್ಲ ಅಲ್ಲಿಂದ ಅಲ್ಲಿ ಗುರ್ತಿರೋರೆಲ್ಲರೂ ಊಟ ತಂದು ಕೊಡೋದು, ಅದೆಲ್ಲ ಮಾಡೋದು. ನಾವು ಒಂದೊಂದು ಮನೆಗಳಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ. ಅಲ್ಲಿ ಹಾಂ, ಅಲ್ಲಿ ಹೋಮ್ ಸ್ಟೇ ಸಕಲೇಶ್ ತರ. ಹೋಮ್ ಸ್ಟೇ ಅಲ್ಲ ಪಾಪ, ಅವರು ಪ್ರೀತಿಯಿಂದ ಕೊಟ್ಟಿದ್ದು. ಅವರು ಪಾಪ ಅವರು ಓನರ್ಸ್ಗಳು ಎಲ್ಲರೂ ಇದ್ದರು. ಸೊ ನಾವು ರವಿ ಸರು ಮತ್ತು ಇನ್ನೊಬ್ರು ಯಾರು ನನ್ನ ಜೊತೆ, 3 ಜನ ಒಂದು ಮನೆ. ಈ ಥರ ಬೇರೆ ಬೇರೆ ಕಲಾವಿದರು ಒಂದೊಂದು ಮನೆಯಲ್ಲಿ. ಒಂದು ಯಾವುದೋ ಒಂದು ಕ್ಲಬ್ ಹೌಸ್ ಒಂದು ಏನಿತ್ತು, ಅಲ್ಲಿ ಒಂದಷ್ಟು ಜನ ಇದ್ದರು. ಪ್ಲಾಂಟರ್ಸ್ ಕ್ಲಬ್. ಹಾಂ, ಪ್ಲಾಂಟರ್ಸ್ ಕ್ಲಬ್ ಏನಾಯಿತು, ಕರೆಕ್ಟ್ ಅಲ್ಲೆಲ್ಲ ಇದ್ದರು. ಅವಾಗೇನು ಹೆಚ್ಚು ಹೋಟೆಲ್ಗಳು ಅದೆಲ್ಲ ಈಗಲೂ ಇಲ್ಲ ಅನಿಸುತ್ತೆ ಸಕಲೇಶ್ಪುರದಲ್ಲಿ, ಅಥವಾ ರೆಸಾರ್ಟ್ಗಳು ಎಲ್ಲ ನಮ್ಗೆ ಗೊತ್ತಿದ್ದಾಗ ಕಮ್ಮಿ. ಆ ಥರ ಮನೆಗಳಲ್ಲಿದ್ವಿ. ಅವ್ರ ಮನೆಯಿಂದನೇ ಊಟಗಳು ಅದೆಲ್ಲ ತರಿಸೋರು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಹುರುಳಿಕಟ್ಟು ಸಾರು ಊಟ, ಇದೆಲ್ಲ ತುಂಬ ಒಳ್ಳೊಳ್ಳೆ ಊಟಗಳು ಬರೋದು ನಮಗೆ. ಸೊ ಆ ಟೈಮಲ್ಲಿ ನಾನು ಸುಮ್ಮನೆ, ಅಫ್ಕೋರ್ಸ್ ತುಂಬ ಜನಕ್ಕೆ ನಾನು ಚೆನ್ನಾಗಿ ಊಟ ಮಾಡ್ತೀನಿ ಅಂತ ಗೊತ್ತು, ತುಂಬ ಜನ ಹೀರೋಸ್ಗಳಿಗೆ. ಅದರಲ್ಲಿ ಎಕ್ಸ್ಪೆಷಲಿ ಶಿವಣ್ಣಂಗೆ ಮತ್ತು ರವಿ ಸರ್ಗೆ ನಾನು ತುಂಬ ಚೆನ್ನಾಗಿ ಊಟ ಮಾಡ್ತೀನಿ ಅಂತ ಗೊತ್ತು. ಅಂದರೆ ನಾನು ನಿಜವಾಗ್ಲೂ ಚೆನ್ನಾಗಿ ಊಟ ಮಾಡ್ತೀನಿ, ತಮಾಷೆ ಅಲ್ಲ. ಸೊ ಇವರಿಬ್ಬರು ಹೀರೋಗಳಾಗಿದ್ದರೆ ನನ್ನ ಸಿನಿಮಾಗೆ, ತಾರನ್ ಕರಿ ಊಟಕ್ಕೆ ಅಂದರೆ ಯಾವಾಗಲೂ ಕರೆಯೋರು. ಆಮೇಲೆ ಅಂಬರೀಷ್ ಅಣ್ಣನೂ ಹಂಗೆ ಮಾಡೋರು. ಅಂಬರೀಷ್ ಅಣ್ಣ ಇದ್ದಾಗ ಅದೊಂದು ನಿತ್ಯ ಭೋಜನಗಳು, ಅದು ಭೂರಿ ಭೋಜನಗಳು ಎಲ್ಲನೂ. ಸೊ ಈ ಥರ ಎಲ್ಲರ ಮನೆಯಿಂದ ಬರೋದು, ಅದೆಲ್ಲ ಊಟ ಮಾಡ್ತಿದ್ವಲ್ಲ. ನನಗೆ ಫಸ್ಟ್ ಬಡ್ಸಕ್ಕೆ ಅವ್ರಿಗೆಲ್ರಿಗೂ ಇಷ್ಟ. ಅಂದರೆ ನಾನು ಇವರೆಲ್ಲರೂ ಅವು ಡಯಟ್ ಮಾಡೋರು, ನಾನು ಡಯಟ್ ಮಾಡ್ತಿರ್ಲಿಲ್ಲ, ಆರಾಮಾಗಿ ತಿನ್ನುವೆ. ಹೌದಾ? ಹ್ಞೂ, ನಾನು ಆರಾಮಾಗಿ ತಿಂತಿದ್ದೆ, ಎಲ್ಲರೂ ಎಲ್ಲ ಚೆನ್ನಾಗಿ ತಿಂತ. ಎಲ್ಲ ತಿಂತಿದ್ದೆ. ಆಮೇಲೆ ಏನು ಬಿಡ್ತಿರ್ಲಿಲ್ಲ, ಅದು ಎಲ್ಲ ತಿಂತಿದ್ದೆ ನಾನು. ಸೊ ಇವರೆಲ್ಲರೂ ಅವಳು ಕರೆಕ್ಟಾಗಿ ತಿಂತಾಳೆ, ಕರೆಕ್ಟ್ ಅಂದರೆ ನಾನು ಮೆತ್ತಗೆ ತಿಂತಿದ್ದೆ. ಇವರೆಲ್ಲ ಬೇಗ ಟಕ್ ಅಂತ ಊಟ ಮಾಡಿಬಿಡೋರು. ನಂಗೆ ಟಕ್ ಅಂತ ಊಟ ಮಾಡೋಕ್ಕೆ ಬರೋಲ್ಲ, ನಾನು ಕೂತ್ಕೋಬೇಕು. ಆಮೇಲೆ ನನಗೆ ಚೇರ್ ಹಾಕ್ಕೊಂಡ್ರು ಚಕಮಕ್ಳು ಹಾಕ್ಕೊತಿದ್ದೆ. ನನಗೆ ಕಾಲು ಬಿಟ್ಟು ಕೆಳಗಡೆ ಕೂತ್ಕೊಂಡು ತಿನ್ನೋಕೆ ಬರೋಲ್ಲ, ಯಾಕಂದರೆ ಮೊದಲಿಂದ ನಂಗೆ ಅದೊಂಥರ ಚಕಮಕ್ಳು ಹಾಕೊಂಡು ಕೂತ್ಕೊಂಡು ತಿಂದು ಸೋಫಾ ಮೇಲೆ ಕೂತ್ಕೊಂಡ್ರು ಸೋಫಾ ಚಕಮಕ್ಳು ಹಾಕೊಂಡೆ ಕೂತ್ಕೊಂಡು ಊಟ ಮಾಡೋದು ನಾನು. ಸೊ ಶೂಟಿಂಗ್ ಚೇರ್ಗಳಿದ್ರು, ಅದ್ರ ಮೇಲೆ ಚಕಮಕ್ಳು ಹಾಕೊಂಡು ಕೂತ್ಕೊಂಡೆ ಊಟ ಮಾಡೋದು, ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡೋದು. ಸೊ ಈ ಥರ ಊಟ ಕೊಡೋರು. ಇವಳಿಗೆ ಆವಾಗ ಹೇಳ್ತಾ ಇದ್ಲು ಇವಳು, ಸೌಮ್ಯ ಇದು ಹಂಗೆ ಆಕ್ಸಿಡೆಂಟ್ ಆಯಿತು, ಅಯ್ಯೋ ಎಷ್ಟು ಹೊಸ ಕಾರ್ ಯಾಕಮ್ಮ ಅಂತ ಎಲ್ಲರೂ, ನೀವು ಹುಷಾರಾಗಿ ಬರಬೇಕಿತ್ತು, ಇಲ್ಲ ಸಡನ್ನಾಗಿ ಬಂದುಬಿಟ್ಟ ಅಂತ. ಪಾಪ ಏನು ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್ ಈಸ್ ಎನ್ ಆಕ್ಸಿಡೆಂಟ್, ಹಿಂಗೆ ಸಡನ್ನಾಗಿ ಬಂದುಬಿಟ್ರು ಹಂಗೆ ಅಂತ ಏನೋ ಹೇಳ್ತಿದ್ರು ಅವ್ರ ಅಣ್ಣನೂ ಹೇಳ್ತಾಯಿದ್ರು. ನನಗೆ ಅದಕ್ಕೆ ನೋಡೋ ಎಷ್ಟು ಕಾಸ್ಟ್ಲಿ ಅಲ್ವೇನೇ ಕಾರು ಅಂತಂದೆ ನಾನು ಅವಳಿಗೆ.
ಅದಕ್ಕೆ ರವಿ ಸರ್ ನೀನಾದ್ರೂ ಏನು ಮಾಡ್ತಿದ್ದೆ ಅಂದರು. ಸರ್ ನಾನಾದರೆ ಆ ಕಾರ್ನ ಮನೆಯಿಂದ ಹೊರಗಡೆನೇ ತರ್ತಾ ಇರಲಿಲ್ಲ. ಅದಕ್ಕೆ ಕವರ್ ಹಾಕ್ಬಿಟ್ಟು ಆವಾಗ ನೋಡ್ಬಿಟ್ಟು ಮುಚ್ಚಿಬಿಡ್ತಾರೆ. ಯಾರು ಸರ್ ಹೊರಗಡೆ ತಂದು ಆ ಕಾರ್ ಬೇರೆ ಆಕ್ಸಿಡೆಂಟ್ ಆಯಿತು ಅಂದರೆ ತುಂಬ ನೋವಾಗುತ್ತೆ ಅಂತ. ಅಂದರೆ ಅದು ಅಷ್ಟು ಕಾಸ್ಟ್ಲಿ ಕಾರಲ್ಲ. ಸೊ ಹೆಂಗಪ್ಪ ಇವ್ರು ಇದು ಮಾಡಿದ್ರು ಅಂತ. ಸೊ ಆವಾಗ ಯಾವಾಗಲೂ ನಗೋಳವಳು, ಯಾವಾಗಲೂ ಎಲ್ಲರೂ ಹೇಳ್ತಿದ್ಲು ಅವಳು ಅದನ್ನು ತಮಾಷೆ ಮಾಡ್ಕೊಂಡು. ತಾರಾ ಹಿಂಗೆ ಹೇಳ್ತಿದ್ಲು ಬೆನ್ಸ್ ಕಾರ್ ಮನೇಲಿ ಇಟ್ಕೊಂಡ್ಬಿಟ್ಟು ಕವರ್ ಹಾಕ್ಬಿಡೋಳಂತೆ ಅಂತ. ಅಂದರೆ ತುಂಬ ಅಣಗಿಸೋಳು ನನ್ನ ಇದರಲ್ಲಿ ಇಟ್ಕೊಂಡು. ಅಂದರೆ ಅವಳು ಆ ಕಾರ್ ಅವಳು ತುಂಬ ಇಷ್ಟಪಟ್ಟು ಪಾಪ ತಗೊಂಡಿದ್ದು. ಒಂಥರ ಸಂಭ್ರಮ ಪಡೋಳು, ಒಂಥರ ಆ ದಿನಗಳೇ ಒಂಥರ ಖುಷಿಯಾಗಿರೋದು. ಅಂದರೆ ವಿ ನೆವರ್ ಥಾಟ್ ಆಫ್ಕೋರ್ಸ್ ಎಗೇನ್ ಹೆಚ್ಚು ಫೋನ್ಗಳು ಮಾತಾಡೋದು ಅಥವಾ ಆ ಒಡನಾಟ ಎಲ್ಲ ಇರಲಿಲ್ಲ ನನಗೆ ಸೌಂದರ್ಯ ಜೊತೆ. ಅಂದರೆ ಯಾವಾಗಲಾದರೂ ಏನಾದರೂ ಫಂಕ್ಷನ್ನು, ಮನೇಲಿ ಏನೋ ಪೂಜೆ ಅಥವಾ ಏನಾದ್ರು ಆ ಥರದ್ದು ಏನೋ ಕರೆಯೋದು, ಅಣ್ಣ ಇಬ್ಬರು ಬಂದು ಕರೆಯೋದು ಅದೆಲ್ಲ ಇತ್ತೇ ವಿನಃ ತುಂಬ ಫ್ರೆಂಡ್ಲಿಯಾಗಿ ತುಂಬ ಒಡನಾಟ ಆಗಿ ಅಥವಾ ನಾವು ಎಲ್ಲ ಓಡಾಡಿದ್ವಿ ಆ ಥರದ್ದು ಏನಿಲ್ಲ. ನಾವು ಸಿಪಾಯಿ ಆಲ್ಮೋಸ್ಟ್ ಔಟ್ಡೋರೆಲ್ಲ ಸಕಲೇಶ್ಪುರ. ಸೊ ಅಲ್ಲಿ ಏನು ಓಡಾಡಿರೋದು ಅಥವಾ ನಮಗೆ ಶೂಟಿಂಗ್ ಮುಗಿದ್ರೆ ಮನೆಗೆ ಹೋಗ್ತಿದ್ವಿ, ಅಲ್ಲಿ ಇರ್ತಿದ್ವಿ, ತಿರುಗಿ ಬಂದರೆ ಶೂಟಿಂಗ್ ಬರ್ತಿದ್ವಿ. ಶೂಟಿಂಗಲ್ಲೇ ಮಾತುಕತೆ ಇದ್ದಿದ್ದು. ಅಂದರೆ ಹೆಚ್ಚು ಫ್ರೆಂಡ್ಶಿಪ್ಪು ಆ ಥರ ಇಲ್ಲ. ಅಂದರೆ ಎಲ್ಲ ಓಡಾಡಿದ್ವಿ, ಇನ್ನೆಲ್ಲ ಹೋದ್ವಿ, ಅದೆಲ್ಲ ಹಾಗೇ ಇಲ್ಲ ಸೌಂದರ್ಯನ ಜೊತೆ. ಇವಾಗ ಸೌಂದರ್ಯ ಈಗ ಆಗ ಸರೋಜಾದೇವಿ ಅಮ್ಮೆಯಿಂದ ಹಿಡಿದು ಸೌಂದರ್ಯ ಅವರಾಗ್ಬೋದು, ಇವಾಗಿನ ರಶ್ಮಿಕಾ ಮಂದನ ತನಕ ಕೂಡ ಎಲ್ಲ ತೆಲುಗು ಬೇರೆ ಲ್ಯಾಂಗ್ವೇಜಸ್ಗೆ ಹೋಗಿ ತುಂಬಾ ದೊಡ್ಡ ಹೆಸರು ಎಲ್ಲ ಮಾಡ್ಕೊಂಡು ಎಸ್, ಈಗ ನೀವು ಕನ್ನಡಲ್ಲೂ ಮಾಡ್ತಾ ಇದ್ರಿ. ನೀವು ಮಣಿರತ್ನಂ ಅವರ 2 ಸಿನಿಮಾಗಳಲ್ಲಿ ಆಕ್ಟ್ ಹೌದು ಮಾಡ್ತೀರಾ, ಹೌದು ಹೌದು. ಆಮೇಲೆ ತೆಲುಗುಲು ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ತೀರಾ. ನೀವು ಅಲ್ಲೇ ಯಾಕೆ ಫೋಕಸ್ ಅಲ್ಲಿ ನಿಮ್ಗೆ ಅನ್ಸುತ್ತಾ ನಾನು ಅಲ್ಲಿ ಸೆಟ್ಲ್ ಬೇರೆ ಲ್ಯಾಂಗ್ವೇಜ್ ಜಾಸ್ತಿ ಮಾಡಬೇಕಿತ್ತು? ಅಲ್ಲ, ನಂಗೆ ಆಫರ್ಸ್ ಆವಾಗ ನಿಜವಾಗ್ಲೂ ಬರ್ತಿತ್ತು ದೇವ್ರ ದಯದಿಂದ. ಬಟ್ ನಮ್ಗೆ ಏನಾಗೋದು ಅಂದರೆ ಹೆಚ್ಚು ಕನ್ನಡ ಸಿನಿಮಾ ಒಪ್ಕೊಂಡ್ಬಿಡ್ತಾ ಇದ್ರು ಇಲ್ಲಿ. ಸೊ ಇಲ್ಲೇ ಜಾಸ್ತಿ ನಮಗೆ ಮನೆ ಇಲ್ಲೇ ಇರೋದ್ರಿಂದ ಮತ್ತು ಮನೆಯವರೆಲ್ಲರೂ ಇಲ್ಲೇ ಇರೋದ್ರಿಂದ ಔಟ್ಡೋರ್ ಅಂದ್ರೇ ನಮ್ಮ ಮನೇಲಿ ಕಷ್ಟ ಆಗಿರೋದು. ಬೆಂಗಳೂರು ಬಿಟ್ಟೇನೆ ನಾನು ಹೇಳೋದು, ಸಕಲೇಶ್ವರಕ್ಕೆ ಹೋಗೋದು, ಮೈಸೂರಿಗೆ ಹೋಗೋದು, ಮಂಗಳೂರು ಶೂಟಿಂಗ್ ಮಾಡೋದು. ಅಯ್ಯೋ ಔಟ್ಡೋರಾ, ಇನ್ನು ಯಾರು ಅಲ್ಲೆಲ್ಲ ಬರ್ತಾರಪ್ಪ ಅನ್ನೋ ಥರ ಬೇಜಾರು ಪಡ್ಕೊಳ್ಳೋರು. ಇನ್ನು ಬೇರೆ ಲ್ಯಾಂಗ್ವೇಜ್ ಅಂದರೆ ನಮ್ಗೆ ಇನ್ನೂ ಅದೊಂಥರ ಸೆಕೆಂಡ್ರಿ ಥರನೇ, ಅಷ್ಟೊಂದು ತುಂಬ ಎಕ್ಸೈಟಾಗೆಲ್ಲ ಒಪ್ಕೊಳ್ತಾ ಇರಲಿಲ್ಲ. ಬಟ್ ನಂಗೆ ಆಫರ್ಸ್ ಬರೋದು ನಾನು ದೇವ್ರ ದಯದಿಂದ. ನನಗೆ ಫಸ್ಟ್ ಸ್ಟೇಟ್ ಅವಾರ್ಡ್ ಅಂತ ಬಂದಿದ್ದು ತಮಿಳ್ನಾಡು ಸ್ಟೇಟ್ ಅವಾರ್ಡ್, ಅದಾದಮೇಲೆ ಕರ್ನಾಟಕ ಬಂದಿದ್ದು. ಆಮೇಲೆ ನನಗೆ ಮಾಯಿಂಟಿ ಕಥಾಗೂ ಸ್ಟೇಟ್ ತಮಿಳಲ್ಲಿ ಯಾವ ಸಿನಿಮಾಲಿ? ಇಂಗೈ ಮುರುಗಂಗೈ ನನ್ನ ಫಸ್ಟ್ ಸಿನಿಮಾಕ್ಕೆ. ಅದಕ್ಕೆ ಸ್ಟ್ರೇಟ್ ಎಸ್ ಎಸ್ ವಂಡರ್ಫುಲ್. ಎಸ್, ಕಲೈಮಾಮಣಿ ಅವಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಈಗ ನಮಗೆ ನಂದಿ ಕರ್ನಾಟಕ awards ರಾಜ್ಯ ಇದೆಯಾ? ನಂದಿ ಅವಾರ್ಡ್ ಬಂತು ನನಗೆ ಹಾ. ಮಾಯಿಂಟಿ ಕಥಾ ತೆಲುಗು ಸಿನಿಮಾಕ್ಕೆ. ವಂಡರ್ಫುಲ್. ಸೊ ನನಗೆ ಆ ರಾಜ್ಯದ ಪ್ರಶಸ್ತಿಗಳು ಬಂದಿದ್ದು ಕೂಡ ನನ್ನ ಪುಣ್ಯ ಅಂತಾನೆ ನಾನು ಭಾವಿಸ್ತೀನಿ. ಇಲ್ಲಿ ಯಾಕಂದ್ರೆ 91ರಿಂದ ಶುರು ಆಗತ್ತಲ್ಲ ಅವಾರ್ಡ್ಗಳು. 91ರಿಂದ ಆಫ್ಕೋರ್ಸ್. ಅಂದರೆ 89 ನನಗೆ ಫಸ್ಟ್ ಅವಾರ್ಡ್ ಸ್ಟೇಟ್ ಅವಾರ್ಡ್, ಅಂದರೆ ತಮಿಳ್ನಾಡು ಸ್ಟೇಟ್ ಅವಾರ್ಡ್. ಕನ್ನಡದಲ್ಲಿ 91 ಕ್ರಮ ಆಗಿ ಬರುತ್ತೆ. ಕ್ರಮ ಆಗಿ ಬರುತ್ತೆ. ಆಮೇಲೆ ಮುಂಜಾನೆ ಮುಂಜಾನೆ ಮಂಜು ಮಂಜುಗೆ ಬರುತ್ತೆ. ಅದಕ್ಕೊಂದು ಹೌದು. ಅವಾರ್ಡ್ ಬರುತ್ತೆ. ಎಸ್ ಎಸ್. ನೆಕ್ಸ್ಟ್ ಒಂದು ಸೆನ್ಸೇಷನ್ ಅಂದ್ರೆ ಕಾನೂರು ಹೆಗ್ಗಡೆ ಕಾನೂರು ಸಂಭ್ರಮ ಹೇಗಿರುತ್ತೆ ಬರುತ್ತೆ. ಮುನ್ನುಡಿ ಬಂದಿಲ್ಲ ನನಗೆ. ಮತದಾನ ಮತದಾನಾಗಿ ಬರುತ್ತೆ. ಹೆಬ್ಬೆಟ್ ರಾಮಕರ್ ಹೆಬೆಟ್ ರಾಮಕಲ್ ಹಸೀನಾಗ್ ಬರುತ್ತೆ. ಹಸೀನಾಗಿ ಬರುತ್ತೆ. ಆ ಥರ ಅವಾರ್ಡ್ಗಳ ಸುರಿ ಮಳೆ. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಹಸೀನಾ ಫಿಲ್ಮ್ ಬಗ್ಗೆ ಮಾತಾಡಲೇಬೇಕು. ಹಸೀನಾ ಫಿಲ್ಮ್ಗೆ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂದಾಗ ನಿಮಗೆ ಗೊತ್ತಿರುತ್ತೆ ಅಫ್ಕೋರ್ಸ್, ನಿಮಗೆ ಐಶ್ವರ್ಯ ರಾಯ್ ಕೂಡ ಕಾಂಪಿಟೇಷನ್. ಹೌದು ಹೌದು ಹೌದು. ಆಮೇಲೆ ಒಬ್ರು ಬೆಂಗಾಲಿ ಆಕ್ಟ್ರೆಸ್ ಕೂಡ ಹೌದು, ಕೊಂಕಣ ಸೇನ್ ಕೂಡ ಕೊಂಕಣ ಸೇನ್. ಹೆಂಗದು ಅಂದ್ರೆ ಕೊಂಕಣ ಸೇನು, ಮಂಜು ವಾರಿಯರ್ ಫ್ರಮ್ ಮಂಜು ವಾರಿಯರ್. ಈ 5 ಜನದ್ದು ಹೆಸರಿರುತ್ತಂತೆ. ನನಗೆ ಗೊತ್ತಾಗಿದೆ ಅದಾದ್ಮೇಲೆ. ಆಮೇಲೆ ಪತ್ರಿಕೆಗಳು ಬಂದ್ಮೇಲೆ, ಅದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಇದ್ರಲ್ಲ. ಹೌದು, ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಇಲ್ಲ. ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆದಾಗ? ಅನೌನ್ಸ್ ಆದಾಗ ವೇಣು ಉಪ್ಪಿ ಸರ್ ಪಿಕ್ಚರು ತಂದೆಗೆ ತಕ್ಕ ಮಗ ಶೂಟಿಂಗಲ್ಲಿ ನಾವು ಇದರಲ್ಲಿದ್ವಿ, ಮೈಸೂರಲ್ಲಿದ್ವಿ. ವೇಣು ವಾಸ್ ದ ಕ್ಯಾಮ್ರಾಮನ್, ನಾನೇನು ಕೆಲಸ ಮಾಡ್ತಿರ್ಲಿಲ್ಲ ಆ ಪಿಕ್ಚರಲ್ಲಿ. ನಿಮ್ಮ ತಮಿಳ್ ನಾಯಕನ್ ರೀಮೇಕ್, ಇದು ತಮಿಳ್ ನಾಯಕನಲ್ಲ, ದೇವರ ಮಗನ್. ದೇವರ ಮಗನ್, ಸಾರಿ ಹ್ಮ್. ದೇವರ ಮಗನ್. ದೇವರ ಮಗನ್ ದೇವರ ರೀಮೇಕ್ ಸಿನಿಮಾ. ಅದರಲ್ಲಿ ವೇಣು ವಾಸ್ ಕ್ಯಾಮ್ರಾಮನ್ ಕನ್ನಡಕ್ಕೆ. ಸೊ ಅಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಆವಾಗ ನನಗೆ ಬೆಳಗ್ಗೆ ನನಗೆ ಫಸ್ಟ್ ಒಂದು ಫೋನ್ ಬರುತ್ತೆ. ಒಂದು ಬಂದು ಕಾಂಪಿಟೇಷನಲ್ಲಿ ಎಲ್ಲ ಇದೆ, ನೀವು ಇದ್ದೀರಾ? ನೀವು ಇದ್ದೀರಾ ಅಂತ. ನನಗೆ ಈ ಥರದ್ದು ಒಂದು 4-5 ಸತಿ ಬಂದಿದೆ ಅದಕ್ಕೆ ಮುಂಚೆ. ಕಾನೂರು ಹೆಗ್ಗಡೆ ಅದು ಅಲ್ಲ, ಆ ಥರ ಫೋನ್ಗಳು ಬಂದಿದೆ. ಸೊ ಫೋನ್ಗಳ ಬಗ್ಗೆ ನನಗೆ ಅಷ್ಟೊಂದು
ನಂಬಿಕೆ ಇಲ್ಲ. ಯಾಕಂದರೆ ಫೋನ್ಗಳ ಬರುತ್ತೆ, ಆಮೇಲೆ ನೋಡಿದ್ರೆ ಅಲ್ಲಿ ಬಂದಿರಲ್ಲ ಆ ಏನ್ ವರ್ಡ್. ಬೇಕೋ ಆಗ್ಬೋದು ಏನು ಲಾಸ್ಟ್. ಬೇಕಾದ್ರೂ ಆಗ್ಬೋದು. ಸುಮ್ಮನೆ ಇದು ಯಾ ಕಾಂಪಿಟೇಷನ್ ಇದು ಇದು ಯೋಗ್ಯತೆ ಇರುವಂಥ ಸಿನಿಮಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಹಸೀನಾ ನಾವು ಸಬ್ಜೆಕ್ಟ್ ಆರಿಸ್ಕೊಂಡಾಗಲೇ ಮತ್ತು ಆ ಸಬ್ಜೆಕ್ಟ್ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅದು ಒಂದು ಗಟ್ಟಿತನ ಗೊತ್ತಿತ್ತು. ಡಬ್ಬಿಂಗ್ ಮಾಡ್ಬೇಕಾರಂತೂ ಇದು ಏನೋ ಒಂದು ಸಾಧನೆ ಮಾಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿತ್ತು. ಸೊ ಹಂಗಾಗಿ ನಮಗೆ ಏನೋ ಒಂದು ಮಾಡುತ್ತೆ, ಏನೋ ಬರುತ್ತೆ ಅಂತ. ಬಟ್ ನನಗೆ ಬರುತ್ತೆ ಇರುತ್ತೆ ಅಂತ ನಮಗೇನು ಕನಸಲ್ಲೂ ಇರಲಿಲ್ಲ. ಆಮೇಲೆ ನನಗೆ ಒಂದು 12 ಗಂಟೆ 12:15 ಇಷ್ಟರಲ್ಲಿ ಒಬ್ಬರು ಪತ್ರಕರ್ತರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ರೈನ್ ಕೋಟ್ ಪಿಕ್ಚರ್ಗೇನೋ ಏನೋ ಅನಿಸುತ್ತೆ, ಐಶ್ವರ್ಯ ರೈಗೆ ಮತ್ತು ಶಾರುಖ್ ಖಾನ್ಗೆ ಬಂದಿದೆ ನ್ಯಾಷನಲ್ ಅವಾರ್ಡ್ ಅಂತ ಹೇಳ್ತಾರೆ. ಅದು ಹೌದಾ, ಓಕೆ ಓಕೆ. ಬಟ್ ಹಸೀನಾಗಿ ಬೇರೆ ಏನಾದರೂ ಬೆಸ್ಟ್ ಫಿಲಿಮ್ ಆ ಥರ ಏನೋ ಬಂದಿರುತ್ತೆ. ಇಲ್ಲ, ಇನ್ನೂ ಇನ್ನು ಅದು ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ನ್ಯೂಸಲ್ಲಿ ಕೂಡ ಅದೇ ಬರ್ತಿರುತ್ತೆ. ಐಶ್ವರ್ಯಗೆ ಐಶ್ವರ್ಯ ರೈ ಆ್ಯಂಡ್ ಕಾಂಪಿಟೇಷನ್ ಇವರೆಲ್ಲ ಇದ್ದರು. ಅದರಲ್ಲಿ ನನ್ನ ಹೆಸರು ಕಾಂಪಿಟೇಷನಲ್ಲಿ ಇದ್ದರು. ಬಟ್ ದೇ ಹ್ಯಾವ್ ಒಂದು ಅಂತ ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ. ಅದಾದಮೇಲೆ ತಿರ್ಗಿ ಒಂದು 2:30 2:10ಗೆ ಸಡನ್ಲಿ ಇದು ಚೇಂಜ್. ಸೈಫ್ ಅಲಿ ಖಾನ್ ಮತ್ತು ತಾರಾಂಗ್ ನಿನಗೆ ಬಂದಿದೆ ನ್ಯಾಷನಲ್ ಅವಾರ್ಡು. ಹೆಂಗಾಗ್ಬಿಡುತ್ತೆ ನನಗೆ ಅಂದರೆ ಅದನ್ನ ಅರಗಿಸ್ಕೊಳಕ್ಕೆಲ್ಲ ನನಗೆ ಬಂದಿದೆಯಾ ಅಯ್ಯೋಯ್ಯೋ ಅಂದರೆ ಆಮೇಲೆ ಟಿ ವಿಗೆ ಹೋಗಿ ಓಡೋಗಿ ರೂಮ್ಗೆ ಹೋಗಿ, ಯಾಕಂದರೆ ನಾನೇನು ಶೂಟಿಂಗ್ ಮಾಡ್ತಿರಲ್ಲ, ನಾನು ಅಲ್ಲಿ ಇದರಲ್ಲಿ ಶೂಟಿಂಗ್ ಮಾಡ್ತಿರ್ತಾರೆ ಫಾಲ್ಸಲ್ಲಿ, ಅಲ್ಲಿ ನನಗೆ ಬರುತ್ತೆ ಇದು ಅನೌನ್ಸ್ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿ ಆ್ಯಕ್ಚುಲಿ ಅಲ್ಲಿ ತುಂಬ ಒಂಥರ ನನಗೆ ಹೆಂಗೆ ಅಂದರೆ ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ, ಕಣ್ಣೀರು ಹಂಗೆ ಬರ್ತಾನೆ ಇದೆ. ಅಲ್ಲೇ ದೇವಿ ದೇವಸ್ಥಾನ ಇದೆ, ಅಲ್ಲಿ ಶಿಂಷಾ ಮಾರಮ್ಮನ ದೇವಸ್ಥಾನ. ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಎಲ್ಲ ಒಂಥರ ತಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಇವರು ಶೂಟಿಂಗ್ ಮಾಡ್ತಾನೆ ಇದ್ರು. ಇನ್ನೂ ಬಂತು ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಜನರಲ್ ಆಗಾದ್ರು. ನಾನು ಹೋಗಿ ದೇವಸ್ಥಾನ ಮುಂದೆ ಕೂತ್ಕೊಂಡು ಸ್ವಲ್ಪ ಅಲ್ಲಿ ಇದ್ದು ತಾಯಿದು ಎಲ್ಲ ಒಪ್ಪಿಸಿ ಅಲ್ಲಿಂದ ಬಂದು ರೂಮಿಗೆ ಬರ್ತೀನಿ. ರೂಮಿಗೆ ಬಂದಮೇಲೆ ಅಲ್ಲಿ ಆವಾಗ ಟಿ ವಿಲಿ ನೋಡ್ತೀನಿ ಇವರೆಲ್ಲ ಕಾಂಪಿಟೇಷನಲ್ಲಿದ್ದರು. ಐಶ್ವರ್ಯ ರೈ ಅಫ್ಕೋರ್ಸ್ ಗೊತ್ತಿತ್ತು, ಅನೌನ್ಸ್ ಮಾಡಿದ್ರು ಮೊದಲೇ ಅದನ್ನು. ಐಶ್ವರ್ಯ ರೈ ಇದ್ದರು, ಕೊಂಕಣ ಸೇನ್ ಇದ್ದರು, ಮಂಜು ವಾರಿಯರ್ ಇದ್ದರು. ಅಂದರೆ ಇವು ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು. ಹೆಂಗಪ್ಪ ಅಂತಾರೆ ಅಂದರೆ ಒಂದು ನನಗೆ ನಂಬಿಕೆ ಇದ್ದಿದ್ದು ಒಂದು ನಿರ್ದೇಶಕರ ಮೇಲೆ, ಕಾಸರವಳ್ಳಿಯವರ ನಿರ್ದೇಶನ ಮತ್ತು ಕತೆ. ಭಾನುಮುಸ್ತಕ್ ಅವರ ಹಸೀನಾ ಅದೊಂದು ಸಣ್ಣ ಕತೆ. ಅದು ಆ ಸಣ್ಣ ಕಥೆಯನ್ನು ಇವ್ರು ಹಿಗ್ಸಿ ಅದನ್ನು ಮಾಡಿ ಸಿನಿಮಾ ಮಾಡಿದ್ದು. ಸೊ ಅದಕ್ಕೆ ಒಂದಲ್ಲ 3 ನ್ಯಾಷನಲ್ ಅವಾರ್ಡ್ ಬರುತ್ತೆ. ಒಂದು ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್, ಒಂದು ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್ಗೊಂದು, ಆ್ಯಂಡ್ ಬೆಸ್ಟ್ ರೀಜನಲ್ ಫಿಲಮ್, ಕನ್ನಡ ರೀಜನಲ್ ಫಿಲಮ್ ಅಂತ ಒಂದು. ಸೊ 3 ನ್ಯಾಷನಲ್ ಅವಾರ್ಡ್ಸ್, ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ನಮಗೆ. ಇವಾಗ ಕೆರಿಯರಲ್ಲಿ ಓಕೆ, ಇಷ್ಟೆಲ್ಲ ತೃಪ್ತಿ ಕೊಟ್ಟಂತ ಕೆರಿಯರ್, ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಎಲ್ಲ ಆಕ್ಟ್ ಮಾಡಿದಂಥದ್ದು, ಇದೆಲ್ಲ ಒಂದ್ ಕಡೆ ಪ್ರೊಫೆಷನಲ್ ಲೈಫ್ ನಡೀತಿದ್ರೆ ಮದುವೆ ಕಡೆ ಯಾಕೆ ಫೋಕಸ್ ಮಾಡಲ್ವಾ ನೀವು? ಅಂದ್ರೆ ಮದುವೆ ಯಾಕೆ ನಿಧಾನ, ಅಂದ್ರೆ ಮದುವೆ ಯಾಕೆ ಕಾಯಿಸ್ತಾರೆ? ಈಗ ನಿಮ್ ಬ್ಯಾಚ್ಮೆಂಟ್ಸ್ ಎಲ್ಲರಿಗೂ ಹೌದು, ನನ್ನ ಮದುವೆ ಆಗೋಷ್ಟರಲ್ಲಿ ಎಲ್ಲ ಮಕ್ಕಳು ಆಗ್ಬಿಟ್ಟಿತ್ತು. ಈಗ ಸುಧಾರಣೆ ಅವ್ರಿಗೆ ಮದುವೆ ಆಗಿತ್ತು, ಮಗು ಮಾಲಾಶ್ರೀ ಶ್ರುತಿ ಅವರಿಗಾಗಿತ್ತು. ಇಲ್ಲ, ನನಗೆ ಅಫ್ಕೋರ್ಸ್ ವೇಣು ನನಗೆ 1988ರಲ್ಲಿ ಅನ್ಸುತ್ತೆ, 86 ನಾನು ಎಂಟ್ರಿ. ಐ ಥಿಂಕ್ 2 years ಆದಮೇಲೆ ವಿ ಮೆಟ್ ಆಸ್ ಈಸ್ ವಾಸ್ ಎ ಪ್ರೆಸ್ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್. ಒಂದು ಪ್ರಜಾವಾಣಿ ಪತ್ರಿಕೆಗೆ ಮುರಳೀಧರ ಖಜಾನೆ ಅಂತ. ಮುರಳೀಧರ ಖಜಾನೆ ಐ ಥಿಂಕ್ ನಾವು ಈಸ್ ವರ್ಕಿಂಗ್ ಫಾರ್ ಹಿಂದೂ ಪೇಪರ್ಗೆ. ಅವರು ಮುರಳೀಧರ ಖಜಾನೆ ಫಸ್ಟ್ ವೇಣು ಕರ್ಕೊಂಡ್ಬರ್ತಾರೆ. ಫಸ್ಟ್ ನಾನು ಫೋಟೋ ತೆಗೆದಿದ್ದು ಕಂಠೀರವ ಸ್ಟುಡಿಯೋ ಇದರಲ್ಲಿ, ಪಾರ್ಕಲ್ಲಿ. ಅವು ಪಾರ್ಕ್ ಚೆನ್ನಾಗಿತ್ತು. ಆ ಪಾರ್ಕಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದಿದ್ದು, ಫಸ್ಟ್ ಮೀಟ್ ಮಾಡಿದ್ದು. ಅದಾದಮೇಲೆ ಬಾಲಕೃಷ್ಣ ಕಾಕತ್ಕರ್ ಅಂತೇಳಿ ಯಾವುದೋ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆವಾಗ ವೇಣು ವಿಲ್ ಬಿಕಮ್ ದಿ ಅಫಿಷಿಯಲ್ ಫೋಟೋಗ್ರಾಫರ್ ಫಾರ್ ದಟ್ ಪತ್ರಿಕೆಗೆ. ಐ ಥಿಂಕ್ ಅದು ಹೆಸರೇನೋ ಇತ್ತು, ಒಂದು ಮ್ಯಾಗ್ಝೀನ್. ಸೊ ಆವಾಗ ನಮ್ಮ ಹಳ್ಳಿಗೆಲ್ಲ ಬರ್ತಾರೆ ವೇಣು, ನಮ್ಮ ಹಳ್ಳಿ ಫೋಟೋಗಳು, ನಮ್ಮ ಹಳ್ಳಿ ಮನೆ ಇದು ಎಲ್ಲ. ಸೊ ಅಲ್ಲಿಂದ ಒಂಥರ ಪ್ರೀತಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಯಾರಿಗೂ ಅಂದರೆ ನಮಗೆ ಅವಾಗೆಲ್ಲ ಮೊಬೈಲ್ ಎಲ್ಲ ಇರಲಿಲ್ಲ. ನಾವು ತಮಾಷೆ ಮಾಡ್ಕೊತೀವಿ. ಇವಾಗ ಮೊಬೈಲ್ ಇದ್ದಿದ್ರೆ ನಾವು ಬೇಗ ಮದುವೆ ಆಗಿರೋದು, ಇನ್ನು ಬೇಗ ಮಕ್ಕಳಾಗಿರೋದು ಅಂತ. ನಮ್ಮನೇಲಿ ಇದ್ದಿದ್ದು ಒಂದೇ ಲ್ಯಾಂಡ್ಲೈನು. ಆ ಲ್ಯಾಂಡ್ಲೈನಲ್ಲಿ ಎಲ್ರಿಗೂ ಫೋನ್ ಬರ್ತಿತ್ತು, ಎಲ್ಲರಿಗೂ. 22 ಜನದಲ್ಲಿ ಯಾರಿಗಾದ್ರೂ ಫೋನ್ ಬರೋದು. ಸೊ ಅದು ಆವಾಗ ರಿಸ್ಕ್, ಅದು ನಂಬರ್ ಕೊಡೋದು. ಅದು ನಮ್ಮನೆ ವರಂಡಾದಲ್ಲಿ ಒಂದು ರೂಮ್ ಇತ್ತು, ಆಫೀಸ್ ರೂಮ್ ಥರ. ಆಫೀಸ್ ರೂಮಲ್ಲಿ ಫೋನ್ ಇತ್ತು, ಅದೇ ಇದು ಜನರಲ್ ಆಫೀಸ್ ರೂಮ್ ಥರ. ಹೌದು, ಎಲ್ಲರೂ ಫೋನ್ ಎತ್ಕೊಂಡು ನಮ್ಮ ತಾತಂಗೆ ಜಾಸ್ತಿ ಬರೋದು ಫೋನು. ಸೊ ನಮ್ಮ ಮಾವ ಇವರು ಯಾರಿಗಾರು ಬರೋದು. ಬಟ್ ಹೆಂಗೆ ಇವರು ಈ ಕ್ಯಾಪ್ಟನ್ ಒಂದು ರಾಜಾಜಿನಗರದಲ್ಲಿ ಒಂದು ಸ್ಟುಡಿಯೋ ಇಟ್ಟಿದ್ರು.
ಆ ಸ್ಟುಡಿಯೋದಲ್ಲೇ ಉಪ್ಪಿ ಸಾರು, ಇವರು ಯಾರು ದೇಸಾಯಿ ಅವರು ಇವರೆಲ್ಲ ಮೀಟ್ ಮಾಡ್ತಾ ಇದ್ದಿದ್ದಂತೆ. ಸೊ ಅಲ್ಲಿ ಅವ್ರಿಗೊಂದು ಲ್ಯಾಂಡ್ಲೈನ್ ಇತ್ತು, ಆ ಓನರ್ ಮನೆಗೂ ಸ್ಟುಡಿಯೋಗೂ ಮಧ್ಯೆ. ಅಲ್ಲಿಂದ ಆವಾಗ ಒಂದು 3 ಮಿಸ್ ಕಾಲ್ ಕೊಡೋರು. 3 ಮಿಸ್ ಕಾಲ್ ಕೊಟ್ಟು 4ನೇ ಕಾಲ್ಗೆ ಅದು ನನಗೆ ವೇಣೋದು ಗೊತ್ತಾಗೋದು. ಕೋಡು. ಹಾಂ. ಓಕೆ. ಇವಾಗ ಆ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳು ಬಂದ್ಬಿಟ್ಟಿದೆ, ಆವಾಗಲೇ ನಮ್ಮ ಮನೇಲಿ ಅದು ಆಗಿತ್ತು ಸೀನ್. ದಟ್ ವಾಸ್ ಅ ರಿಯಲ್ ಸೀನ್. ಸೊ ಆ ಥರ ಆಯಿತು. ಅದಾದಮೇಲೆ ಏನ್ ಮಾತಾಡ್ತಾ ಇದ್ರಿ? ಏನು ಸುಮ್ಮನೆ ಮಾತಾಡೋರು ಜನರಲ್ ಆಗಿ ಅಷ್ಟೇ, ಏನು ಅಂತ. ತಮಾಷೆ ಅಂದರೆ ಅಷ್ಟೂ ವರ್ಷಗಳಲ್ಲಿ ನಾವು ಎಲ್ಲಿಯೂ ಒಂದು ಕಡೆನೂ ಹೊರಗಡೆ ಭೇಟಿ ಮಾಡಿಲ್ಲ. ಜೊತೆಲೆಲ್ಲೂ ಇಲ್ಲ. ಆ್ಯಂಡ್ ವೇಣು ಬಿಕಮ್ ಸಿನಿಮಾಟೋಗ್ರಾಫರ್ ಓನ್ಲಿ ಇನ್ ಎ ಪಿಕ್ಚರಲ್ಲಿ. ಎ ಹೌದು, ಪಿಕ್ಚರ್ ಅವ್ರು ಮೊದಲನೇ ಮೊದಲನೇ ಫಸ್ಟ್ ಪಿಕ್ಚರ್. ಹೌದು. ಅವ್ರು ಪ್ರೆಸ್ ಫೋಟೋಗ್ರಾಫರ್ ಆಗಿದ್ದವ್ರನ್ನ, ಒಂದು ಮಾಡಲಿಂಗ್ ಫೋಟೋಗ್ರಾಫರ್ ಆಗಿದ್ದವ್ರನ್ನ ಅವ್ರನ್ನ ಸಿನಿಮಾಟೋಗ್ರಾಫರ್ ಮಾಡಿದ್ದು ಉಪ್ಪಿ ಸರ್. ಅವ್ರನ್ನ ಇಮಿಡಿಯೇಟಾಗಿ ಅವರಿಗೆ ಕೊಟ್ಟು, ಅವರು ಯಾರ ಹತ್ರನೂ ಅಸ್ಟೆಂಟಾಗಿ ದುಡಿದಿಲ್ಲ. ಸ್ಟಿಲ್ ಫೋಟೋಗ್ರಾಫರೇ ಉಷ್ ಪಿಕ್ಚರಲ್ಲೆಲ್ಲ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದರು. ಅದು ಸಡನ್ನಾಗಿ ಹೀಗೆ ಓದಿ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ ಕೊಟ್ಟು ನೀನು ಕ್ಯಾಮ್ರಾಮನ್ ಅಂತ. ಸೊ ಫಸ್ಟ್ ಪಿಕ್ಚರ್ ವೇಣುದು ಈ ಪಿಕ್ಚರ್. ಅಲ್ಲ, ಹಂಗೆ ಅವ್ರು ಹಾ. ದೊಡ್ಡ ಕ್ಯಾಮ್ರಾಮನ್ ಆಗ್ಬಿಟ್ರು. ಅದ್ರ ಅಂದರೆ ನಮ್ಗೆ ಅದಕ್ಕೆ ಮಧ್ಯದಲ್ಲಿ ನಮ್ಮದು ಕಟ್ಟಾಗೋಗಿತ್ತು. ನಮ್ಮ ಮನೇಲಿ ಗಲಾಟೆ ಆಗಿತ್ತು, ವಿಷಯ ಗೊತ್ತಾಗಿ ವೇಣುನ ಪೊಲೀಸ್ ಸ್ಟೇಷನಲ್ಲಿ ಒಂದಿನ ಐಡಿ ಕೂಡಿಸಿದ್ರು. ಅವ್ರ ಹೌದಾ? ಕಲೀಗ್ಸ್ ಏನಕ್ಕೆ ಅಂದರೆ ಅವ್ರ ಮನೆ ಮುಂದೆ ಓಡಾಡೋರು ವೆಸ್ಪಾ ಸ್ಕೂಟ್ರಲ್ಲಿ. ನಿಮ್ಮ ಮನೆ ಮುಂದೆ? ಹಾಂ. ಅದು ಮನೇಲಿ ಕಡೆ ಹಿಡಿದ್ಬಿಟ್ರು, ಇವನು ಯಾರೋ ಓಡಾಡ್ತಾನೆ, ಇವಳೋಗಿ ಕಿಟಕಿಲಿ ನೋಡ್ತಾಳೆ ಅಂತ. ಸೊ ಅವನ್ನ ಹಿಡಿದುಬಿಟ್ಟು ನಮ್ಮ ಸ್ಟೇಷನಲ್ಲಿ, ಸಿದ್ದಾಪುರ ಸ್ಟೇಷನಲ್ಲಿ ಕೂಡಿಸಿದ್ರು. ಕರ್ಕೊಂಡು ಹೋಗಿದ್ರು? ನಮ್ಮ ತಾತ ಕಂಪ್ಲೇಂಟ್ ಮಾಡಿಬಿಟ್ಟಿದ್ರು. ಹಾ. ಕಂಪ್ಲೇಂಟ್ ಮಾಡಿ ಅವ್ರು ಇಡೀ ದಿನ ಪಾಪ ಸ್ಟೇಷನಲ್ಲಿ ಕೂತು ಕಳಿಸಿದ್ರು ಅವ್ರನ್ನ. ಅಂದರೆ ಐ ವಾಸ್ ಎಗೇನ್ ಸ್ಟಿಲ್ ಐ ವಾಸ್ ಮೈನರ್. ಓಕೆ. ಸೊ ಅದು ದೊಡ್ಡ ಕೇಸ್ ಆಗೋ ಚಾನ್ಸಸ್ ಇತ್ತು. ಹಾ, ಹಾ. ಸೊ ಇವ್ರ ಕಲೀಗ್ಸ್ ಎಲ್ಲ, ಪ್ರೆಸ್ ವೇಣು ಕಲೀಗ್ಸ್ ಎಲ್ಲ ಪಾಪ ಅವನ್ನ ಕಾಪಾಡಿಕೊಂಡ್ರು. ಕಾಪಾಡಾದ್ಮೇಲೆ ಅಷ್ಟೇ, ಅಲ್ಲಿಗೆ ಅದನ್ನು ನಮ್ಮ ಟಚ್ ಹೊಟ್ಟೋಗಿತ್ತು. ಆಮೇಲೆ ನಾವೇನು ಮಧ್ಯ ಎಲ್ಲ ಸೆಟ್ಗಳಲ್ಲಿ ಎಲ್ಲಿ ಕಾಣಿಸೋರು? ಇಲ್ಲ, ಎಲ್ಲೂ ನೋಡಿಲ್ಲ ನಾನು. ಅವರು ಎ ಪಿಕ್ಚರ್ ಕ್ಯಾಮ್ರಾಮನ್ ಆಗಿದ್ದು ನಂಗೆ ಗೊತ್ತಿಲ್ಲ, ನಮಗೆ ಮೀಟ್ ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಮತ್ತೆ ಹೆಂಗ್ ತಮಾಷೆ connect ಅಂದರೆ ಆಗ್ತಾರೆ? ಮಧ್ಯದಲ್ಲೆಲ್ಲ ಅವ್ರಿಗೆ ಸ್ಪರ್ಶಾಗ ಅವಾರ್ಡ್ ಬಂತು ಅವ್ರಿಗೆ. ಅವಾರ್ಡ್ ಬಂದಾಗ ಅವ್ರು ಬಂದಿರಲಿಲ್ಲ, ಬೇರೆ ಯಾರೋ ತಗೊಂಡ್ರು. ಐ ಥಿಂಕ್ ಸುದೀಪೋ ಯಾರೋ ರಿಸೀವ್ ಮಾಡಿದ್ರು. ಆ ಥರ ನಂಗೆ ಬೇರೆ ಬೇರೆ ಫಂಕ್ಷನ್ಗಳಲ್ಲೂ ಸಿಗ್ತಿರ್ಲಿಲ್ಲ. ಆವಾಗ ನಮ್ಗೆ ಉದಯ ಟಿ ವಿ ಅವಾರ್ಡ್ಸ್ ಕೊಡೋರು. ಆ ಥರ ಫಂಕ್ಷನ್ಗಳಲ್ಲೂ ನಾನು ಹೋದಾಗಲೂ ವೇಣು, ಅಥವಾ ನಾನು ಹೋಗಿರೋ ಫಂಕ್ಷನ್ ಅವ್ರು ಬರ್ತಿರ್ಲಿಲ್ಲ, ಅವ್ರು ಹೋಗಿದ್ರೆ ನಾನು ಇರ್ತಿರ್ಲಿಲ್ಲ. ಅಥವಾ ಹೆಂಗೂ ನಾವು ಮೀಟ್ ಮಾಡಿರಲಿಲ್ಲ. ಹ್ಮ್. ಐ ಥಿಂಕ್ ಆಫ್ಟರ್ ಅದಾದ್ಮೇಲೆ ದೊಡ್ಡ ಗ್ಯಾಪ್. ವಿ ನೆವರ್ ಮೆಟ್ ಆರ್ ವಿ ನೆವರ್ ಟಾಕ್. ಫೋನ್ ಮಾತಾಡೋದು ಅದೆಲ್ಲ ಹೊಟ್ಟೋಗಿತ್ತು. ಯಾಕಂದರೆ ನಮ್ಮ ತಂದೆಗೆ ಮತ್ತೆ ಹೋಗ್ತಾ ಇದ್ವಿ, ತಿರ್ಗಾ ನಾನು ಬೇರೆ ಶೂಟಿಂಗ್ಗಳು ಅದೆಲ್ಲ ಇದು ಹೋಗ್ತಿತ್ತು. ಸೊ ಏನೋ ನಮ್ಮದು ಸಂಪರ್ಕ ಇರಲಿಲ್ಲ. 2004 ಈಶಾ ಅಂತ ಒಂದು ಸಿನಿಮಾ ಬುಕ್ ಆಗ್ತೀನಿ, ಅದಕ್ಕೆ ವೇಣು ಕ್ಯಾಮ್ರಾಮನ್. ಹ್ಮ್. ಸೊ ನಾನು ಶೂಟಿಂಗ್ ಹೋಗ್ತೀನಿ. ಶೂಟಿಂಗ್ ಹೋದರೆ ಹಿ ವಿಲ್ ಬಿ ಕ್ಯಾಮ್ರಾಮನ್. 3 days ನನ್ನ ಹತ್ರ ಮಾತಾಡೋದೇ ಇಲ್ಲ. ನಾನು ಯೂಶಲಿ ನನ್ನ ರೂಢಿ ಏನು ಅಂತಂದರೆ, ಅಣ್ಣವರಿಂದ ಕಲ್ತಿರೋದು, ಮೇಕಪ್ ಹೋದರೆ ಮೇಕಪ್ ರೂಮಿಗೆ ನಮಸ್ಕಾರ ಮಾಡೋದು, ಮೇಕಪ್ ಚೇರಿಗೆ ನಮಸ್ಕಾರ ಮಾಡೋದು, ಕನ್ನಡಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ಳೋದು. ಅದಾದಮೇಲೆ ನಾನು ಕ್ಯಾಮ್ರಾಗೆ ನಮಸ್ಕಾರ ಮಾಡೋದು ಸೆಟ್ಟಿಗೆ ಬಂದಮೇಲೆ. ಅದೆಲ್ಲ ರೂಢಿ. ಕ್ಯಾಮ್ರಾಗೆ ನಮಸ್ಕಾರ ಮಾಡಿದಾಗ ಕ್ಯಾಮ್ರಾಮನ್ಗಳಿಗೆ ನನ್ನ ಮೇಕಪ್ ಓಕೆನಾ, ಸರಿ ಇದೆಯಾ ಅಂತ ಕೇಳೋದೊಂದು, ದಟ್ ಈಸ್ ಮೈ ಪ್ರಾಕ್ಟೀಸ್. ಯಾಕಂದರೆ ಅವ್ರು ಏನಾದರೂ ಸ್ವಲ್ಪ ಜಾಸ್ತಿ ಆಗಿದೆ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ, ಅಥವಾ ಕಮ್ಮಿ ಆಗಿದೆ, ಅಥವಾ ಎಣ್ಣೆ ಇದೆ ಸ್ವಲ್ಪ ಏನೋ ಹೇಳ್ತಾರಲ್ಲ, ಅದಕ್ಕೆ ಕ್ಯಾಮ್ರಾಮನ್ ಏನು ಹೇಳ್ತಾರೆ ಅದಕ್ಕೆ ರೆಡಿ ಆಗೋದು. ಅದೊಂದು ಇವತ್ತಿಗೂ ರೂಢಿಸ್ಕೊಂಬಂದಿರೋ ರೂಢಿ ಅದು. ಸೊ ಹೋಗಿ ನಮಸ್ಕಾರ ಮಾಡ್ತೀನಿ. ಏನು ಮಾಡ್ತೀನಿ, ಎಲ್ಲಿ ಮಾತಾಡೋದೇ ಇಲ್ಲ ಮನುಷ್ಯ. ಹ್ಮ್. ನಾನು ಮೇಕಪ್ ಸರಿ ಅಂತ ಅಷ್ಟೇ. 3 days ನಾನು ಇದೇನು ಈ ಮನುಷ್ಯ ಮಾತಾಡೋದೇ ಇಲ್ಲ ಅಂತಾನಲ್ಲ ನನ್ನ ಹತ್ರ ಅಂತ ಅಂದ್ಕೊಂಡು, ಆಮೇಲೆ ನಾನೇ ಮಾತಾಡಿದೆ. ನೀವು ಮಾತಾಡೋದೇ ಇಲ್ವಲ್ಲ ಹಿಂಗೆ. ಏನು ಮಾತಾಡೋದು ಹಾಗೆ ಹೀಗೆ ಅಂದರು. ಸುಮ್ಮನೆ ಒಂದಷ್ಟು ದಿನ ಶೂಟಿಂಗ್ ಅಲ್ಲಿ ಸುಮ್ಮನೆ ಮಾತಾಡೋದು. ಅದಾದಮೇಲೆ ಐ ಥಿಂಕ್ ಆಫ್ಟರ್ 15 days ಇನ್ನೊಂದು ನಮ್ಮದು ಶೆಡ್ಯೂಲ್ ಪ್ಯಾಕಪ್ ಆಗೋ ಇದರಲ್ಲಿತ್ತು. ನಾನು ಅಲ್ಲಿ ತನಕ ನಾನು ಅವ್ರದ್ದು ಲೈಫ್ ಎಲ್ಲ ಕೇಳಿರಲಿಲ್ಲ. ದೆನ್ ವಾಟ್ ಯು ಆರ್ ಡೂಯಿಂಗ್, ಇದು ಸಿನಿಮಾ ಬಿಟ್ಟರೆ ಏನು ಮಾಡ್ತಿದ್ದೀರಿ, ಆರ್ ಯು ಮ್ಯಾರಿಡ್, ಮಕ್ಕಳೆಲ್ಲ ಇದ್ದಾರಾ, ಯಾಕಂದರೆ ಮದುವೆ ಆಗಿರುತ್ತೆ, ಅಷ್ಟು ವರ್ಷ ಆಯ್ತಲ್ಲ. ನಾನು ನ್ಯಾಚುರಲಿ ಅಂತ ಅಂದ್ಕೊಂಡಿದ್ದು. ಹಿ ಸೆಡ್ ನೋ, ಐ ಆಮ್ ನಾಟ್ ಮ್ಯಾರಿಡ್ ಅಂತಂದರು. ಬಟ್ ನಾನು ಮದುವೆ ಆಗಿಲ್ಲ ಅಂದರೆ ಇವ್ರಿಗೆ ಗೊತ್ತಲ್ಲ. ಸೊ ಈ ಸೆಡ್ ಐ ನೋ ದಟ್ ಯು ಆರ್ ಆಲ್ಸೋ. ಇಲ್ಲ ಮದುವೆ ಆಗಿಬಿಡೋಣ ಅಂತ. ನಾನು ಆಗ್ಬಿಟ್ಟು ಸುಮ್ಮನೆ ಇರಪ್ಪ ಅಂದ್ಕೊಂಡು ಹೋದೆ. ದಟ್ ವಾಸ್ ಓನ್ಲಿ ದಿ ಥಿಂಗ್. ಅಲ್ಲೂ ಹೆಚ್ಚು, ಯಾಕಂದರೆ ನಾನೇ ಬೇರೆ, ಅದು ನಾವೆಲ್ಲ ಉಳ್ಕೊಂಡಿದ್ದೆ ಬೇರೆ, ಇವು ಟೆಕ್ನಿಷಿಯನ್ಸು, ಇವು ಡೈರೆಕ್ಟ್ರ್ ಎಲ್ಲ ಉಳ್ಕೊಂಡಿದ್ದಿದ್ದು ಹೋಟ್ಲೇ ಬೇರೆ. ಅದಾಯಿತು. ಅದಾದಮೇಲೆ ತಿರ್ಗಾ ನೆಕ್ಸ್ಟ್ ಶೆಡ್ಯೂಲ್ ಇಲ್ಲಿ ಬೆಂಗಳೂರು ಯಾವುದೋ ಶೆಡ್ಯೂಲ್ ಮುಗಿಸ್ಕೊಂಡು ಮತ್ತೆ ಹೋದಾಗ ಈ ವಾಸ್ ವೆರಿ ಸೀರಿಯಸ್. ಈ ಸೆಟ್ ಆರ್ ವಿ ಡನ್, ನೀನು ಅಷ್ಟೊಂದು ಸೀರಿಯಸ್ ಇದ್ದರೆ ನಿಮ್ಮ ಮನೆಯವ್ರು ಕರ್ಕೊಂಬಂದು ನಮ್ಮ ಅಪ್ಪರ ಹತ್ರ ಮಾತಾಡಪ್ಪ ಅಂತಂದೆ. ದಟ್ ವಾಸ್ ವೆರಿ ವೇಗ್, ಒಂಥರ ಸುಮ್ಮನೆ ಥರ ಸುಮ್ನೆ ಏನೋ. ಸೀರಿಯಸ್ ಇಲ್ಲ.
ಆಯಿತಾ? ಆಯಿತು. ಆಮೇಲೆ ಶೆಡ್ಯೂಲ್ ಪ್ಯಾಕಪ್ ಆದಮೇಲೆ ಸೀರಿಯಸ್ಲಿ ಒನ್ ಡೇ ಈ ಕಾಲ್ಡ್ ಮೀ. ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಬರ್ತಾ ಇದ್ದಾರೆ, ನಮ್ಮ ಅಮ್ಮನೂ ಬರ್ತಿದ್ದಾರೆ, ನಿಮ್ಮಪ್ಪ ಇದ್ದಾರಾ, ಅಮ್ಮ ಇದ್ದಾರಾ, ಮಾತಾಡ್ತಾರೆ. ನಾನು ನಮ್ಮ ಅಪ್ಪನ ರೆಡಿನೇ ಮಾಡಿಲ್ಲ. ಇದು ಇದು ಈ ಥರದ್ದೆಲ್ಲ ಇದೆ, ಹಿಂಗೆಲ್ಲ ಇದೆ. ಆಮೇಲೆ ನಮ್ಮ ಅಪ್ಪನಿಗೆ ಹೇಳಿದೆ, ಅಪ್ಪ ಇದು ಯಾರು? ಅವನು ಫೋಟೋಗ್ರಾಫರ್ ಇಲ್ವಾ ಅಣ್ಣ, ಹಂಗೆ ಹಿಂಗೆ ಅಂತ. ನಮ್ಮ ತಂದೆನ ಅಣ್ಣ ಅಂತ ಕರಿತಾ ಇದ್ದೆ. ಅಣ್ಣ ಹಂಗಣ್ಣ ಅಲ್ಲಿ ಅವ್ರು ಇರ್ಲಿಲ್ವಾ ಅಣ್ಣ ಹಂಗೆ. ಅವನಾ? ಅಯ್ಯೋ ಸಾರಿ, ನಮ್ಮ ಮನೇಲಿ ಯಾರು ಲವ್ ಮ್ಯಾರೇಜೇ ಇಲ್ಲ ನಮ್ಮ ವಂಶದಲ್ಲೇ ಯಾರು. ಇನ್ನೊಂದು ಏನು ಅಂದರೆ ನಮ್ಮ ತೀರಾ ತುಂಬ ತುಂಬ ಆರ್ಥೋಡಕ್ಸ್ ಅಂತಲೂ ಅನ್ಬೋದು, ಅಥವಾ ಕನ್ಸರ್ವೇಟಿವ್ ಅನ್ಬೋದು, ಅಥವಾ ನಮ್ಮ ಇದನ್ನ ಮತದವ್ರನ್ನ ಬಿಟ್ಟು ಬೇರೆ ಯಾರು ಬೇರೆ ಕಾಸ್ಟಲ್ಲೂ ಯಾರು ಮದುವೆ ಆಗಿಲ್ಲ. ಸೊ ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು ಇವನು ಬೇರೆ ಡಿಫ್ರೆಂಟ್ ಕಾಸ್ಟ್ ಇವನು ಅಂತ ಹೇಳಿ. ಹೆಂಗಾದ್ರು ಸಾಧ್ಯ ಅದು, ಬೇಡ 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 ಬೇಡಮ್ಮ, ಅವ್ನು ಯಾರು ಬರಬೇಡ ಅಂತೇಳು ಅಂತ ಅಂದ್ಬಿಟ್ರು. ಅಂದರೆ ಅವ್ರಿಗೆ ಗೊತ್ತಿತ್ತು ಅದೆಲ್ಲ ಬೇರೆ ವಿಚಾರ ಹಿಂದಿಂದೆಲ್ಲ. ನಂದೆ ಅಣ್ಣ ಸುಮ್ಮನೆ ಬಂದು ಹೋಗ್ತಾರೆ, ಅಟ್ಲೀಸ್ಟ್ ಚೆನ್ನಾಗಿರಲ್ಲ ಹಂಗೆ. ಸರಿ ನೋಡೋಣ ಅಂತ. ಸರಿ ಅವ್ರ ಅಣ್ಣ ಅತ್ತಿಗೆ ಅಮ್ಮ ಎಲ್ಲರೂ ಬಂದರು. ಸೀರಿಯಸ್ ಆಗಿ ನಮ್ಮಪ್ಪ ಕೂತ್ಕೊಂಡ್ರು. ಅವ್ರು ವೇಣುನೂ ಬಂದಿದ್ರು. ಆಮೇಲೆ ವೇಣುನ ಕರ್ಕೊಂಡು ಹೆಣ್ಣು ಮಾತಾಡಲಿಲ್ಲ. ನಮ್ಮಪ್ಪನೂ ವೇಣುನೂ ಇಬ್ಬರು ಹೋದರು, ಪರ್ಸ್ನಲಾಗಿ ಮಾತಾಡ್ತೀವಿ ಅಂತ. ಆಮೇಲೆ ಒಂದು ಅರ್ಧ ಗಂಟೆ ಬರಲೇ ಇಲ್ಲ, ಮಾತಾಡಿಕೊಂಡು ಎಲ್ಲ ಮಾಡಿ. ಅದಾದಮೇಲೆ ನಮ್ಮಪ್ಪ ಬಂದರು. ನಾನು ಹೇಳ್ತೀವಿ ಹಂಗೆ ಹಿಂಗೆ ಅಂದರು. ಸೀರಿಯಸ್ ಆಗಿ ಏನಮ್ಮ ಇವನ್ನೇ ಬಿಟ್ಟರೆ ನೀನು ಹಿಂಗೆ ನೀನು ಇವನ್ನೇ ಮದುವೆ ಆಗಬೇಕು ಅಂತಿದ್ಯಾ ಹೇಗೆ ಅಂತ. ನಮ್ಮ ಅಪ್ಪನೂ ಬೇರೆ ಕಡೆ ಹುಡುಕ್ತಾ ಇದ್ರು ನಮಗೆ. ಸೀರಿಯಸ್ ಆಗಿ ಮದುವೆ ಹುಡುಕೋದು, ಗಂಡು ಹುಡುಕೋದು ಅದೆಲ್ಲ ನಡೀತಾ ಇತ್ತು. ನಮ್ಮ ನೆಂಟರುಗಳು ತುಂಬ ಜನ ತೋರಿಸಿದ್ರು, ಜಾತಕಗಳೆಲ್ಲ ತೋರಿಸಿದ್ರು. ಆದರೆ ನಾವು ಯಾರೂ ಹೋಗಿ ನೋಡೋದು ಗಿಡೋದು ಮದುವೆಗೆ ಅದೆಲ್ಲ ಏನಿರಲಿಲ್ಲ. ಸರಿ ಏನಮ್ಮ ಏನು ಮಾಡ್ತೀಯಾ, ಏನು ಆ ಹುಡುಗ ಸಣ್ಣಕ್ಕಿದ್ದಾನೆ, ಇದ್ದಾನೆ ಆ ಥರ ಹಿಂಗೆ ನೋಡು ಅಂತೆಲ್ಲ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದ್ರು ಮಾತಾಡಲ್ಲ ಹೋದ್ಮೇಲೆ. ಏನೋ ಪರವಾಗಿಲ್ವೇ ಅಂತೇಳಿ ಆದಮೇಲೆ ಅದು ಐ ಥಿಂಕ್ ಜನವರಿ ಮಿಡ್ ವೀಕಲ್ಲಿ ಅದು ಮಾತಾಡಿದ್ರು. ಫೆಬ್ರವರಿ 13th ವಾಸ್ ಮೈ ಎಂಗೇಜ್ಮೆಂಟ್. ಮಾರ್ಚ್ ವಾಸ್ 2005. ಮಾರ್ಚ್ 20th ವಾಸ್ ಮೈ ಮ್ಯಾರೇಜ್ ಡೇ. ಮದುವೆ ಆಗಿತ್ತು ಅಷ್ಟೇ. ಒಪ್ಕೊಂಡ್ರು, ಎಲ್ಲ ಆಯಿತು, ಟಕ 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 ಎಲ್ಲ ಆಗೋಯ್ತು. ಮಾರ್ಚ್ ನಿಮ್ಮ ಬರ್ತ್ರೆ? ಮಾರ್ಚ್ ಈಸ್ ಮೈ ನನ್ನ ಅಪ್ಪ ಅಮ್ಮನ ಮದುವೆ ದಿನಾನೇ ನಾನು ಹುಟ್ಟಿರೋದು. ಸೊ ನನ್ನ ಬರ್ತ್ಡೇ ಪ್ಲಸ್ ಮಾರ್ಚ್ 20th ಮೈ ಮ್ಯಾರೇಜ್ ಡೇ. ಓಕೆ, ಈಗ ನಿಮಗೊಂದು ಫೋಟೋ ತೋರಿಸ್ತೀನಿ. ಹಾಂ, ಈ ಫೋಟೋ ಹಿಂದೆ ಸ್ಟೋರಿ ಹೇಳಿ. ಫೋಟೋ ನೋಡಿ. ನೀನೇನಿದು? ಹಾಂ, ಏನಕ್ಕ ಇದು ನೀನಾ ಇದು ಅಂತಂದ್ರು. ಇದು ಯಾರಿದು? ಯಾರು ನೋಡಿ? ನೀನ್ ತಾನೇ ಇದು? ಹಾ, ಅದೇನೇ ನೋಡು, ಎಷ್ಟು ಚೇಂಜ್ ಆಗಿದೆಯಾ ನೋಡು ನೀನು. ಅಯ್ಯೋ ಭಗವಂತ. ನಿಮ್ಮ ಮಗ ಕೃಷ್ಣ ಹುಟ್ಟಿದ್ದ, ನಾನು ನೋಡಕ್ ಬಂದಿದ್ದೆ ಕರೆಕ್ಟು. ಜೆ.ಪಿ. ನಗರ್ ಮನೆಗೆ. ಗೊತ್ತು, ನಮ್ಮನೆ ಅದು ಕೃಷ್ಣ ಅದೆಲ್ಲ ಗೊತ್ತಾಯ್ತು, ನಾನು ಗೊತ್ತಾಯ್ತು. ನಿಂದೇ ಡೌಟ್ ಆಯ್ತು, ಅಷ್ಟು ಸಣ್ಣಕ್ಕಿದ್ದಾನೆ. ಇಲ್ಲಿ ನೋಡಿ ಇವನು ಅಂತ ಗೊತ್ತಾಗತ್ತಾ? ಸಾಧ್ಯನೇ ಇಲ್ಲ. ನಿಮ್ ಜೆ.ಪಿ. ನಗರ್ ಹಾ, ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಇಷ್ಟವಾಗಿದ್ದೇನು ಅಂದ್ರೆ, ನನ್ನ ನೆಚ್ಚಿನ ಶ್ರೀನಿವಾಸ ಭಗವಂತನ ದೊಡ್ಡ ಫೋಟೋ ಇತ್ತು ನಿಮ್ಮ ಮನೆಯಲ್ಲಿ. ಹೌದೌದು. ಆ ಫೋಟೋ ಸ್ಟೋರಿ ಹೇಳಿ. ದೊಡ್ಡ ಫೋಟೋ ಆಕ್ಚುಲಿ ಅದು ನಾನು ರಾಘವಾಸ್ ಇದರಲ್ಲಿ ತಗೊಂಡು. ತಗೊಂಡಿದ್ದದು. ಓಕೆ. ನಮ್ಮ ಎರಡು ಇದೆ ಒಂದು ಕತೆ. ಒಂದು ನಮ್ಮನೆ ದೇವರ ಮನೆಯಲ್ಲೂ ವೆಂಕಟರಮಣ ಸ್ವಾಮಿ ಮೂರ್ತಿ, ಅದೊಂದು ದೊಡ್ಡ ಫೋಟೋ. ಅದು ಹೇಗೆ ಅಂದರೆ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೀವಿ ಅವತ್ತು. ಪೂಜೆ ಮಾಡ್ಬೇಕಾದ್ರೆ ಪಾಪ ಅವರೊಬ್ಬರು ಅಣ್ಣ ಇದ್ದರು, ಅವರು ಸೆಂಟ್ರಲ್ ಗೌರ್ಮೆಂಟಲ್ಲೆಲ್ಲ ಏನೋ ಆಗಿದ್ರು. ಅವರು ದೊಡ್ಡ ಫೋಟೋ ಇಟ್ಕೊಂಡು ಬರ್ತಾರೆ ಮನೆಗೆ. ಅವ್ರಿಗೆ ಗೊತ್ತಿಲ್ಲ ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ ಇದಿದೆ ಅದೆಲ್ಲ ಏನು ಗೊತ್ತಿಲ್ಲ. ತಿರುಪತಿಯಿಂದ ಮಾಡಿಸ್ಕೊಂಡು ಬರ್ತಾರೆ. ಮಾಡ್ಕೊಂಡು ಬಂದು ವೆನ್ ಪೂಜಾ ವಾಸ್ ಹ್ಯಾಪನಿಂಗ್ ಹೀ ಬ್ರಿಂಗ್ಸ್ ಇಟ್. ನಮ್ಗೆ ಹೆಂಗೆ ಸೆಂಟಿಮೆಂಟ್ ಆಗೋಯ್ತು ಅಂದರೆ ಹಂಗೆ ತೊಗೊಂಡೋಗಿ ದೇವ್ರ ಮೇಲೆ ಇಟ್ಬಿಟ್ವಿ ಅವತ್ತು. ಅಂದರೆ ಒಂಥರ ಪ್ರತಿಷ್ಠಾಪನೆ ಮಾಡಿಬಿಟ್ವಿ. ಅಲ್ಲಿರೋ ಪುರೋಹಿತರೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡಿಬಿಟ್ರು ಒಂಥರ ಶಾಸ್ತ್ರೋತ್ರವಾಗಿ. ಅದು ತಿರುಪತಿಯಿಂದ ಬಂದಿರೋದು ಅಂತ ಹೇಳಿ. ಇನ್ನೊಂದು ನನಗೆ ತಂಜಾವೂರದ್ದು ವೆಂಕಟರಮಣ ಸ್ವಾಮಿ ಹಾಲಲ್ಲಿ ಇರೋದು ದೊಡ್ಡದು, ಇವಾಗಲೂ ಈ ಮನೆಗೂ ಇದೆ. ಸೊ ಅದು ರಾಘವಾಸ್ ಇದರಲ್ಲಿ ನಾನು ಇಷ್ಟಪಟ್ಟು ಅದನ್ನು ಅವ್ರದ್ದೊಂದು ಹಾಕಿದ್ರು, ಡಿಸ್ಪ್ಲೇ ಮಾಡಿದರು. ಬಟ್ ಅವರು ನಾನು ಹೇಳಿದ ಮೇಲೆ ಇಲ್ಲ, ನಾನು ನಿಮಗೆ ಸ್ಪೆಷಲಾಗಿ ಬೇರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ದೇ ಟೇಕನ್ ಟೈಮ್ ವಿತ್ ಮೀ. ಮತ್ತು ಅದನ್ನ ಭಾಳ ಸುಂದರವಾಗಿ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಬಂದವರೆಲ್ಲರೂ ಈಗಲೂ ಅಷ್ಟೇ, ಈ ಮನೆಗೆ ಬಂದವರೆಲ್ಲರೂ ಫಸ್ಟ್ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಿಡ್ತಾರೆ ಪಾದಕ್ಕೆ. ನಿಮ್ಮಲ್ಲಿ ತುಂಬಾ ಚೆನ್ನಾಗಿದೆ ಶ್ರೀನಿವಾಸ. ಎಸ್ ನನಗೂ ಖುಷಿ ಅದು. ಈಗ ನಟಿಯಾಗಿ, ಹೆಂಡತಿಯಾಗಿ ಇದೆಲ್ಲ ಜರ್ನಿ ಒಂದ್ ಕಡೆ ಆದ್ರೆ, ತಾಯಿತನ ಹಾಂ, ನಿಮ್ಮ ಬಾಳಲ್ಲಿ ನಿಮ್ಮ ಶ್ರೀಕೃಷ್ಣ ಕಾಲಿಟ್ಟಾಗ ನಿಮ್ಮ ಮಗಂಗೆ ಕೃಷ್ಣ ಅಂತ ಹೆಸರು ಹೇಳ್ತೀರ. ಏನು ಇದ್ರ ಹಿಂದೆ ಯಾಕೆ ಆ ಹೆಸರು? ಕೃಷ್ಣ ನನ್ನ ಇಷ್ಟವಾದ ದೇವರು. ಉಡುಪಿ ಶ್ರೀಕೃಷ್ಣ ನನಗೆ ಕೃಷ್ಣನ
ತುಂಬ ಇಷ್ಟವಾದ ದೇವರು ನನಗೆ. ನನಗೆ ಮೊದಲಿಂದನೂ ಒಂಥರ ಇದೇನೋ ಏನಂದ್ರು ಕೃಷ್ಣ ಕೃಷ್ಣ ಅನ್ನೋದು. ಏನಾದರೂ ಬಿದ್ದರೆ ಏನಾದ್ರು ಐ ಕೃಷ್ಣ ಅಮ್ಮ ಅಮ್ಮ ಅಂದಮೇಲೆ ಕೃಷ್ಣನೇ ಬರೋದು ದೇವ್ರ ಹೆಸರೇ. ಅದು ಖುಷಿಗೆ ಆಗಿರಲಿ, ಸಂತೋಷಕ್ಕೆ ಆಗಿರಲಿ, ಆಶ್ಚರ್ಯವೇ ಆಗಿರಲಿ, ಗಾಬರಿನೇ ಆಗಲಿ, ಕೃಷ್ಣ ಅಂತಲೇ ನನ್ನ ಬಾಯಲ್ಲಿ ಬರೋದು. ಅಥವಾ ನೋವಿಗೂ ಆಗಲಿ, ಅದು ಯಾವುದಕ್ಕೂ ಎಲ್ಲದಕ್ಕೂ ಅಮ್ಮನ ಜೊತೆ ಕೃಷ್ಣ ನನಗೆ ತುಂಬ ಇಷ್ಟವಾದ ಮೊದಲಿಂದ ನನಗೆ ಅದು. ಇವಾಗ ಒಂದು ಕ್ರಿಶ್ ಅಲ್ವಾ? ಓ ಅಯ್ಯೋ ದೇವ, ನಂಗೆ ಅದಕ್ಕೆ ಕೋಪ ಬರುತ್ತೆ. ಶ್ರೀಕೃಷ್ಣ ಅದಕ್ಕೆ ಇವ್ರು ಹೇಳ್ತಿದ್ದೆ ಪೂರ್ತಿ ಹೆಸರು ಕರೀರಿ ಅಂತ. ಅದು ತುಂಬ ಆ ತಂದೆ ತಾಯಿ ನಾವೆಲ್ಲರೂ ಸೇರಿ ಒಂಥರ ತುಂಬ ಇಷ್ಟವಾದ ಹೆಸರನ್ನ ಹುಡುಕಿ ಇಡ್ತೀವಿ ಅಲ್ವಾ. ಶ್ರೀಕೃಷ್ಣ ಅಂದರೆ ಶ್ರೀಕೃಷ್ಣ ಅಂತಲೇ ಕರಿಬೇಕು ಅಂತ. ಬಟ್ ಅದೇ ಮನೆಯಲ್ಲೆಲ್ಲರ ಒಂದು ಕಟ್ಟಾಗಿ ಅರ್ಧ ಕೃಷ್ಣ. ಈಗ ಅದೇ ಇನ್ನೊಬ್ರು ಇನ್ನೂ ಅವ್ನ ಫ್ರೆಂಡ್ಸ್ ಎಲ್ಲ ಕಿಶ್ ಅಂತ ಏನಾದ್ರು ಕ್ರೀ ಅಂತ ಹೇಳಿ ಅದು ಅಲ್ಲಿ ತನಕ ಬಂದ್ಬಿಟ್ಟಿದ್ದಾರೆ ಅವ್ನ ಫ್ರೆಂಡ್ಸು. ತಂದೆ ಅಲ್ಲಿ ತನಕ ಬರಬೇಡ್ರಪ್ಪ, ಶ್ರೀಕೃಷ್ಣ ಅಂತಲೇ ಕರೀರಿ ನನಗೆ ಶ್ರೀಕೃಷ್ಣ ನನಗೆ ಒಂದು ಇಷ್ಟವಾದ ಹೆಸರು. ನಾವು ಅಂದ್ಕೊಂಡಿದ್ವಿ ಹುಡುಗ ಆದರೆ ನಾನು ಯಜಮಾನ್ರು ಇಬ್ಬರೂ ಗಂಡು ಮಗು ಆದರೆ ಶ್ರೀಕೃಷ್ಣ, ಹೆಣ್ಮಗು ಆದರೆ ಶ್ರೀಗೌರಿ. ಶ್ರೀಗೌರಿ. ಓಕೆ. ಈ ಥರ ಇರಬೇಕು ಹೆಸರು ಅಂತ. ನಿಮ್ಮ ಒಂದು ಸ್ಪಿರಿಚುವಲ್ ಸೈಡ್ ಅಕ್ಕ, ನೀವು ಯಾವ ಭಗವಂತನ ತುಂಬಾ ಕನೆಕ್ಟ್ ಆಗಿರೋದು ಹಾಂ. ಅಥವಾ ಆ ದೇವ್ರನ್ನ ನಂಬಕ್ ಶುರು ಮಾಡಿದ್ಮೇಲೆ ನಿಮ್ಮ ಲೈಫಲ್ಲಿ ಏನಾದರೂ ಮಿರಾಕಲ್ಸ್ ಆಗಿತ್ತು? ಇಲ್ಲ ನನಗೆ ತುಂಬ ಅಂದರೆ ಮೊದಲು ಅದು ನಿಂಗೆ ಹೇಳಿದ್ನಲ್ಲ, ಮೊದಲಿಂದ ನಮ್ಮ ಸಣ್ಣವರಿಂದ ನಮ್ಮ ಮನೆಯಲ್ಲಿ ವೆಂಕಟೇಶ್ವರ. ಸುಪ್ರಭಾತದಿಂದ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ಹೇಳೋಕ್ಕೆ ನಾವು ಅಂದರೆ ಎಲ್ಲ ಅಲ್ಲಿ. ಆಮೇಲೆ ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ಆಲ್ಸೋ ನಮ್ಮದು. ಹೆಂಗೆ ಅಫಿಷಿಯಲ್ ಫ್ಯಾಮಿಲಿ ಇತ್ತು, ಆದರೆ ಯಾವುದೇ ಹಬ್ಬ ಹರಿದಿನಗಳನ್ನು ಒಂದು ದಿನ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಎಲ್ಲವೂ ಶಾಸ್ತ್ರೋಕ್ತವಾಗಿ ಮಾಡುವಂಥದ್ದು. ಮತ್ತು ಹಬ್ಬಗಳಲ್ಲಿ ಅದೇ ತಿಂಡಿಗಳನ್ನು ತಿನಿಸುಗಳನ್ನು ಏನೇನು ಮಾಡಬೇಕು ಅದನ್ನೇ ಮಾಡುವಂಥದ್ದು. ಮತ್ತು ದೇವ್ರ ಮನೆ ಪೂಜೆ ಮಾಡೋದು, ನಮಗೆಲ್ಲರೂ ದೇವ್ರನ್ನ ತೊಳಸೋದು ನಮ್ಮ ಕೈಲೆಲ್ಲ ಮಾಡಿಸೋರು ಅಂತ. ಅಥವಾ ಒಬ್ಬರು ಯಾರೋ ದೇವ್ರು ತೊಳೆಯೋರು, ಅಥವಾ ನಾನು ಕುಂಕುಮ ಇಡ್ತಿದ್ದೆ ಒರೆಸ್ಬಿಟ್ಟು ಅಲಂಕಾರ ಮಾಡಿಸೋದು, ಬಟ್ಟೆನ ಇದು ನೀಟಾಗಿ ಸೀರೆ ಉಡಿಸೋದು, ಅದೆಲ್ಲವೂ ಮಾಡ್ತಿದ್ವಿ ನಮ್ಮ ತಾಯಿ ಜೊತೆ, ನಮ್ಮ ದೊಡ್ಡಮ್ಮನ ಜೊತೆ, ಅತ್ತೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು. ಸೊ ಅದು ನಮಗೆ ಮೊದಲಿಂದನೂ ನನಗೆ ಅಂತಲ್ಲ, ನಮ್ಮ ಮನೇಲಿ ಎಲ್ರಿಗೂ ಒಂದು ದೇವರ ಭಕ್ತಿ ಅಥವಾ ದೇವರ ಇದು ಪೂಜೆ, ದೇವರ ಸ್ತೋತ್ರಗಳೇ ಹೇಳ್ಕೊಳ್ಳೋದು, ಅದೆಲ್ಲವೂ ಒಂದು ರೀತಿ ಮೊದಲಿಂದನೇ ಮಕ್ಕಳಿಂದನೇ ಬಂದ್ಬಿಟ್ಟಿದೆ ನಮಗೆಲ್ರಿಗೂ. ಸೊ ಎಕ್ಸ್ಟ್ರಾ ಇದು ತಗೊಂಡು ನಾನೇನು ಇಲ್ಲಿ ಶಿಫ್ಟ್ ಆಗಿದ್ದೀನಿ ಅನ್ನೋದೇನಿಲ್ಲ ರಾಜೇಶ. ಅಂದರೆ ಇಟ್ ಈಸ್ ಪಾರ್ಟ್ ಆಫ್ ಮೈ ಲೈಫ್, ಇಟ್ ಈಸ್ ಪಾರ್ಟ್ ಆಫ್ ಮೈ ಡೈಲಿ ರುಟೀನ್. ಅಲ್ಲಕ್ಕ, ನಿಮಗೇನಾದ್ರು ಈಗ ಯಾವ್ದಾದ್ರು ಒಂದು, ಈಗ ರೀಸೆಂಟ್ ಆಗಿ ಕೂಡ ನೀವು ಕಾಶಿಲ್ ಶೂಟ್ ಮಾಡಿ ಬಂದ್ರಿ, ಹೌದು ಹೌದು ಕಾಶಿಗೆ ಹೋಗಿದ್ರಿ, ಹೌದು. ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋದಾಗ ನಿಮಗೆ ಸ್ಪೆಷಲ್ ಅನ್ಸೋದು? ತುಂಬ ಅನಿಸಿದೆ ಕಣೋ, ಆ ಥರದ್ದೆಲ್ಲ ನನಗೆ ನಿಜವಾಗ್ಲೂ ಅನುಭವಗಳಾಗಿದ್ದಾವೆ. ಅದು ತಿರುಪತಿ ಆಗಿರಬಹುದು, ಅಥವಾ ವಾರಣಾಸಿ ಆಗಿರಬಹುದು, ಅಥವಾ ಕಾಮಾಖ್ಯ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೀನಲ್ಲ, ಅದೆಲ್ಲ ಅನುಭವಗಳಂತೂ ನನಗಂತೂ ದೇವರು ನಿನ್ನ ಜೊತೆ ಇದೀನಿ ಅಂತ ಎಷ್ಟು ತೋರಿಸ್ತಾನೆ ಅಂತಂದರೆ, ಎಷ್ಟು ಸರಿ ನಾನು ಯಾವ ಥರ ಒಂದು ಹೇಳ್ತಾ ಹೋದರೆ ನಾನು ಅದರದ್ದೇ ಒಂದು ದೊಡ್ಡ ಎಪಿಸೋಡ್ ಮಾಡ್ಬೋದು. ಒಂದು ಅಷ್ಟೊಂದು ಸರಿ miracle ಹೇಳ್ಬೋದಾ? ತುಂಬ ಮಿರಾಕಲ್ಸ್ ಇದ್ದಾವೆ, ತುಂಬ ಇದ್ದಾವೆ. ಅಂದರೆ ಒಂದು ಸಣ್ಣದು ತಮಾಷೆಯಾಗೂ ಹೇಳ್ತೀನಿ. ನಾನು ಫಸ್ಟು ನನ್ನ ಸಿನಿಮಾ ಸಂಪಾದನೆಯಲ್ಲಿ ಫಸ್ಟ್ ಒಂದು ಕಾರ್ ತೊಗೊಂಡ್ವಿ, ಅಂಬಾಸಿಡರ್ ಕಾರ್. ಚಿತ್ತೂರಲ್ಲಿ ನಂದು ಶೂಟಿಂಗ್ ನಡೀತಾ ಇತ್ತು, ತೆಲುಗು ಸಿನಿಮಾ ಶೂಟಿಂಗು, ಮೋಹನ್ ಬಾಬು ಅವ್ರ ಪ್ರೊಡಕ್ಷನ್. ಅದು ಶೂಟಿಂಗ್ ಮಾಡ್ಬೇಕಾದ್ರೆ ಮೋಹನ್ ಬಾಬು ಅವರವರು ಆವಾಗ ಅವರು ಒಂದು ಸ್ಕೂಲನ್ನು ಓಪನ್ ಮಾಡಿ ತಿರುಪತಿಯಲ್ಲಿ. ಇಟ್ ವಾಸ್ ಎ ನ್ಯೂ ಸ್ಕೂಲ್ ಆ್ಯಂಡ್ ಹಿ ವಾಸ್ ಜಾಯಿಂಡ್. ಅವರು ಇದರಲ್ಲೂ ಇದ್ದರು, ಪಾಲಿಟಿಕ್ಸ್ Politics. ಇದ್ದರು. ಹಿ ವಾಸ್ MLC ಏನೋ ಆಗಿದ್ರು, NTR MP MP ಏನೋ ಆಗಿದ್ರು, ಕರೆಕ್ಟ್. ಸೊ ಅವರಿಗೆ ನನ್ನ ತೆಲುಗುದೇಶಂ. ತೆಲುಗುದೇಶಮಿಂದ ಅದೇ NTR ಇದರಿಂದ. ಸೊ ಅವರು ನನಗೆ ಒಂದು ದಿವಸ ಶೂಟಿಂಗ್ ಇರಲಿಲ್ಲ, ಚಿತ್ತೂರಿಂದ ಹತ್ತಿರ ನೀವು ಹೋಗಿ ಬನ್ನಿರಿ ತಿರುಪತಿಗೆ, ಹೆಂಗೂ ಹೊಸ ಕಾರ್ ತೊಗೊಂಡಿದ್ದೀರಾ ಹೋಗ್ರಿ ಅಂತಂದರು. ನಾನು ನಮ್ಮ ದೊಡ್ಡಮ್ಮ, ನನ್ನ ಅಸ್ಟೆಂಟು, ಈ ಥರ ಎಲ್ಲನೂ ಹೊಸ ಕಾರಲ್ಲಿ ಹೊರಟ್ವಿ. ನಮ್ಮ ದೊಡ್ಡಮ್ಮ ಏನು ಮಾಡಿದ್ರು ಅಂದರೆ, ಒಂದು ₹500 ಇದಕ್ಕೆ ಹಾಕೋಣ ಅಂದರೆ, ಅದೇ ದಾರಿಲಿ ಮಾತಾಡ್ಕೊಂಡು ಉಂಡಿಗೆ ₹500 ಹಾಕೋಣ, ಆಮೇಲೆ ಇಲ್ಲಿ ತಿನ್ನೋಕ್ಕೆ ಒಂದಿಷ್ಟು, ಅದೆಲ್ಲ ಸೇರಿ ಒಂದು ₹3,000 ಅಷ್ಟು ನಾವು ಖರ್ಚಿಗೆ ಇಟ್ಕೊಂಡಿದ್ವಿ ಬ್ಯಾಗಲ್ಲಿ. ಸೊ ಹೋಗ್ತಾ ಒಂದು ಪೆಟ್ರೋಲು ಮತ್ತು ಇದು ಎಲ್ಲ ಹೋಗಿ ₹1,000 ನಾವು ತಿರುಪತಿಗೆ ಹೋಗೋಷ್ಟು ಉಳಿತು. ಒಂದು ₹500 ಹಾಕೋದು, ಇನ್ನೊಂದು ₹500 ಬರ್ತಾ ಖರ್ಚಿಗೆ ಇಟ್ಕೊಳ್ಳೋದು. ತಿಂಡಿ ಅದು ತಿನ್ಕೊಂಬರೋದು. ಸರಿ, ಅಲ್ಲಿಗೆ ಹೋಗಿ ನಮ್ಮ ದೊಡ್ಡಮ್ಮಂಗೆ ಏನು ಅನ್ನಿಸ್ತಾ ಏನೋ, ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿಬಿಟ್ರು, ₹500 ಬೇಡ, ₹200 ಹಾಕ್ತೀನಿ, ಇನ್ನೊಂದು ₹300 ಇಟ್ಕೊಂಡಿರೋಣ, ಅಕಸ್ಮಾತ್ ದಾರಿಲಿ ಏನೋ ತೊಗೊಂಡೋಗೋಣ ಅಂತ ಅವ್ರಿಗೆ ಆಸೆ ಇತ್ತು. ಆಯಿತು, ಸರಿ ₹200 ಉಂಡಿಗೆ ಹಾಕಿದ್ವಿ, ಎಲ್ಲ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇನ್ನೇನು ಕಾರಲ್ಲಿ ಕೂತ್ಕೊಂಡು ಎತ್ತಬೇಕು ಅಂತ ಆ್ಯಕ್ಸಿಲ್ ಕಾರೇ ಸ್ಟಾರ್ಟ್ ಆಗ್ತಾಯಿಲ್ಲ. ಆ್ಯಕ್ಸಿಲ್ ಹೊಸ ಕಾರು ಅಂಬಾಸಿಡರ್ ಆಯಿತಾ, ಅದೆಂಥದ್ದು ಒಂದು ಪೈಪ್ ಥರದ್ದು ಆ್ಯಕ್ಸಿಲ್ ಕಟ್ಟೋದು ಎಂಥದ್ದು ಆಯಿತು, ಕಟ ಹೋಗಿದೆ ಅಂತ ಡ್ರೈವರು. ಅಯ್ಯೋ ಹೆಂಗೆ ಇವಾಗ ಹೆಂಗೆ ಮಾಡೋದು ಅಂತಂದರೆ, ಇಲ್ಲ ಅಲ್ಲಿ ರಿಪೇರಿ ಮಾಡೋರಿಲ್ಲ, ಕೆಳಗಡೆ ತಿರುಪತಿಗೆ ಹೋಗಿ ಕರ್ಕೊಂಬರ್ಬೇಕು.
ಸರಿ ತಿರುಪತಿಗೆ ಹೋಗಿ ಯಾರ್ದೋ ಕೇಳ್ಕೊಂಡ್ವಿ. ಅಲ್ಲಿ ಅವಾಗ ಬಸ್ಗಳು ಫ್ರೀ. ಅದು ಇವಾಗಲೂ ಇದೆ ಕರೆಕ್ಟ್. ತಿರುಪತಿ ಟು ಇದು. ಅವಾಗ ಫ್ರೀ ಬಸ್ಸಲ್ಲಿ ಅವನ್ನ ಕಳಿಸಿದ್ವಿ. ಅವನ್ನ ಕರ್ಕೊಂಡು ಬಂದ. ಅವನು ರಿಪೇರಿನ ಮಾಡ್ದ. ಕರೆಕ್ಟ್ ₹300 ಚಾರ್ಜ್ ಮಾಡ್ದ. ದೇವ್ರ ಹತ್ರ ಬಾರ್ಗೇನ್ ಮಾಡಬಾರ್ದು. ಅಷ್ಟೇ. ₹500 ₹300 ಅಲ್ಲೇ ಕೊಟ್ವಿ. ಆಮೇಲೆ ಸ್ಟಾರ್ಟ್ ಆಯಿತು. ದಟ್ ಇಸ್ ಒನ್ ಥಿಂಗ್. ಆ ಥರ ತುಂಬ ದೇವಿ ಇದ್ದಾಳೆ ಅಂತ ನನ್ಗೆ ಭಾಳ ನನಗೆ ತಾಯಿ ತೋರಿಸ್ತಾಳೆ ಅದೊಂದು. ಆಮೇಲೆ ಏನಾದರೂ ನಂದು ಒಂದು ರೂಢಿ ಇದೆ ರಾಜೇಶ. ಅಕಸ್ಮಾತ್ ನನಗೆ ತೀರಾ ಯಾರಿಂದ್ರನಾದರೂ ಬೇಜಾರಾಗಿದ್ದರೆ ಅಥವಾ ಯಾರಿಂದ ನೋವಾಗಿದ್ದರೆ ಅಥವಾ ನನಗೇನಾದರೂ ತುಂಬ ನೋವು ಪಟ್ಟಿದ್ರೆ ಅದನ್ನೆಲ್ಲ ನಾನು ಕೂತ್ಕೊಂಡು ದೇವ್ರ ಮನೆಯಲ್ಲಿ ಹೇಳೋವಂಥದ್ದು ಅಥವಾ ದೇವಸ್ಥಾನದಲ್ಲಿ ಕೂತ್ಕೊಂಡು ತಾಯಿ ಹೇಳೋವಂಥದ್ದು. ಅದೊಂದು ಮೊದಲಿಂದ ರೂಢಿ ಅದು. ನಮ್ಮ ತಾತನೂ ಯಾವಾಗಲೂ ಹೇಳೋರು, ಮನುಷ್ಯರ ಮುಂದೆ ಹೇಳ್ಬೇಡ ಕಷ್ಟಗಳನ್ನು, ದೇವ್ರ ಮುಂದೆ ಹೇಳು. ಹೀ ಈಸ್ ದ ಒನ್ ಹೂ ಗಿವ್ಸ್ ಯು ಎವ್ರಿಥಿಂಗ್, ನಾಟ್ ವಿ ಕ್ಯಾನ್ ಜಸ್ಟ್ ಕನ್ಸೋಲ್ ಯು. And he'll not judge ಸಮಾಧಾನ. you. He will not judge you. And he knows what is what. If you are wrong, he will teach you. If you are not wrong, he will guide you. If you are strong, he will be always with you. And if you are honest, he is always here. ಸೊ ಅದನ್ನು ಮೊದಲಿಂದ ರೂಢಿ ಅದು. ನಂಗೆ ಏನೇ ಒಂದು ಇದಾದರೂ ಹೋಗಿ ಕೂತ್ಕೊಂಡು, ಸ್ವಾಮಿ ಇದು ನಂದು, ಇದು ನನಗೇನು ಏನು ಹೇಳು, ನನ್ನ ತಪ್ಪಾಗಿದೆ, ನನ್ನ ಕ್ಷಮೆ ಇರಲಿ. ನನಗೆ ಕಾನ್ಷಿಯಸ್ ಆಗಿ ನಾನು ತಪ್ಪು ಮಾಡಲ್ಲ ಯೂಶಲಿ, ಅಥವಾ ಕಾನ್ಷಿಯಸ್ ಆಗಿ ಯಾರಿಗೂ ನೋವು ಕೊಡೋಕೆ ಹೋಗಲ್ಲ. ನನಗೆ ಅದೆಲ್ಲ ನಮ್ಮ ಮೊದಲಿಂದ ನಮ್ಮ ಮನೇಲಿ ಹೇಳ್ಕೊಂಬಂದಿದ್ದು. ಯಾರಿಗೂ ನಿನ್ನಿಂದ ಯಾರಿಗಾದ್ರೂ ಸಹಾಯ ಆಗಂಗಿದ್ರೆ, ಯಾರಾದರೂ ಇದ್ದರೆ ಮಾತ್ರ ನೀನು ಮಾಡು. ನಿಂದ ಏನಾದರೂ ಇದು ಮಾತ್ರ ಕೆಡಕು ಕನಸಲ್ಲೂ ಕೂಡ ನೆನೆಸ್ಬೇಡ ಅಂತ. ಯಾಕೆಂದರೆ ಎವ್ರಿಥಿಂಗ್ ಈಸ್ ಬೌನ್ಸ್ ಬ್ಯಾಕ್. ವೆನ್ ಯು ಥಿಂಕ್ ದ್ಯಾಟ್ ಯು ಕ್ಯಾನ್ ಡೂ ಸಮಥಿಂಗ್ ಗುಡ್ ಫಾರ್ ದೆಮ್, ದಟ್ ಬೌನ್ಸ್ ಬ್ಯಾಕ್ ಟು ಯು. ಆ ಗುಡ್ನೆಸ್ಸೇ ಬರುತ್ತೆ. ನೀವು ಕರ್ಮ ನಂಬ್ತೀರಕ್ಕ? ಈಗ ಖಂಡಿತ ನಂಬ್ತೀನಿ. ಅದು ನೀನು ಏನು ಒಳ್ಳೇದು ಹಾಕ್ತೀಯ ಅದೇ ನಿಂಗೆ ವಾಪಸ್ ಬರೋದು. ಸೊ ನೀನು ಆದಷ್ಟು ನೀನೇನು ಕೆಟ್ಟದ್ದು ಹಾಕಕ್ಕೆ ಹೋಗ್ಬೇಡ, ಕೆಟ್ಟದ್ದು ಏನು ತಿಂಕು ಮಾಡಬೇಡ ಬೇರೆಯವ್ರ ಬಗ್ಗೆ. ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ. ಎಲ್ಲರೂ ಕೇಳ್ತಾರೆ, ನೀನು ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ, ನೀನು ಹಿಂಗೆ ಆರಾಮಾಗಿರ್ತೀಯಾ, ಹೆಂಗೆ ಎಲ್ಲನೂ ಔಟ್ಸ್ಪೋನ್ ಮಾಡಿ ತುಂಬ ಅಂದರೆ ನಾನು ಏನು ಫಿಲ್ಟ್ರೆಲ್ಲ ಇಟ್ಕೊಳಲ್ಲ, ಮಾತಾಡೋಕ್ಕೆ ನನಗೆ ಮೊದಲಿಂದನೂ ಬರಲ್ಲ, ಈಗಲೂ ಬರಲ್ಲ, ಮುಂದೇನೂ ಬರಲ್ಲ. ಸೊ ಹೆಂಗೆ ನೀನು ಎಲ್ಲರ ಹತ್ರ ಹೆಂಗೆ ಎಲ್ಲ ಜೋರಾಗಿ ಹೇಳ್ಬಿಡ್ತೀಯ, ಏನಿದ್ರು ಮಾತಾಡ್ಬಿಡ್ತೀಯ. ಅವ್ರಿಗೆ ಏನಾದ್ರು ನನಗೆ ಏನಾದರೂ ಇದ್ದೇ ಅನ್ಸೋದೇ ಹೇಳ್ಬಿಡ್ತೀನಿ. ನನಗೆ ಹಿಂದೆ ಮಾತಾಡೋಕ್ಕೆ ಬರಲ್ಲ. ಐ ಕ್ಯಾನ್ ಟಾಕ್ ಟು ದ ಪರ್ಸನ್ ಹೂಸ್ ದೇರ್ ಬ್ಯಾಕ್. ಐ ವಿಲ್ ಟಾಕ್ ಟು ಆನ್ ದೇರ್ ಫೇಸ್. ನೀನು ಏನಿದೆಯಾ ನಿನ್ನ ಮುಂದೆ ಹೇಳ್ಬಿಡ್ತೀನಿ. ನಾನು ಹಿಂದೆ ಕ್ಯಾಕೆ ಬರಲ್ಲ ನನಗೆ. ಆಮೇಲೆ ಕೊರಗಕ್ಕಂತೂ ಇನ್ನೂ ಬರಲ್ಲ, ಅಂತ ಬರಲ್ಲ. ಏನಿದ್ರು ಅಷ್ಟೇ, ಎವ್ರಿಥಿಂಗ್ ಇಟ್ ಗೋಸ್. ಆಮೇಲೆ ನಂಗೆ ಭಾಳ ಬೇಕು ಕೋಪ ಬರುತ್ತೆ. ಐ ಆಮ್ ವೆರಿ ವೆರಿ ಶಾರ್ಟ್ ಟೆಂಪರ್ಡ್. ಬರುತ್ತೆ ಅಂದರೆ ಹಿಂಗೆ ಬರುತ್ತೆ ನನಗೆ ಕೋಪ. ನಮ್ಮನೆ ಅದು ಕೋಪ ಬಂತಪ್ಪ ಇವಳಿ ಅಂತ ನನಗೆ ಆಮೇಲೆ ಕೋಪ ಮಾಡ್ಕೊಳ್ತೀನಿ. ಬಟ್ ಏನು ಕೋಪ ಮಾಡ್ಕೊಂಡಿದ್ದೆ ಅನ್ನೋದು ಮರ್ತೋಗಿರ್ತೀನಿ. ಅದೊಂದು ವಿಷಯ ನನಗೆ. ಯಾರಿಗೆ ಕೋಪ ಬಂದಾಗ ಎಲ್ಲ ಬೈದ್ಬಿಡ್ತೀನಿ. ಪ್ಯಾಟ್ ಎಲ್ಲ ಬಂದ್ಬಿಡುತ್ತೆ ಬಾಯಲ್ಲಿ. ಎಲ್ಲ ಕೋಪದಲ್ಲಿ ಎಲ್ಲನೂ ಮಾತಾಡ್ಬಿಟ್ಟಿರ್ತೀನಿ. ಬಟ್ ಮತ್ತೆ ಆ ಮನುಷ್ಯನ ಜೊತೆ ಮಾತಾಡ್ತಾನೆ ಇರ್ತೀನಿ ನಾನೇ. ಅವ್ನು ಮಾತಾಡಿದ್ರು ನಾನೇ ಮಾತಾಡ್ತೀನಿ. ಯಾವಾಗಲೂ ನಮ್ಮ ಯಜಮಾನ ಅಂತಿರ್ತಾರೆ, ಕೋಪದಲ್ಲಿ ಮಾತಾಡ್ಬಿಡ್ತೀಯ, ಆ ಮಾತು ತುಂಬ ಮನಸ್ಸಲ್ಲಿ ಉಳಿದ್ಬಿಡುತ್ತೆ ಜನಕ್ಕೆ, ನೀನು ಮಾತಾಡ್ಬೇಡ ಅಂತ. ನನಗೆ ಗೊತ್ತಿಲ್ಲ, ಆ ಕೋಪ ಬಂದಾಗ ಏನು ಹೇಳ್ಬೇಕು ಹೇಳ್ಬಿಡ್ತೀನಿ. ಬಟ್ ನಂಗೆ ಕೋಪ ಆಮೇಲೆ ಇರಲ್ಲ. ನಾನು ಭಾಳ ಶಾರ್ಟ್ ಟೆಂಪರ್ಡ್. ಅಂದರೆ ನಾನು ಅದನ್ನು ಬೆಳೆಸ್ಕೊಂಡು ಹೋಗಿ ಅದನ್ನೇನೋ ಮಾತಾಡೋದು ಆಮೇಲೆ ನನಗೆ ತುಂಬ ನಾಟಕೀಯವಾಗಿ ಗಂಭೀರವಾಗಿರೋಕ್ಕೆ ಅಥವಾ ತುಂಬ ನಾಟಕೀಯವಾಗಿ ಮೂತಿ ತಿರ್ಸ್ಕೊಂಡು ಹೋಗೋಕ್ಕೂ ಬರಲ್ಲ. ಇವಾಗ ಯಾರಾದ್ರೂ ನಿಮ್ ಮುಂದೆ ನಿಮ್ ಫ್ರೆಂಡ್ ಅಂತಾರೆ ಅನ್ಕೊಳ್ಳಿ, ಚೆನ್ನಾಗಿರ್ತಾರೆ, ಒಂದ್ಸರಿ ಸಡನ್ ಆಗಿ ಮಾತು ಬಿಟ್ಬಿಡ್ತಾರೆ. ಇವಾಗ ಇಂಡಸ್ಟ್ರಿ ಅವ್ರು ಆಗ್ಬೋದು, ಹೊರಗಡೆ ಫ್ರೆಂಡ್ಸ್ ಆಗ್ಬೋದು, ಸಡನ್ ಆಗಿ ನಿಮ್ ಮುಂದೆ ಹಿಂಗ್ ಮುಖ ಹಿಂಗ್ ತಿರ್ಗಿಸ್ಕೊಂಡು ಹೋಗ್ತಾರೆ, ಅಥವಾ ನೀವು ಮುಂದೆ ಇದ್ರು ಗೊತ್ತಿಲ್ದಂಗೆ ಕೂತಿರ್ತಾರೆ. ಅಂತ ಟೈಮಲ್ಲಿ ಏನ್ ಮಾಡಿ? ನನಗೆ ಭಾಳ ಆಶ್ಚರ್ಯ ಆಗುತ್ತೆ, ಯಾಕೆ ಅಂತ ಅನ್ಸುತ್ತೆ. ಒಂದ್ಸತಿ ನಗ್ತೀನಿ, ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಮಾತಾಡಿಲ್ಲ ಸುಮ್ಮನೆ ಆಗ್ತೀನಿ. ನನಗೇನು ನಷ್ಟ ಏನಿಲ್ಲ ನನಗೆ. ಬಟ್ ಐ ಡೋಂಟ್ ನೋ. ಆ್ಯಂಡ್ ಅವ್ರಾಗೆ ಅವ್ರು ಮಾತಾಡ್ಸಿದ್ರೆ ಖಂಡಿತ ಮಾತಾಡ್ತೀನಿ. ಬಟ್ ಈಗಿನ ಕಾಲದಲ್ಲಿ ಬರೀ ನಿಮ್ಮ ಚಿತ್ರರಂಗ ಅಂತ, ಸಿನಿಮಾ ರಂಗ ಅಂತಲ್ಲಕ್ಕ, ಜನರಲ್ಲ ಹೊರಗಡೆ ಹೆಂಗೆ ಅಂದ್ರೆ ಈಗ ಜನರ ನಂಬೋದೇ ಕಷ್ಟ. ಕಾಲ ಇರೋದೇ ಹಂಗೆ. ಈಗ ಅಂಥದ್ರಲ್ಲಿ ಈಗ ನೀವು ಸಿನಿಮಾ ಫೀಲ್ಡ್ ಆಗ್ಬೋದು, ಸಿನಿಮಾ ಫೀಲ್ಡ್ ಅಂತಲ್ಲ, ಜನರಲ್ ಆಗಿ ನೀವು ಎಂಥ ವ್ಯಕ್ತಿಗಳನ್ನ ಚೂಸ್ ಮಾಡ್ತೀರಾ ನಿಮ್ಮ ಅಕ್ಕಪಕ್ಕ ಇಟ್ಕೊಳ್ಳೋಕ್ಕೆ? ನನಗೆ ಗೊತ್ತಿಲ್ಲ. ನನಗೆ ಇನ್ನೊಂದು ಆಶ್ಚರ್ಯ ಗೊತ್ತಾ ರಾಜೇಶ, ಅದೊಂದು ಹೇಳ್ಬೇಕು ನಿನಗೆ. ತುಂಬ ಜನ ಹೇಳ್ತಾರೆ ಒಂಥರ ಆರ್ಸಿ ಗೆಳ್ತನ ಮಾಡಬೇಕು, ಆರಿಸ್ಬಿಟ್ಟಿದ್ದು ಮಾಡಿ. ನನಗೆ ಗೊತ್ತಿಲ್ಲ. ನನಗೆ ಯಾರ್ಯಾರು ಕೆಡಕ್ ಮಾಡ್ತಾರೆ, ಯಾರ್ಯಾರು ಇದು ಮಾಡ್ತಾರೋ ಅವರಾಗಿ ಹೊಟ್ಟೋಗಿದ್ದಾರೆ.
ನನ್ನಿಂದ ದೂರ ಹೋಗಿದ್ದಾರೆ ಹೊರತು ನಾನು ಯಾರನ್ನೂ ದೂರ ನೀವು ತಳ್ಳಲಿಲ್ಲ. ದೂರ ಮಾಡಿಲ್ಲ. ಇಲ್ಲ. ನಾನು ಯಾರ ಹತ್ರನೂ ನನ್ನ ಮಾತು ಇವತ್ತುವರೆಗೂ ನಾನು ಯಾರ ಹತ್ರನೂ ಮಾತು ಬಿಟ್ಟಿದ್ದೇ ಇಲ್ಲ. ನಾನು ಇವ್ರ ಜೊತೆನೇ ಮಾತಾಡಲ್ಲ. ನಾನು ಅವ್ರ ಜೊತೆ ಹಿಂಗೆ ಮುಖ ತಿರ್ಸ್ಕೊಂಡು ಹೋಗ್ತೀನಿ. ಅವ್ನ ಕಂಡ್ರೆ ನಂಗೆ ಆಗಲ್ಲ. ನಾನು ಹಿಂಗೆ ಅಂದ್ಕೊಂಡು ಹೋಗ್ತೀನಿ. ನಾನು ಮಾಡೇ ಇಲ್ಲ. ನನಗೆ ಬರೋದೇ ಇಲ್ಲ. ಐ ಆಲ್ವೇಸ್ ಸ್ಮೈಲ್. ನನ್ನ ಶತ್ರು ಅಂತ ಅಂದ್ಕೊಂಡು ಮುಂದೆ ಬಂದ್ರೂ ಐ ವಿಲ್ ಸ್ಮೈಲ್ ವಿತ್ ದೆಮ್. ಇಫ್ ಇಟ್ ಡಸಂಟ್ ಸ್ಮೈಲ್, ನೋ ಪ್ರಾಬ್ಲಮ್. ಐ ವೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದೆಮ್. ನಾನು ಯಾರ ಹತ್ರನೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ನಾನು ಮಾತಾಡಿದ ತಕ್ಷಣ ನೀನು ಅಷ್ಟೇ ಚೆನ್ನಾಗಿ ಮಾತಾಡಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇಫ್ ಯು ಈಗ ಟಾಕ್ ಟು ಮೀ, ಈಗ ಐ ವಿಲ್ ಟಾಕ್ ಟು ಯು. ಇಫ್ ಇಟ್ ಡಸಂಟ್ ವಾಂಟ್ ಟು ಟಾಕ್ ಟು ಮೀ, ಐ ವೋಂಟ್ ಡಿಸ್ಟರ್ಬ್ ಯು ಅಟ್ ಆಲ್. ಈಗ ಉದಾಹರಣೆಗೆ ನಿಮ್ಮ ಮುಂದೆ ಬಂದಂತ ಯಾರೋ ಒಂದು ಹೊಸ ಹುಡುಗನೋ ಹುಡುಗಿನೋ ಹೊಸಬ್ರು ಯಾರೋ ಬಂದರು, ಸಡನ್ ಆಗಿ ಏನೋ ಒಂದಷ್ಟು ಎತ್ತರಕ್ಕೆ ಬೆಳೀತಾರೆ, ಒಳ್ಳೆ ಸಿನಿಮಾಗಳು ಹಿಟ್ ಎಲ್ಲ ಕೊಡ್ತಾರೆ. ಇವಾಗ ನಿಮ್ಮ ಮುಂದೆ ಅಮ್ಮ ಅಕ್ಕ ಹಂಗೆಲ್ಲ ಮೇಡಮ್ ಅಂತಿದ್ರು, ಸಡನ್ ಆಗಿ ಶಿಫ್ಟ್ಗಳು ಚೇಂಜ್ ಆಗಿರೋದು ನೀವು ನೋಡಿರ್ತೀರ. ಅಂತ ಟೈಮಲ್ಲಿ ಹೆಂಗ್ ಟ್ರೀಟ್ ಮಾಡ್ತಾರೆ? ಐ ವಿಲ್ ಬಿ ವೆರಿ ಹ್ಯಾಪಿ. ಐ ಬಿ ವೆರಿ ಹ್ಯಾಪಿ ಅಲ್ಲ, ಅಬೌಟ್ ಬಟ್ ಅವರು ನಿಮ್ ಕಡೆಗೆ ನಾವ್ ಯಾರು ಗೊತ್ತಾ ಹಂಗೆಲ್ಲ ತುಂಬಾ ನೋಡಿದೀನಿ. ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ತರ ತುಂಬಾ ಜನ ಬಂದಿದ್ದಾರೆ, ತುಂಬಾ ಜನ ಹೋಗಿದ್ದಾರೆ. ಹೌದಾ? ಬಟ್ ರಿಯಾಕ್ಟ್ ನನಗೇನಿಲ್ಲ. ರಿಯಾಕ್ಟ್ ದಟ್ ಇಸ್ ದೇರ್ ಲ್ಯಾಂಗ್ವೇಜ್. ಅವ್ರ ಬಾಡಿ ಲ್ಯಾಂಗ್ವೇಜ್ ಅವರು ಇದು ಬರ್ಲಿ, ನೋ ಪ್ರಾಬ್ಲಮ್. ಅಂಡ್ ಈಗ ಅಣ್ಣವ್ರನ್ನೆಲ್ಲ ಒಂದ್ಸರಿ ನೋಡೋದೇ ನಮ್ಮಗಳ ಪುಣ್ಯ. ಅಂಥದ್ದು ನೀವು ಅಣ್ಣವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ದೊಡ್ಡ ಅಂಬರೀಷ್ ಅವರು, ದೊಡ್ಡ ದೊಡ್ಡ ಲೆಜೆಂಡ್ಗಳ ಜೊತೆ ಶೇರ್ ಮಾಡಿದ್ರೆ ಕಸರಿ ಹೆಂಗ್ ಅನ್ಸೋದು? ಪ್ರತಿಯೊಬ್ಬರ ಸೆಟ್ ಅಲ್ಲಿ ದೇರ್ ಆಲ್ ರಿಯಲ್ ಲೆಜೆಂಡ್ಸ್. ಹೆಂಗಿರ್ತಿದ್ರು? ತುಂಬಾ ಚೆನ್ನಾಗಿರೋದು. ಇಟ್ ವಾಸ್ ಲೈಕ್ ಲರ್ನಿಂಗ್ ಪ್ರೋಸೆಸ್. ನನಗಂತೂ ಒಬ್ಬೊಬ್ಬರ ಹತ್ರದಿಂದನೂ, ಈವನ್ ಹೊಸಬ್ರ ಹತ್ರನೂ, ಒಬ್ಬೊಬ್ಬರ ಹತ್ರನೂ ಐ ಸಿ ದಟ್ ಐ ಲರ್ನ್ ಸಮಥಿಂಗ್ ಫ್ರಮ್ ದೆಮ್. ನನಗೆ ಎಲ್ಲರ ಹತ್ರ ಕಲಿಯೋಕೆ ಆಸೆ. ನನಗೆ ಒಬ್ಬೊಬ್ಬರು ನೋಡಿದಾಗ್ಲೂ ಅಯ್ಯೋ ಇದೇನೋ ಒಂದು ವಿಶೇಷ ಇದೆ, ಅಯ್ಯೋ ಇವ್ರು ಇಷ್ಟು ಖುಷಿ ಅನಿಸುತ್ತೆ ಅಂತ. ಅಂಬರೀಷ್ ಅವ್ರು ತಮಾಷೆ ಮಾಡ್ತಾರೆ. ಅಂಬರೀಷ್ ಅವ್ರ ಹತ್ರ ಕಲಿಯೋದು. ಅವರು ಹಿ ವಾಸ್ ಕಿಂಗ್ ಮೇಕರ್ ಥರ. ಆ್ಯಂಡ್ ಹಿ ವಾಸ್ ಒಂಥರ ನಮ್ದು ಇಂಡಸ್ಟ್ರಿದು ಏನೇ ಪ್ರಾಬ್ಲಮ್ ಇದ್ರೂ ಒಂಥರ ಹೋಗಿ ಹೇಳ್ಕೊಳ್ತಾ ಇದ್ವಿ, ಒಂದು ನಿಮಿಷ ಸಾಲ್ವ್ ಮಾಡಿಬಿಡೋರು. ಅವರೇ ಮುಂದೆ ನಿಂತ್ಕೊಂಡು ಒಂಥರ ಸಾಲ್ವ್ ಆಗ್ಬಿಡೋದು. ಅದು ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಅಂಬರೀಷ್ ಹತ್ರ ಹೋಯ್ತು ಅಂದರೆ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅನ್ನೋ ಹತ್ರ. ಎಂತ ದೊಡ್ಡ ಎಂಥದಾದ್ರು. ಇನ್ ವಿಷ್ಣು ಸರ್ ಸೀರಿಯಸ್ ಆಗಿರೋರು. ವಿಷ್ಣು ಸರ್ ಹಿ ವಾಸ್ ಅವ್ರದ್ದು ನೀನು ಹೇಳ್ಬೋದು. ಅಂದರೆ ಮೊದಲು ನಾನು ವಿಷ್ಣು ಸರ್ನ ನಾನು ನೋಡಿದಾಗ ಅವ್ರು ಹಿಂಗಿದ್ರು ಅಂದರೆ ಅವ್ರು ಹೆಚ್ಚು ಮಾತಾಡ್ತಿರ್ಲಿಲ್ಲ. ಅವ್ರದ್ದೇ ಒಂದು ಗುಂಪು, ಮತ್ತು ಅವರ ಸ್ಟಾಫ್ ಅಷ್ಟೇ ಜನ ಸೇರ್ತಿದ್ರು. ಒಂಥರ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಇರೋದು, ಆ ಥರ ಇರ್ತಾ ಇರಲಿಲ್ಲ ಮನುಷ್ಯ. ಅಂದರೆ ಯಾರಿಗಾದ್ರು ನಾವೇನಾದರೂ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಏನಾದರೂ ಅಂದರೆ ನಾನು ಅಣ್ಣ ಅಂತಿದ್ದಿದ್ದು, ಅಣ್ಣ ಗುಡ್ ಮಾರ್ನಿಂಗ್ ಅನ್ನೋರು. ಅಷ್ಟು ಬಿಟ್ಟರೆ ಇನ್ನೇನು ನೆಕ್ಸ್ಟು ಹೆಂಗಿದೆಯಾ ಏನು ಮಾಡ್ತಿದ್ಯಾ ಅಂತಲೂ ಮಾತಾಡಿಸ್ತಾ ಇರಲಿಲ್ಲ. ಸೊ ಆ ಥರ ಇದ್ದಿದ್ದು ವಿಷ್ಣು ಸರು. ಬನ್ನಂಜೆ ಗೋವಿಂದಾಚಾರ್ಯ ಅವರ ಶಿಷ್ಯರು ಅವನ್ನ ತೊಗೊಂಡ್ಮೇಲೆ, ಅವರ ಪ್ರವಚನಗಳೆಲ್ಲ ಓದ್ಮೇಲೆ, ಅವರ ಲೈಫ್ ಸ್ಟೈಲೇ ಚೇಂಜ್ ಆದಮೇಲೆ ಅವ್ರು ಮಾತಾಡ್ತಿದ್ದ ರೀತಿ, ಅವರು ಹೊಂದ್ಕೊಳ್ತಾ ಇದ್ದಿದ್ರು ಅಂದ್ರೇನು, ಎಗೇನ್ ಹಿ ವಾಸ್ ವೆರಿ ಚೂಸಿ. ಹಿ ನೆವರ್ ಯೂಸ್ ಟು ಬಿ ವೆರಿ ಕ್ಲೋಸ್ ಟು ಎವ್ರಿ ಒನ್. ಈಗ ಅಂಬಿ ಅಣ್ಣ ಒಂದು ಮರ ಇದ್ರೂ ಮಾತಾಡ್ಬಿಡೋರು, ಆಯಿತಾ? ಇವ್ರು ಹಂಗಲ್ಲ. ಇವರು ತುಂಬ ಚೂಸಿಯಾಗಿರೋರು. ತುಂಬ ಕಮ್ಮಿ ಜನನೇ ಹತ್ರ ಕರ್ಕೊಂಡಿದ್ರು. ತುಂಬಾ ವಿಷಯಗಳು ತಿಳ್ಕೊಂಡಿದ್ರು. ಯಪ್ಪ ಅವ್ರ ಜೊತೆ ಇವ್ರು ಎಲ್ಲರ ಜೊತೆನೂ ಇವರೆಲ್ಲ ಬಂಡಲ್ ಆಫ್ ನಾಲೆಡ್ಜ್. ಅನಂತನಾಗ್ ಸರ್, ವಿಷ್ಣು ಸರ್. ಈಗ ಪ್ರಸ್ತುತ ಈಗ ಮದುವೆಗಳಂದ್ರೇ ತುಂಬಾ ಕಷ್ಟ ಉಳಿಸ್ಕೊಳ್ಳೋದು. ಡಿವೋರ್ಸ್ಗಳ ರೇಟ್ ಜಾಸ್ತಿ ಆಗ್ತದೆ, ಮದುವೆಗಳು ಮಾಡ್ಕೊಳ್ಳೋಕ್ಕೂ ಹಿಂಜರಿತಿದ್ದಾರೆ. ಈಗ ನಿಮ್ದು ಸುದೀರ್ಘವಾದಂಥ ಒಂದು 20+ ಇಯರ್ಸ್ ದೊಡ್ಡ ಜರ್ನಿ. ನಿಮ್ಮ ಮತ್ತೆ ವೇಣು ಅವರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಯಾಟಿಬಿಲಿಟಿ, ನೀವು ಹೊಂದ್ಕೊಂಡು ಹೋಗ್ತೀರಾ, ಅವ್ರು ಹೊಂದ್ಕೊಂಡು ಹೋಗ್ತೀರಾ? ಹೆಂಗದು? ಬಹುಶಃ ಇಬ್ಬರು ಹೊಂದ್ಕೊಂಡು ಹೋಗ್ತಾ ಇದೀವೇನೋ ಗೊತ್ತಿಲ್ಲ. ಬಟ್ ಹೊಂದ್ಕೊಳ್ಳೋದು ಅಂತ ಏನಿಲ್ಲ. ನಾವು ನಮ್ಗೆ ಒಂಥರ ನ್ಯಾಚುರಲ್ ಆಗಿದ್ದೀವಿ. ಆ್ಯಂಡ್ ಹೀ ಈಸ್ ವೆರಿ ಪ್ರಾಕ್ಟಿಕಲ್. ನಾನು ಸ್ವಲ್ಪ ಒಂಚೂರು ಫ್ಯಾಂಟಸಿ ಎಲ್ಲ ಯೋಚನೆ ಮಾಡೋದು, ಒಂಥರ ಇಷ್ಟಪಡೋದು ಅದೆಲ್ಲ. ನಾನು ವೇಣು ಏನೋ ಇಷ್ಟಪಟ್ಟಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ. ಬಹುಶಃ ನನ್ನ ಬಿಟ್ಟರೆ ಅಥವಾ ಅವರು ಪ್ರೊಫೆಷನ್ನ ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ. ಒಂಥರ ತುಂಬ ನನಗೆ ಆ ಥರ ಅಲ್ಲ. ನಾನೆಲ್ಲ ಒಂಥರ ಇಮ್ಯಾಜಿನೇಟ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಹೀ ಈಸ್ ವೆರಿ ವೆರಿ ಪ್ರಾಕ್ಟಿಕಲ್. ಒಂಥರ ತುಂಬ ಇದು. ಆಮೇಲೆ ನಾನು ಜಾಸ್ತಿ ಮಾತಾಡ್ತೀನಿ. ನನ್ನ ಫ್ರೆಂಡ್ಸು ಅದೆಲ್ಲ ತುಂಬ, ನನ್ನ ಬಳಗ ಜಾಸ್ತಿ. ನನಗೆ 7,000 ಕಾಂಟ್ಯಾಕ್ಟ್ಸ್ ಇದೆ ಫೋನಲ್ಲಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ಸ್ ನೋಡಿದ್ರು ಒಂದು 50-60 ಇರ್ಬೋದು ಅಷ್ಟೇ. ಫೋನಲ್ಲಿ ಅಷ್ಟೇ.
ಆಮೇಲೆ ಆ ಥರ ಅವ್ರಿಗೆ ಹೆಚ್ಚು ಫ್ರೆಂಡ್ಸ್ಗಳು, ಹೆಚ್ಚು ಇದು ಅದೆಲ್ಲ ಅಂದರೆ ನಾನು ಒಂದು 10 ಜನ 20 ಜನ ಅಲ್ಲಿದ್ದರೆ ಏನದು ಅಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ಅಂತ 5 ಜನ ಇದ್ರೂ ಇರೋಗಲ್ಲ. ಹ್ಮ್. ಇವರು ಈ ಕಡೆ ಟರ್ನ್ ಮಾಡಿ ಹೋಗ್ತಿರ್ತಾರೆ. ಸೊ ಈ ಡೆಡ್ಲಿ ಅಪೋಸಿಟ್ ಕ್ಯಾರೆಕ್ಟರ್ಸ್ ಇಬ್ಬರದು. ಅಂದರೆ ಹೀ ಲವ್ಸ್ ಆ್ಯಕ್ಷನ್ ಫಿಲ್ಮ್ಸು ಅದೆಲ್ಲ ತುಂಬ ಇಷ್ಟ ವೇಣುಗೆ. ನಂಗೆ ತುಂಬ ಕಾಮಿಡಿ ಫಿಲ್ಮ್ಸ್ ಎಲ್ಲ ಇಷ್ಟ. ಸೊ ಆಮೇಲೆ ಅವ್ರಿಗೆ ಚಾನಲ್ಸು ಅಷ್ಟೇ, ಟಿ ವಿ ಚಾನಲಿಂದನೂ ನಾವು ಅಪೋಸಿಟೇ. ಅವರು ಎಲ್ಲ ಡಿಸ್ಕವರಿ ಇಂಥದ್ದು ಮತ್ತು ಇನ್ನೇನೇನೋ ಡಾಕ್ಯುಮೆಂಟ್ರೀಸ್ ಈ ಥರ ಎಲ್ಲ ಇಷ್ಟ. ನನಗೆಲ್ಲ ಸಿನಿಮಾ ಕತೆ, ಒಂದು ಲವ್ ಸ್ಟೋರಿ, ಒಂದು ಕಾಮಿಡಿ ಇದೆಲ್ಲ ಇಷ್ಟ. ಸೊ ಏನಾದರೂ ಆದರ್ಶ ದಂಪತಿಗಳು ಅಂತ ಏನಾದರೂ ಹೊಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೇಳ್ಬಿಟ್ರೆ ನಾವಿಬ್ಬರು ಆ ಥರದಲ್ಲಿ ಏನೂ ಸಾಮರಸ್ಯ ಇಲ್ಲ. ಅವ್ರು ತುಂಬ ಪುಸ್ತಕ ಓದ್ತಾರೆ, ನಾನು ಎಲ್ಲೋ ಅಪರೂಪವಾಗಿ ಓದ್ತೀನಿ. ಸೊ ಅದು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನಮ್ಮಿಬ್ಬರದು, ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಸೊ ಬಟ್ ಐ ಡೋಂಟ್ ನೋ, ವಿ ಲೈಕ್ ಈಚ್ ಅದರ್ ಆಫ್ ಕೋರ್ಸ್, ಆ್ಯಂಡ್ ವಿ ರೆಸ್ಪೆಕ್ಟ್ ಈಚ್ ಅದರ್, ಆ್ಯಂಡ್ ವಿ ಬಿಲೀವ್ ಈಚ್ ಅದರ್, ಆ್ಯಂಡ್ ವಿ ಹ್ಯಾವ್ ಫೇತ್ ಇನ್ ಈಚ್ ಅದರ್. ಆಮೇಲೆ ವೇಣು ಕೇಳ್ತಾರೋ ಬಿಡ್ತಾರೋ, ನನ್ನ ತಂದೆಗೆ ಹೆಂಗೆ ಹೇಳ್ತಿದ್ದೆ ನಾನು ಎಲ್ಲಾನು. ಅವತ್ತು ಡೈರೆಕ್ಟ್ ಹತ್ರ ಬೈಸ್ಕೊಂಡಿದ್ರು, ಅಥವಾ ಇದು ಮಾಡಿದ್ರು, ತಪ್ಪು ಮಾಡಿದ್ರು, ಸರಿ ಮಾಡಿದ್ರು, ಖುಷಿಯಾದರು, ಎಲ್ಲ ಏನು ಹಿಂಗೆ ಹೇಳ್ತಿದ್ದೆ ವಿತೌಟ್ ಎನಿ ಸ್ಟಾಪ್. ಅದೇ ಥರ ವೇಣುಗೆ ಹೇಳ್ತೀನಿ. ವೇಣು ಅಫ್ಕೋರ್ಸ್ ನನ್ನ ತಂದೆ ಅಷ್ಟೆಲ್ಲ ಪೇಷನ್ಸಾಗಿ ಕೇಳಿಸ್ಕೊಳ್ತಾ ಇರಲ್ಲ, ನನಗೆ ಗೊತ್ತು ಕೇಳಿಸ್ಕೊಳ್ತಿಲ್ಲ ಮನುಷ್ಯ ಅಂತ, ಆದರೂ ಹೇಳ್ಬಿಡ್ತೀನಿ. ಆ ಥರ ನನಗೇನೋ ಒಂಥರ ರಿಲೀಫ್. ಈಗ ನೀನು ಕೇಳಿರೋದು ಎಲ್ಲ ಕ್ವಶನು ಹೇಳಿರ್ತೀನಿ. ಹಿಂಗೆ ಕೇಳ್ದ ಅವ್ರು ಕೇಳಿಸ್ಕೊಳ್ಬೇಕು ಅಂತ ಏನಿಲ್ಲ, ಅವರು ಸುಮ್ಮನೆ ಇರ್ತಾರೆ, ಅಥವಾ ಒಂದು ಸತಿ ಕೇಳಿಸ್ಕೊಳ್ತಾನೂ ಇರ್ತಾರೆ. ಅದನ್ನು ಇದೆ. ಏನಾದರೂ ಬುದ್ಧಿ ಹೇಳಬೇಕು ಅಂದರೆ ಅದನ್ನು ಹೇಳ್ತಾರೆ. ಹಿಂಗೆಲ್ಲ ಹಂಗೆ ಮಾಡ್ಬೇಕಿತ್ತು ನೀನು, ಇದು ಸರಿ ಇಲ್ಲ ಅಂತ ಏನಾದರೂ ಹೇಳ್ತಾರೆ. ಬಟ್ ಐ ಆಮ್ ವೆರಿ ಹ್ಯಾಪಿ, ಆ್ಯಂಡ್ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಟು ಗೆಟ್ ಹಿಮ್ ಆಸ್ ಅ ಹಸ್ಬೆಂಡ್. ಈಗ ಸೋಷಿಯಲ್ ಮೀಡಿಯಲ್ಲಿ ಯಾವಾಗ ನಿಮ್ಮ ಪಾದಾರ್ಪಣೆ ಆಗಿದ್ದು? ಸೋಷಿಯಲ್ ಮೀಡಿಯಾ, ಎಸ್ ನನಗೆ ತುಂಬ ಬೇಜಾರನ ಸಂಗತಿ ಅದು. ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋ ಖಂಡಿತವಾಗ್ಲೂ ಇಷ್ಟ ಇಲ್ಲ, ಅಥವಾ ಇರಬೇಕು ಅನ್ನೋ ಆಸೆನೂ ಇಲ್ಲ. ಒಂದು ಹಪಾಪಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಆದರೆ ಏನಾಯಿತು ಅಂದರೆ, ನನ್ನ ಪಕ್ಷಕ್ಕೆ ಸೇರಿದ ಮೇಲೆ ಅವ್ರು ಮ್ಯಾಂಡೇಟ್ರಿ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅಲ್ಲಿ ಅವರು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರನ್ನು ನೀವು ಮಾಡಿಕೊಳ್ಳೇಬೇಕು ಅಂತ ಮಾಡಿದಾಗ, ನಾನು ಅಷ್ಟರಲ್ಲಿ ಎಷ್ಟೋ ನನ್ನ ಗೆಳತಿಯರು, ನನಗೆ ಗೊತ್ತಿರೋರು ಎಲ್ಲರೂ ಅವ್ರು ಆಲ್ರೆಡಿ ತುಂಬ ಹಳಬರಾಗಿದ್ದರು ಸೋಷಿಯಲ್ ಮೀಡಿಯಾಗೆ. ದೆನ್ ಓನ್ಲಿ ಐ ಸ್ಟಾರ್ಟೆಡ್. ಅಫ್ಕೋರ್ಸ್ ಈಗ ನಾನು ಅಪ್ಲೋಡ್ ಮಾಡಿದ್ರೆ ನಮ್ಮ ಹುಡುಗರು ಅವರು ಇವ್ರು ಯಾರೋ ಮಾಡ್ತಾರೆ. ನಾನು ಕೆಲವಾದರೆ ಒಂದೊಂದು ಸತಿ ನೋಡ್ತೀನಿ, ಇಲ್ಲಾಂದರೆ ಅವರೇ ಪಾಪ ಆನ್ಸರು ಒಂದೊಂದು ಸತಿ ಮಾಡ್ತಾರೆ. ಬಟ್ ಈಗ ಸೋಷಿಯಲ್ ಮೀಡಿಯಾ ಐ ಫೀಲ್ ಇಟ್ ಈಸ್ ವೆರಿ ವೆರಿ ಪವರ್ಫುಲ್. ಅಥವಾ ತುಂಬ ಈಗ ಒಂದು ಮೀಡಿಯಾ ಅಂದರೆ ನಮಗೆಲ್ಲ ಅವಾಗೆಲ್ಲ ನ್ಯೂಸ್ ತಿಳ್ಕೊಳ್ಬೇಕು, ನ್ಯೂಸ್ ಗೊತ್ತಾಗಬೇಕು ಅಂದರೆ ಪೇಪರ್ ನೋಡ್ತಿದ್ದಿದ್ದು ಕಾಲ ಇತ್ತು. ಅದಾದಮೇಲೆ ಟಿ ವಿ ನೋಡ್ತಾ ಇದ್ದಿದ್ದು ಕಾಲ ಇತ್ತು. ಅದಾದಮೇಲೆ ನ್ಯೂಸ್ ಚಾನಲ್ಸು ಎಲ್ಲ ಬಂದಮೇಲೆ ಅದನ್ನು ನಾವು ಹಚ್ಕೊಳ್ಳೋ ಅಂಥದ್ದು ನೋಡ್ತಾ ಇದ್ವಿ. ಈಗ ಹಿಂಗೆ ಸುದ್ದಿ ಆಗಿದ ತಕ್ಷಣ ಹಿಂಗೆ ಇರುತ್ತೆ ನಮ್ಮ ಕೈಯಲ್ಲಿ. ಅಂದರೆ ನಮಗೆ ಟೈಮ್ ಗ್ಯಾಪೇ ಇಲ್ಲ. ಇಲ್ಲೇನೋ ಒಂದು ಬರುತ್ತೆ, ಇನ್ನೇನೋ ಆಗುತ್ತೆ, ಒಂದು ಕ್ಷಣದಲ್ಲಿ ಇರುತ್ತೆ. ನಾವಿನ್ನೂ ಯಾವುದೋ ಕಾರ್ಯಕ್ರಮದಲ್ಲಿ ಇನ್ನೂ ಇರ್ತೀವಿ, ಆಗಲೇ ಕಾರ್ಯಕ್ರಮದ್ದು ಬರ್ತಾ ಇರುತ್ತೆ. ನಾನು ಹೆಂಗೆಯ ಇನ್ನೂ ಇಷ್ಟು ಬೇಗ ಆಗ್ತಿರಲ್ಲ, ಇನ್ನೂ ಕಾರ್ಯಕ್ರಮನೇ ಮುಗ್ದಿಲ್ವಲ್ಲ ಇದು ಅಂತ ಅನ್ನಿಸ್ತಿರುತ್ತೆ. ರೀಸೆಂಟ್ ಆಗಿ ನೀವು ಪ್ರೇಮಕ್ಕ ಇಬ್ರು ಒಂದು ಜ್ಯುವೆಲರಿ ಶಾಪ್ ಹೋಗ್ತೀರಾ? ಬಟ್ ಅದಾದಮೇಲೆ ನಮ್ಮ ಹುಡುಗರೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಅಷ್ಟೊಂದು ವೈರಲ್ ಆದಮೇಲೆ, ಅಮ್ಮ ಇಲ್ಲಿ ನೋಡಿ ಅಯ್ಯೋ ಇಷ್ಟೊಂದೆಲ್ಲ ಆಗೋಗಿದ್ಯಾ, ನಾವು ಸುಮ್ಮನೆ ಜೋಸ್ ಕುಡಿಯೋಕ್ಕೆ ಅಂತ ಹೋದ್ವಿ, ಸುಮ್ಮನೆ ಮಾತಾಡ್ಸಿರೋದು. ಅಂಡ್ ಸುಧಾರಾಣಿ ಅವರು ಕೂಡ ಯೂಟ್ಯೂಬಿಗೆ ಬಂದರು. Yes, ನಿಮ್ದು yes. ತುಂಬಾ ಜನ ಆರ್ಟಿಸ್ಟ್ಗಳೆಲ್ಲ ಯೂಟ್ಯೂಬ್ ಅಲ್ಲಿ ಹೌದು ಇದ್ದಾರೆ ಹೌದು ಈಗ. ಹೌದು ಹೌದು. ಆಮೇಲೆ ನಂಗೆ ಪ್ರೇಮಕ್ಕನು ಕೇಳಿದ್ರು, ನಾನು ಮಾಡ್ಲೇನೋ ಯೂಟ್ಯೂಬ್ ಅಕ್ಕ, ಹ್ಮ್. ನೀನು ದಯವಿಟ್ಟು ಮಾಡ್ಬಿಡಕ್ಕ ನೀನು ಅಂದೆ. ಓಕೆ. ಯಾಕೆ ಒಂದು ನೀನು ಇವಾಗ ಈ ವರ್ಷ ದೀಪಾವಳಿಗೆ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಇನ್ನೊಂದು ವರ್ಷಕ್ಕೆ ಹಾಕ್ತೀಯ, ಯೂಟ್ಯೂಬ್ ಹಂಗಲ್ಲ ರೆಗ್ಯುಲರ್ ಆಗಿ ಹಾಕ್ಬೇಕು ಅಂತ. ಓ ಎಸ್ ಸೊ ಎಸ್. ಈಗ ಅದೇ ಎಂತನೇ ಸುಧಾ ಪ್ಲಾನ್ಸ್ ಮಾಡಿರೋ ಇದೆಯಾ? ಹಾಂ. ನೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ್ದಾದ್ರು ವಿಡಿಯೋ ಹಾಕ್ದಾಗ ಅಥವಾ ನಿಮ್ದೇ ಆಗ್ಲಿ ಹಾಕ್ದಾಗ ಈ ಕಮೆಂಟ್ಗಳು ಮಾಡೋದು ಒಂದು ಸೆಕ್ಷನ್ ಇರುತ್ತಲ್ಲ, ನೋಡ್ತೀರಾ ಅದನ್ನ ನೀವು? ತುಂಬ ರೆಗ್ಯುಲರ್ ಆಗಿ ನೋಡ್ತೀನಿ ಅನ್ನೋದೇನಿಲ್ಲ. ಅಕಸ್ಮಾತ್ ಏನಾದರೂ ಪಾಪ ತುಂಬ ಒಳ್ಳೊಳ್ಳೆ ರೈಟ್ ಬರೆದಿರ್ತಾರೆ, ಆವಾಗ ನಮ್ಮ ಹುಡುಗರೇ ಹೇಳ್ತಾರೆ, ಇವರು ತುಂಬ ಚೆನ್ನಾಗಿ ಬರೆದಿದ್ದಾರಮ್ಮ ನೀವು ನೋಡಿ ಅಂತ. ನಾನು ಅಂಥವ್ರಿಗೆಲ್ಲ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡಿದ್ದೀನಿ. ಥ್ಯಾಂಕ್ ಗಾಡ್. ನನಗೆ ಅಷ್ಟು ಕೆಟ್ಟು ಕಮೆಂಟ್ಸ್ಗಳು ಅಷ್ಟೊಂದು ಬಾಧಿಸಿಲ್ಲ ನನಗೆಲ್ಲೂ. ಅಥವಾ ಕೆಟ್ಟದಾಗಿ ಬರೆಯೋದು, ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದು ಈ ದೇವ್ರ ದಯದಿಂದ ನನಗೆ ಅಷ್ಟು ಬರಲಿಲ್ಲ. ಸೊ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಎನಿ ಕಾಮೆಂಟ್ಸ್ ಅದು ಎನಿಥಿಂಗ್, ಇಟ್ ಶೋಸ್ ದೇರ್ ಮೈಂಡ್ ಅಷ್ಟೇ. ಅವರವರ ವ್ಯಕ್ತಿತ್ವವನ್ನು, ಅವರವರ ಭಾವನೆಯನ್ನು ತೋರಿಸುತ್ತೆ ವಿನಃ
ನಮ್ಮ ಭಾವನೆಗೆ ಅದನ್ನು ತಗೊಳ್ಳೋದು ಬಹುಶಃ ಅದು ಸರಿ ಇಲ್ಲ. ಅಂದರೆ ಒಳ್ಳೇದು ಹೇಳಿದರೆ ನಾವು ಒಳ್ಳೇದನ್ನೇ ವಾಪಸ್ ಹೇಳ್ತೀವಿ. ಕೆಟ್ಟದ್ದು ಹೇಳಿದ್ರೆ ಅಯ್ಯೋ ಅದು ನಿನ್ನ ಭಾವನೆಯಪ್ಪ ನೀನು ತಿಳ್ಕೊ ಅಂತ ಹೇಳ್ತೀವಿ ಅಷ್ಟೇ ಅಲ್ವಾ. ಬಟ್ ಥ್ಯಾಂಕ್ ಗಾಡ್ ನನಗಂಥ ಬಾಧೆ ಪಡೋವಂಥದ್ದು ಕೆಟ್ಟು ಇದು ಇವತ್ತವರೆಗೂ ಬರಲಿಲ್ಲ, ಬರೋದಿಲ್ಲ ಮುಂದೆ. ಈಗ ಎಷ್ಟೋ ಜನ ದುಡಿತಿರೋ ಹೆಣ್ಮಕ್ಳಿಗಾಗ್ಲಿ ಹ್ಮ್. ಹೆಣ್ಮಕ್ಳಿಗಾಗ್ಲಿ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಏನಾದರೂ ಟಿಪ್ಸ್ ಹೇಳೋದಾದ್ರೆ ಏನಂದ್ರಲ್ಲಿ ಹೂಡಿಕೆ ಮಾಡಬೇಕು ನಿಮ್ಮ ಪ್ರಕಾರ? ಅಲ್ಲ ನನಗೆ ಸಾರಿ ಅಗೇನ್ ನಾನು ಯುವರ್ ಆಸ್ಕಿಂಗ್ ಫಾರ್ ಎ ರಾಂಗ್ ಪರ್ಸನ್. ನನಗೆ ತುಂಬ ಇದರಲ್ಲಿ ನಾಲೆಡ್ಜೇ ಇಲ್ಲ ಹೂಡಿಕೆಗಳಲ್ಲಿ ನೀವು ಅಥವಾ ಮಾಡಿದ್ರಲ್ಲಿ ಲೆಕ್ಕಗಳಲ್ಲಿ ಇಲ್ಲ. ನನ್ನ ಏನಾದರೂ ಸ್ವಲ್ಪನಾದರೂ ಇವಾಗ ಇದು ಮಾಡ್ತಿದ್ದೀನಿ ಅಂದರೆ ಎಗೇನ್ ವೇಣುನೇ ಮಾಡ್ತಿರೋದು. ಅವಳು ತುಂಬ ಸೀರಿಯಸ್ ಆಗಿ ತುಂಬ ಇದಾಗಿ, ಅಥವಾ ನನ್ನ ಬ್ರದರ್ ಮಗಳು ಶೋಹಿನಿ, ಶಿ ಈಸ್ ವೆರಿ ಇಂಟೆಲಿಜೆಂಟ್ ಗರ್ಲ್. ಆ್ಯಂಡ್ ಅವಳು ವೇಣು ಅಥವಾ ನನ್ನ ಬ್ರದರು ನಮ್ಮ ಅನಿಲ್, ಇವರು 3 ಜನ ಸೇರಿಕೊಂಡು ದೇ ಆರ್ ರಿಯಲಿ ಡೂಯಿಂಗ್ ಸಮಥಿಂಗ್ ಗುಡ್. ಅದು ಏನು ಮಾಡಬೇಕು, ನನಗೆ ಹೇಗೆ ಇದು ಮಾಡಬೇಕು ಅಂತ ಅವರೇ ನೋಡ್ಕೊಳ್ತಾರೆ ವಿನಃ ನನಗೆ ಖರ್ಚು ಮಾಡೋದೊಂದೇ ಗೊತ್ತು. ಅದಕ್ಕೆ ನಮ್ಮ ಯಜಮಾನ ನನ್ನದ್ರಲ್ಲಿ ಯಾವುದು ಗೂಗಲ್ ಪೇ, ಫೋನ್ ಪೇ ಏನೂ ಇಟ್ಟಿಲ್ಲ. ನೋ ಕ್ರೆಡಿಟ್ ಕಾರ್ಡ್ಸ್, ನೋ ದಟ್ ಕಾರ್ಡ್ಸ್, ದಿಸ್ ಕಾರ್ಡ್ಸ್ ಏನು ನಂಗೆ ತಗೊಟ್ಟಿಲ್ಲ. ಶೇರ್ಸು SIPs ಅಲ್ಲ ನನಗೇನು ಕೊಟ್ಟಿಲ್ಲ, ನಾನೇನು ಖರ್ಚು ಮಾಡಿಬಿಡ್ತೀನಿ ಬೇಗ ಅಂತ. ಸೊ ನಾನು ಹಂಗೆ ನನಗೆ ಬಂಗಾರ ನೆಕ್ಲೆಸ್ ಏನೋ ಒಂದು ತೊಗೊಂಡ್ಬಿಡ್ತೀನಿ. ಸೀರೆ ಅದು ಯಾರಿಗಾದ್ರೂ ಕೊಡಿಸ್ತೀನಿ, ಅಥವಾ ತಗೊಂಡಾದ್ರೂ ತಗೊಳ್ತೀನಿ. ಆ ಥರ ನನಗಂದು ಖರ್ಚು ಮಾಡಿಬಿಡ್ತೀನಿ ನಾನು. ಬೇರೆ ಬೇರೆ ನನಗೆ ಇದು ನನಗೆ ಅಂತಲ್ಲ, ಏನೋ ಒಂದು ಮನೆ ತಂದ್ಬಿಡೋದು ಅಥವಾ ಏನೋ ಎಲ್ರಿಗೂ ತಂದ್ಬಿಡೋದು, ಏನೋ ಮಾಡಿಬಿಡೋದು ಮಾಡ್ತೀನಿ. ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿ ಸ್ವಲ್ಪ ಇದಾಗಿರೋದು. ಡೆಫಿನೆಟ್ಲಿ ದಟ್ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಡಾಟರ್, ಡೆಫಿನೆಟ್ಲಿ ವೇಣು. ಇವರು 3 ಜನ ನೋಡ್ಕೊಳ್ತೀಯ. ಈಗ ಚಿತ್ರರಂಗದಲ್ಲಿ ಈಗ ಹೇಗೆ ಅಂದ್ರೆ ಇವಾಗ ಒಂದ್ ಸಣ್ಣ ಗಲಾಟೆ ಆದ್ರೂ ಸೆಕ್ಟರ್ ಜೊತೆಗೆ ಹೀರೋ ಜೊತೆನೋ ಡೈರೆಕ್ಟರ್ ಜೊತೆನೋ ಅಂದ್ರೆ ಎಷ್ಟೆಷ್ಟುದ್ದ ಪೋಸ್ಟ್ ಮಾಡ್ತಾರೆ, ಮೀಟು ಗೀಟು ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಈಗ ನೀವು ಇಷ್ಟು ವರ್ಷದ ಸುದೀರ್ಘವಾದಂಥ ಕೆರಿಯರ್ ನೋಡಿದ್ರ, ಈಗ ಹೆಣ್ಮಕ್ಳು ನೀವು ಕೂಡ ಇಂಡಸ್ಟ್ರಿಗೆ ಬಂದಾಗ ಅಥವಾ ಇಲ್ಲಿ ತನಕ ಆಗಲಿ, ನೀವು ಆ ಥರದ ಘಟನೆಗಳೇನಾದರೂ ನಡೆದಾಗ ನೀವು ಹೇಗೆ ಆಸ್ ಎ ವುಮೆನ್ ಹೇಗೆ ನೀವು ಹ್ಯಾಂಡಲ್ ಮಾಡ್ತಿದ್ರಿ ಅಂತ ಸಿಚುವೇಶನ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಗಾಡ್ ಅಗೇನ್. ಖಂಡಿತವಾಗ್ಲೂ ಯಾವ ಹೀರೋಯಿಂದನಾಗಲಿ ಅಥವಾ ಯಾವ ಡೈರೆಕ್ಟ್ರಿಂದನಾದರೂ ಆಗಲಿ ಅಥವಾ ಯಾರು ಪ್ರೊಡಕ್ಷನಿಂದ ಆಗಲಿ ಅಥವಾ ಯಾರಿಂದನಾದರೂ ಆಗಲಿ ಈ ಥರದ ಕೆಟ್ಟ ಘಟನೆಗಳು ನನ್ನ ಜೀವನದಲ್ಲಿ ಆಗಲಿಲ್ಲ. ಅದರಿಂದ ನಂಗೆ ಅದರ ಅನುಭವ ಭಾಳ 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 ಕಡಿಮೆ. ಯಾಕಂತಂದರೆ ಅದು ನಾನಾ ಕಾರಣದಿಂದ ಇರ್ಬೋದು. ಒಂದು, ನನ್ನ ಜೊತೆ ನನ್ನ ತಾಯಿ ಯಾವಾಗಲೂ ಇದ್ದಿದ್ದು, ಕುಟುಂಬ ನನ್ನ ಜೊತೆ ಇದ್ದಿದ್ದು ಇರ್ಬೋದು, ಅಥವಾ ನಾನು ನಡ್ಕೊಳ್ತಿದ್ದ ರೀತಿ ಇರ್ಬೋದು, ನಾನು ಮಾತಾಡ್ತಿದ್ದ ರೀತಿ ಇರ್ಬೋದು, ಯಾರ ಹತ್ರನೂ ಒಂಥರ ಲವ್ವು, ಪ್ರೀತಿ, ರೊಮ್ಯಾನ್ಸ್ ಅಥವೆಲ್ಲ ನಮಗೆಲ್ಲ ನನಗೆ ಗೊತ್ತೇ ಇಲ್ಲ ಕಣೋ ನಿಜವಾಗ್ಲು. ತುಂಬ ಜನ ಹೇಳೋರು, ಇವಳಿಗೆ ನಿಜವಾಗ್ಲೂ ಹೆಂಗೆ ಮದುವೆ ಆಗ್ತಾಳೋ, ಹೆಂಗಿದಾಗ್ತಾಳೋ. ನನ್ನ ಕಸಿನ್ಸ್ ಎಲ್ಲರೂ ನಂಗೆ ಮದುವೆ ಲೇಟ್ ಆಗ್ತಿದ್ದಾಗೆಲ್ಲನೂ ನೀನು ಕೇಳಿದಾಗೆ ನಿನಗೆ ಯಾರು ಐ ಲವ್ ಯು ಅಂತ ಹೇಳ್ವೇನೆ, ಯಾರು ನಿನ್ನ ಪ್ರಪೋಸಲ್ ಮಾಡಿಲ್ವೇನೆ, ಯಾರು ನಿನಗೆ ಇಷ್ಟಪಟ್ಟಿಲ್ವೇನೆ, ನೀನು ಯಾರನ್ನೂ ಇಷ್ಟಪಟ್ಟಿಲ್ವೇನೆ ಅಂತೆಲ್ಲ ಕೇಳೋರು. ನನಗೆ ನಿಜವಾಗ್ಲೂ ಆ ಥರದ ಒಂದು ಸಿಚುಯೇಷನ್ಗಳೇ ಬರ್ತಿರ್ಲಿಲ್ಲ. ಎಲ್ಲರೂ ಹೋಗೋ ಬಾರೋ ಹಂಗೆ ಹಿಂಗೆ ಅಂತ ಕರ್ಕೊಂಡು ಅದೇನೋ ನನಗೆ ಗೊತ್ತಿಲ್ಲ, ಅಥವಾ ಅವರು ನನ್ನ ಜೊತೆ ಆ ಥರ ನಡ್ಕೊಳ್ತಾ ಇದ್ರು. ಸೊ ಈ ಥರದ ಒಂದು ಕೆಟ್ಟ ಇದು ನಡೀಲಿಲ್ಲ ಅನ್ನೋದು ನನಗೆ ನನ್ನ ಭಗವಂತನ ಆಶೀರ್ವಾದ ಅಂತ ಭಾವಿಸ್ತೀನಿ. ಈ ಥರ ಅದು ಸೆಕ್ಷುಯಲ್ ಆಗಿ ನೋಡೋದು ಅಥವಾ ಕೆಟ್ಟದಾಗಿ ನೋಡೋದು ಅಥವಾ ಕೆಟ್ಟದಾಗಿ ಒಂಥರ ನಡ್ಕೊಳ್ಳೋದು ಸೆಟ್ಟಲ್ಲಿ ನಥಿಂಗ್, ಯಾರಿಂದನೂ ಆಗಲಿಲ್ಲ, ಆಗೋದು ಇಲ್ಲ. ಆಮೇಲೆ ಇನ್ನು ಒಂದೇ ಹೇಳೋದು ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಎಲ್ಲವೂ ನಮ್ಮ ಮೇಲೆ ಅಂತ ಹಾಕೊಳ್ಳೋಕ್ಕಿಂತ ಹೆಚ್ಚಾಗಿ ನಾವು ನಡ್ಕೊಳ್ಳೋ ರೀತಿ ಕೂಡ ತುಂಬ ಮುಖ್ಯ ಆಗುತ್ತೆ. ಹೌ ಯು ಬಿಹೇವ್ ಆ್ಯಂಡ್ ಹೌ ಯು ವಿಲ್ ಇಟ್ ಈಸ್ ಲೈಕ್ ಎ ಮಿರರ್. ವಾಟ್ ಯು ಸಿ ಯು ಇನ್ ದ ಮಿರರ್, ಅಷ್ಟೇ, ದಟ್ ಈಸ್ ವಾಟ್ ದ ಸೊಸೈಟಿ ವಿಲ್ ಸಿ ಯು, ಕರೆಕ್ಟ್ ಅಲ್ವಾ? ಸೊ ನೀನು ಫಸ್ಟು ಗಟ್ಟಿಯಾಗಿ ನಿನ್ನ ಆತ್ಮಸ್ಥೈರ್ಯಕ್ಕೆ ಆಮೇಲೆ ನಾನು ಯಾವಾಗಲೂ ನಮ್ಮ ಮನೇಲಿ ಹೇಳ್ತಾ ಇದ್ದಿದ್ದು, ನಿನ್ನ ಸಂತೋಷಕ್ಕಾಗಲಿ ನಿನ್ನ ಇದಕ್ಕಾಗಲಿ ಯಾರ ಮೇಲೆ ಡಿಪೆಂಡ್ ಆಗಬೇಡ. ಇಟ್ ಈಸ್ ಇನ್ ಯು. ನಿನ್ನಲ್ಲಿರೋ ಸಂತೋಷ, ನಿನ್ನಲ್ಲಿರೋದೊಂದು ಇದು ಆದರ್ಶ, ನಿನ್ನಲ್ಲಿರೋ ಒಂದು ಗಟ್ಟಿತನ, ಇನ್ಯಾರೋ ಬಂದು ನನ್ನ ಕಾಪಾಡ್ತಾರೆ, ಇನ್ಯಾರೋ ನನಗೆ ಏನೋ ಹೇಳ್ತಾರೆ, ಇನ್ಯಾರೋ ನಂಗೆ ಸಪೋರ್ಟ್ ಮಾಡ್ತಾರೆ, ಇನ್ಯಾರಿಂದನೂ ನಾನು ಸಂತೋಷವಾಗಿರ್ತೀನಿ. ನೋ, ಡೆಫಿನೆಟ್ಲಿ ನೋ. ಇಟ್ ಈಸ್ ಯು ದಟ್ ಯು ಶುಡ್ ಮೇಕ್ ಆ್ಯಂಡ್ ಯು ಶುಡ್ ಥಿಂಕ್. ಅದರಲ್ಲಿ ವುಮೆನ್ ಇದರಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಬ್ಬ ಹೆಣ್ಣಾಗಿ ಜನ್ಮ ಪಡೆಯೋದಕ್ಕೆ ನಾವು ಎಷ್ಟೋ ಪುಣ್ಯ ಮಾಡಿರಬೇಕು. ಭಗವಂತ ಒಬ್ಬ ಹೆಣ್ಮಗಳಾಗಿ ಈ ಭೂಮಿಗೆ ಕಳಿಸಿದ್ದಾನೆ ಅಂತಂದರೆ, ಯು ಆರ್ ವೆರಿ ಸ್ಪೆಷಲ್ ಟು ಹಿಮ್. ಓನ್ಲಿ ಯು ಕ್ಯಾನ್ ಕ್ರಿಯೇಟ್ ಸಮಥಿಂಗ್. ನಿನ್ನಿಂದ ಮಾತ್ರ ಸಾಧ್ಯ. ಒಂದು ಭೂತಾಯಿಯಿಂದ ಒಬ್ಬ ಹೆಣ್ಣಿಂದ ಮಾತ್ರ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಯು ಎಂಜಾಯ್ ದಟ್ ಫೇಸ್, ಆ್ಯಂಡ್ ಗೌರವ ಕೊಟ್ಟು ತಗೊಳ್ಬೇಕು ಅಫ್ಕೋರ್ಸ್. ಬಟ್ ಗೌರವನ ತಗೊಳ್ಳೋಷ್ಟು ಗಟ್ಟಿತನ ನಿನ್ನಲ್ಲಿರಬೇಕು.
ಸೊ ಯು ಶುಡ್ ಸಿ ದ್ಯಾಟ್ ದೇ ಶುಡ್ ರೆಸ್ಪೆಕ್ಟ್ ಯು. ಸೊ ನಂಗೆ ತುಂಬ ಜನ ಪಾಪ ನನ್ನ ಕಲೀಗ್ಸ್ ಆಗಲಿ ಅಥವಾ ನನಗಿನ್ನ ಚಿಕ್ಕವರವರೆಲ್ಲ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ, ಒಂದು ಮಗು ಮಾತಾಡ್ಬೇಕಾದ್ರೂ ಹೇಗಿದ್ದೀರಿ ನೀವು, ಚೆನ್ನಾಗಿ, ಈ ಥರ ಎಲ್ಲ ಮಾತಾಡ್ತಿರ್ತಾರೆ. ನನಗೆ ಅನಿಸುತ್ತೆ ಈ ಥರ ಎಲ್ಲ ಮಾತಾಡಬೇಕು ನಾನು ಅಂತ. ಬಟ್ ನಾನು ಎಲ್ಲಿಯೂ ಯಾರ್ದು ಮರ್ಯಾದೆ ಗೌರವ ಕಡಿಮೆ ಮಾಡಿ ನಾನು ಮಾತಾಡೋದಿಲ್ಲ. ಇಫ್ ಐ ಟಾಕ್, ಐ ವಿಲ್ ಟಾಕ್ ಫ್ರಮ್ ಮೈ ಹಾರ್ಟ್. ಏನೋ ಬಾರೋ ಹೋಗೋ ಅಂತಿದ್ರು ನಾನು ಗರ್ವದಿಂದ ನಾನೇನೋ ದೊಡ್ಡೋಳು, ನನ್ನ ವಯಸ್ಸಲ್ಲಿ ದೊಡ್ಡೋಳು, ಅಥವಾ ನಾನು ಭಾಳ ಸಾಧನೆ ಮಾಡಿಬಿಟ್ಟಿದ್ದೀನಿ ದೊಡ್ಡೋಳು, ನಾನೇನೋ ಹೀಗೆ, ನೀವೆಲ್ಲ ಚಿಕ್ಕರೋಳು, ನೀವೆಲ್ಲ ತುಂಬ, ಆ ದೇವರನಿಗೂ ನಂಗೆ ಹತ್ರ ಬರಲ್ಲ. ಪ್ರೀತಿಯಿಂದನೇ ನನಗೆ ಮಹಾರಾಜರನ್ನ ಹೇಗೆ ಮಾತಾಡಿಸ್ತೀನೋ, ನಾನು ಈಗಲೂ ಯದವೀರ ಸ್ವಾಮಿಗಳಿಗೆ ಹೇಗೆ ಮಾತಾಡಿಸ್ತೀನೋ ಹಾಗೆಯೇ ಎಲ್ಲರಿಗೂ ಮಾತಾಡಿಸ್ತೀನಿ. ನನ್ನ ಒಬ್ಬ ಲೈಟ್ ಮ್ಯಾನು, ಊಟದ್ದೂ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ನನಗೆ ಐ ಡೋಂಟ್ ಹ್ಯಾವ್ ಎನಿ ಸ್ಟೇಜ್. ಆಮೇಲೆ ಹೆಣ್ಮಕ್ಳು ಆ್ಯಕ್ಚುಲಿ ತುಂಬ ಹೇಳಬೇಕು ಅಂದರೆ ನೀವುಗಳೇ ಪಾಪ, ಗಂಡು ಮಕ್ಕಳೇ ಪಾಪ. ಹೆಣ್ಮಕ್ಳು ರಿಯಲಿ ಸ್ಟ್ರಾಂಗ್, ದೇ ಆರ್ ಸ್ಟ್ರಾಂಗ್. ನಾವು ನೋವು ತಿನ್ನೋಷ್ಟು, ನಾವು ದೈಹಿಕವಾಗಿ ನೋವು ತಿನ್ನೋಷ್ಟು ನಿಮ್ಮ ಕೈಲಿ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾನಸಿಕವಾಗಿ ತಡ್ಕೊಳ್ಳೋವಂಥ ನೋವುಗಳನ್ನು ನಿಮ್ಮ ಕೈಲಿ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಯೋ ಸೂಸೈಡ್ಗಳು ಜಾಸ್ತಿ ರೇಟ್ಗಳು ನೋಡಿದ್ರೆ ಅಲ್ಲಿ ಗಂಡು ಮಕ್ಕಳೇ ಜಾಸ್ತಿ ಇರ್ತಾರೆ ಹೊರತು ಹೆಣ್ಮಕ್ಳು ಭಾಳ ವಿರಳ ಸೂಸೈಡ್ ಮಾಡಿರೋದು. ನಿಜ ಸತ್ಯ. ಯಾಕಂದರೆ ಈ ಹೆಣ್ಣು ಮಕ್ಕಳಲ್ಲಿ ಇರುವಷ್ಟು ಒಂದು ಧೈರ್ಯ, ಒಂದು ಇದಿದೆಯಲ್ಲ ಒಳಗಡೆ, ಆ ಧೀಶಕ್ತಿ ಇದೆಯಲ್ಲ, ಗಂಡು ಮಕ್ಕಳಲ್ಲಿ ಇರೋದು ಕಷ್ಟ. ನಾವು ಗಂಡು ಮಕ್ಕಳನ್ನು ಕೂಡ ಅಷ್ಟೇ ಶಕ್ತಿಯುತವಾಗಿ, ಮಾನಸಿಕವಾಗಿ ಅವರನ್ನು ಶಕ್ತಿಯುತವಾಗಿ ಮಾಡಬೇಕು. ನಮಗೆ ಗಂಡು ಮಕ್ಕಳಿದ್ದಾಗ ನಾವು ಹೇಳ್ತೀವಿ ಅವ್ರನ್ನ ಒಳಗಡೆಯಿಂದ ವಿ ಶುಡ್ ಮೇಕ್ ದೆಮ್ ಸ್ಟ್ರಾಂಗ್. ಒಳಗಡೆ ಸ್ಟ್ರಾಂಗ್ ಆಗಿ ಅದು ಜೀವ ಇದ್ದರೆ ಅದು ಹೆಣ್ಣು ಮಾತ್ರ, ತಾಯಿ ಮಾತ್ರ. ಸತ್ಯ ಸತ್ಯ. ಸರ್ ನಾವು ಹೆಣ್ಮಕ್ಳಿಗೆ ಹೆಂಗ್ ಸ್ಟ್ರಾಂಗ್ ಆಗಿರು ಅಂತ ಹೇಳ್ಕೊಡೋದು? ದೇ ಆರ್ ಸ್ಟ್ರಾಂಗ್ ಅಲ್ಲ, ಅವ್ರು ಆಲ್ರೆಡಿ ಬೈ ಬರ್ತ್ ದೇ ಆರ್ ಸ್ಟ್ರಾಂಗ್ ವಾವ್ ಅಲ್ವಾ? ಇನ್ನೇನು ವಾವ್ ಸ್ಟ್ರಾಂಗ್ ಆಗಿರು ಅಂತ ಹೇಳೋದು ನಾವು ಅವ್ರನ್ನ, ಅಲ್ವಾ? ಕರೆಕ್ಟ್. ನವೇಡೇಸ್ ಅದೊಂದು ಇದಾಗ್ಬಿಟ್ಟಿದೆ. ಆಮೇಲೆ ಈಗಿನ ನೀನು ಜೆನ್ಸಿ ಅಂತ ಹೇಳ್ತಿದ್ವಲ್ಲ, ಜೆನ್ಸಿ ಮಕ್ಕಳಿಗೆಲ್ಲ ಈ ಅಡ್ವೈಸ್ ಮಾಡೋದು ಅದೆಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ. ಯಾರು ಇವ್ರು ಅಡ್ವೈಸ್ ಮಾಡೋದು? ಯಾಕೆ ಬೇಕು ಅಡ್ವೈಸ್? ಅಲ್ಲ, ಕೇಳೋದು ಇಲ್ಲ. ಹೇಳೋದು ಇಲ್ಲ ಅಡ್ವೈಸ್. ವಿ ಶುಡ್ ನಾಟ್ ಅಡ್ವೈಸ್, ವಿ ಶುಡ್ ಬಿ ಫ್ರೆಂಡ್ಲಿ ವಿತ್ ದೆಮ್ ಅಷ್ಟೇ. ಟ್ರೂ. ಖುಷಿಯಾಗಿ ಇವ್ರ ಜೊತೆಯಲ್ಲಿ ಇರಬೇಕು. ಹಂಗೆ ಅದನ್ನ ಏನಾಗಬೇಕು ಅನ್ನೋದು ನಾವು ಮಾಡ್ತಾ ಹೋಗ್ಬೇಕಷ್ಟೇ. ವಿ ಕಾಂಟ್ ಅಡ್ವೈಸ್. ಇವ್ರು ಅಡ್ವೈಸ್ ಎಲ್ಲ ಮಾಡಿಬಿಟ್ರೆ ಏನೋ, ನನ್ನ ಮಗನೇ ಹೇಳ್ತಾನಲ್ಲ, ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಕೂತ್ಕೊಂಡು ನಾನು ಏನೋ ಸ್ವಲ್ಪ ಜಾಸ್ತಿ ಮಾಡ್ತಿದ್ರೆ, ಏನಮ್ಮ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದೆಯಾ ಅಲ್ಲಿ ಅಂತಾನೆ. ಮೋಟಿವೇಶನ್ ಸ್ಪೀಚಾ? ಏನೋ ಅದು ಐ ಡೋಂಟ್ ನೋ ವಾಟ್ ಈಸ್ ಮೋಟಿವೇಶನ್, ವಾಟ್ ಈಸ್ ಅಡ್ವೈಸ್. ನನಗೇನು ಅನಿಸುತ್ತೆ ಅದಲ್ಲಿ ಸ್ಟೇಜಲ್ಲಿ ಏನು ಮಾಡ್ತಾರೋ ಅದನ್ನ ಹೇಳ್ತೀನಿ ನಾನು ಅಷ್ಟೇ. ಬಟ್ ಮೋಟಿವೇಶನ್ ಸ್ಪೀಚ್ ಅಂತ ನನಗೆ ಗೊತ್ತಿಲ್ಲ. ಅದು ಇವನು ಹೇಳ್ತಾನೆ ಅದನ್ನು, ಇನ್ನೂ ಮೋಟಿವೇಶನ್ ಸ್ಪೀಚ್ ಕೊಡ್ತೀಯಾ ಅಂತಾನೆ. ನನಗೆ ಗೊತ್ತಿಲ್ಲ ಅದು. ಬಟ್ ವಾಟ್ ಐ ಫೀಲ್ ನನಗೆ ಇಲ್ಲಿಗೆ ಅಂತರ ಇಲ್ಲ. ಇಲ್ಲಿ ಏನು ಅನಿಸುತ್ತೋ, ಇಲ್ಲಿ ಏನು ಬರುತ್ತೋ ಹೇಳ್ತೀನಿ ನಾನು ಅಷ್ಟೇ. ನಿಮ್ಮ ಒಂದು ಸರಳತೆ, ನಿಮ್ಮ ಒಂದು ವಿನಯತೆ, ಏನು ನೀವು ಆನ್ ಸ್ಕ್ರೀನ್ ಥರನ ನೋಡ್ತೀರ ಲವಲವಿಕೆಯಿಂದ, ಅದೇ ಥರನೇ ಇನ್ನು 10 ಪಟ್ಟು ಜಾಸ್ತಿ ನಿಜವಾದ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ತಾರಕ. ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದರೆ, ನಾನು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ರೇಡಿಯೋಗೆ ಬಂದಂಥ 1 ತಿಂಗಳು 2 ತಿಂಗಳು ಅನ್ಸುತ್ತೆ, 1 ತಿಂಗಳಲ್ಲೇ ಹೌದು ನೀವು ಹಳೆ ಆಫೀಸಿಗೆ ಬಂದಿದ್ರಿ ಹೌದು ನಿಮಗೆ, ರಿಚ್ಮಂಡ್ ರೋಡಲ್ಲಿ. ಅವಾಗ ನಾನೊಬ್ಬ ಒಂದು ಹೊಸ ಹುಡುಗ, ಒಂದು ಹೊಸ ಆರ್ಜೆ. ಆ ದಿನ ನೀವು ನನ್ನ ಮಾತಾಡಿದಂಥ, ನೀವು ನನ್ನ ಟ್ರೀಟ್ ಮಾಡಿದಂಥ ರೀತಿ ಇವತ್ತಿಗೂ ಅದೇ ಥರ ಸೇಮ್ ಟು ಸೇಮ್, ಒಂದು ಚೂರು ಚೇಂಜ್ ಆಗಿಲ್ಲ. ಎಷ್ಟೋ ಸರಿ ಖುಷಿ ಆಗತ್ತೆ, ನಮಗೆ ಹೆಮ್ಮೆ ಆಗತ್ತೆ, ಇಷ್ಟು ದೊಡ್ಡ ಕಲಾವಿದೆ ಜೊತೆ. ಓ ವಂಡರ್ಫುಲ್. ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತ ಕಲಾವಿದೆ ನೀವು. ಥ್ಯಾಂಕ್ ಯು. ಅಂಡ್ ಮೇರು ನಟಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ. ಏನ್ ಹೇಳಿ ನಾನು ನಿಮ್ಮ ಬಗ್ಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಾರಕ. ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ. ನಿನಗೆ ತುಂಬ ವರ್ಷದಿಂದ ಕಾಯಿಸಿದ್ದೀನಿ ನೀನು ಸ್ಟಾರ್ಟ್ ಮಾಡ್ದಾಗಿದ್ದ. ಬಟ್ ಏನು ಅಂತಂದರೆ, ಎಸ್, ಏನು ನನಗೆ ಅದೇ ಅಫ್ಕೋರ್ಸ್ ತುಂಬ ಏನಾದರೂ ಮಾಡಿಬಿಟ್ಟಿದ್ದೀರಾ ಅಂದರೆ, ನಾನು ಈಗ ಏನು ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಇನ್ ದಿ ಲೈಫ್. ಸೊ ಅದಕ್ಕೋಸ್ಕರ ನನಗೆ ಇನ್ನೇನಾದರೂ ಮಾಡಿಬಿಟ್ಟು ಬರೋಣ ಅನ್ನೋ ಥರ ಆಸೆ ನನಗೆ. ಬಟ್ ಥ್ಯಾಂಕ್ ಯು. ಬಟ್ ಎಸ್, ತಾರಾ ವಿಲ್ ಬಿ ಆಲ್ವೇಸ್ ಸೇಮ್. ಅದು ಮೊದಲಿಂದನೂ ನನ್ನ ಮೊದಲಿಂದ ನೋಡಿದ್ರು ಫ್ರೆಂಡ್ಸ್ಗಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಐ ಆಮ್ ದ ಸೇಮ್ ಪರ್ಸನ್. ವಾಟ್ ಎವರ್ ನನಗೆ ಇನ್ನೇನೋ ಸಿಗುತ್ತೆ. ನಾನು ತುಂಬ ಜನನೂ ಒಂಥರ ತಮಾಷೆಯಾಗೂ ಅಂತಿರ್ತೀನಿ. ಅವರು ಪೊಲಿಟಿಷಿಯನ್ ಆದಾಗ ಅವ್ರು ಮಾತಾಡೋ ಭಾಷೆ, ಅಥವಾ ಈ ಕಡೆ ಬಂದಾಗ ಸಿನಿಮಾದ ಭಾಷೆ, ಮತ್ತು ಇನ್ನೊಂದು ಏನೋ ಬಂದಾಗ ಮನೇಲಿ ಭಾಷೆ, ಒಂಥರ ಬೇರೆ ಬೇರೆ ಥರ ಮಾತಾಡ್ತಿರ್ತಾರೆ ಟೋನ್ಸಲ್ಲಿ. ಬಟ್ ಐ ಡೋಂಟ್ ನೋ ಹೌ ದೇ ಕ್ಯಾನ್ ಚೇಂಜ್. ನನಗೆ ತುಂಬ ಖುಷಿ ಅಂತ, ಒಂದ್ಸತಿ ಆಶ್ಚರ್ಯ ಅನ್ನಿಸ್ತಿರುತ್ತೆ ಅವ್ರ ಬಗ್ಗೆ, ಒಂದೊಂದ್ಸತಿ ಒಂಥರ ಗೌರವನೂ ಬರುತ್ತೆ, ಒಂದ್ಸತಿ ತಮಾಷೆನೂ ಅನ್ನಿಸ್ತಿರುತ್ತೆ. ನನ್ನ ಪೊಲಿಟಿಷಿಯನ್ ಆದಾಗಲೂ ಮಾಡತಕ್ಕಂತಹ ಅಂತ ಭಾಷೆ ಬರಲಿಲ್ಲ ನನಗೆ.
ಅಥವಾ ನಾನು ಸಿನಿಮಾ ಆ್ಯಕ್ಟರ್ ಆದ ತಕ್ಷಣನೇ ನನಗೆ ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋದು ಅಥವಾ ನಾನು ಮಾತಾಡೋದೆಲ್ಲ ಚೇಂಜ್ ಆಗೋದು ಆಗಲಿಲ್ಲ. ಅಥವಾ ನಾನು ಇನ್ನೇನು ಇದು ಮಾಡಿದಾಗಲೂ ಕೂಡ ನನಗೆ ಎನಿ ಚೇಂಜಸ್ ಇನ್ ದಿ ಏಜಸ್ ವಯಸ್ಸಾದಾಗಲೂ ಕೂಡ ಅಂದರೆ ಅಫ್ಕೋರ್ಸ್ ಒಂದು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅದರ ಗಂಭೀರತೆ ಅದು ನ್ಯಾಚುರಲ್ ಆಗಿ ತಗೊಳ್ತಾ ಬರುತ್ತೆ ನಮ್ಮ ಲೈಫ್ ಸ್ಟೈಲು. ನೋ ನೀಡ್ ಫಾರ್ ಅಸ್ ಟು ಫೋರ್ಸ್ ಟು ಡೂ ಸಮಥಿಂಗ್. ನನಗೆ ಇಷ್ಟು ವಯಸ್ಸಾಗಿದೆ, ನಾನು ಹಿಂಗೆ ಬಿಹೇವ್ ಮಾಡಬೇಕು, ಅಷ್ಟು ವಯಸ್ಸಾಗಿದೆ ನಾನು ಹಂಗೆ ಬಿಹೇವ್ ಮಾಡಬೇಕು ಅನ್ನೋದು ನಮಗೆ ನಾವು ಮಾಡ್ಕೊಳ್ಬೇಕಾಗಿಲ್ಲ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಮೈ ಫೇಸ್ ಆ್ಯಂಡ್ ಮೈ ಎವ್ರಿಥಿಂಗ್ ವಿಲ್ ಟೇಕ್ಸ್ ನ್ಯಾಚುರಲಿ. ಆ ನ್ಯಾಚುರಲಾಗಿ ನಮಗೆ ಬಂದ್ಬಿಡುತ್ತೆ ಆ ಗಂಭೀರತೆ, ಆ ಮಾತು ಅಲ್ವಾ. ಸೊ ಅನುಭವ ಆದಷ್ಟು ಜಾಸ್ತಿ ಮಾತಾಡ್ತೀವಿ. ನನಗೆ ಗೊತ್ತಿದ್ದಂಗೆ ಇದೇ ದೊಡ್ಡ ಇಂಟರ್ವ್ಯೂ ನಿಮ್ದು. ಇಷ್ಟು ಹೌದಾ? ದೊಡ್ಡ ಪಾಡ್ಕಾಸ್ಟ್ ನೀವು ಕೊಟ್ಟಿದ್ದಕ್ಕೆ ಅಯ್ಯಯ್ಯೋ ತುಂಬ ಖುಷಿ ಅನ್ನಿಸ್ತು ರಾಜೇಶ್ ಹೇಳ್ತಿದ್ನಲ್ಲ, ನಾನು ನಿನ್ನ ತುಂಬ ಕೇಳ್ತಿದ್ದೆ ಪ್ರೋಗ್ರಾಮು. ನಮ್ಮನೇಲಿ ಬೈತಿದ್ರು ನಿನ್ನ, ಆದರೂ ಕೇಳ್ತಿದ್ದೆ. ಬಟ್ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ. ಆಮೇಲೆ ವೆರಿ ಪಾಸಿಟಿವ್. ನಿನ್ನ ನೋಡಿದಾಗ ಯಾಕೆಂದರೆ ಕೆಲವ್ರ ಹತ್ರ ಬಂದಾಗಲೇ ನಮಗೆ ಆರ ಇದೆಯಲ್ಲ ಒಂಥರ, ಇಟ್ ವಿಲ್ ಬಿಕಮ್ ನ್ಯಾಚುರಲಿ ಗುಡ್, ನ್ಯಾಚುರಲಿ ಫೈನ್, ನ್ಯಾಚುರಲಿ ಇದು ಆ ಥರ ಎಲ್ಲ ನಿನ್ನ ಬಗ್ಗೆ ಅನಿಸುತ್ತೆ. ಸಣ್ಣ ಆಗು, ಆರೋಗ್ಯ ನೋಡ್ಕೊ. ಡನ್. ಎಸ್ ನೆಕ್ಸ್ಟ್ ಸಣ್ಣ ಆದ್ಮೇಲೆ ಒಂದು ಪಾಡ್ಕಾಸ್ಟ್ ಕರಿತೀವಿ. ಎಸ್. ಥ್ಯಾಂಕ್ ಯು. ವಂಡರ್ಫುಲ್ ಟಾಕಿಂಗ್ ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಇದರಲ್ಲಿ ತಪ್ಪಿದ್ರೆ ಪ್ಲೀಸ್. ಏನ್ ನೀವು ಹಿಂಗಂತೀರ? ಅಲ್ಲಲ್ಲ, ಅಕಸ್ಮಾತ್ ನನ್ನ ಮಾತಿನ ಬರದಲ್ಲಿ ಏನಾದರೂ ಬಂದಿದ್ರೆ ಕ್ಷಮೆ ಇರಲಿ. ಬಟ್ ತುಂಬ ತುಂಬ ಥ್ಯಾಂಕ್ಸ್ ಇಡೀ ನಿಮ್ಮ ಟೀಮ್ಗೆ ಎಲ್ಲರಿಗೂ. ಆ್ಯಂಡ್ ಎಲ್ಲ ಹೆಣ್ಮಕ್ಳು ಇದ್ದರು, ಅವರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.